ಸಹೃದಯರಿಗೆ ನಮಸ್ಕಾರ. ಇದು 3ನೇ ದಿವಸದ ಪ್ರಯಾಣ. ನಿನ್ನೆ ಅಕ್ಕ ಮಹಾದೇವಕ್ಕೆ ಒಂದು ವಚನವನ್ನು ನೋಡ್ತಾ ಇದ್ವಿ. ಇಹಕ್ಕೊಬ್ಬ ಗಂಡನೆ ಪರಕ್ಕೊಬ್ಬ ಗಂಡನೆ ಅಂತ ಹೇಳಿ ಆ ಗಂಡ ಹೆಂಡತಿಯ ವ್ಯಾಖ್ಯೆಯನ್ನು ಬದಲಾಯಿಸಿದಂಥದ್ದು. ಗಂಡ ಅಂದರೆ ಅರಿವು ಅಥವಾ ತಿಳಿವು, ಹೆಂಡತಿ ಅಂತಂದರೆ ಮನಸ್ಸು ಅಂತ ಹೇಳಿ ಆ ಎರಡಕ್ಕೂ ಹೊಂದಾಣಿಕೆ ಆಗೋದು ಹೇಗೆ. ಕೊನೆಗೆ ಅಕ್ಕ ಮಹಾದೇವಿ ಹೇಳ್ತಾಳೆ, ನನಗೆ ಚನ್ನಮಲ್ಲಿಕಾರ್ಜುನನಂಥ ಗಂಡ ಸಿಕ್ಕ ಮೇಲೆ, ಅಂದರೆ ಭಗವಂತಂದೇ ಅರಿವು ಆದಮೇಲೆ ಇನ್ನು ಬಾಕಿ ಅರಿವುಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನು, ಆ ಗಂಡ ಅನ್ನುವ ಅರ್ಥಕ್ಕೆ ಅದ್ಭುತವಾದ ಅರ್ಥವನ್ನು, ಧ್ವನಿಯನ್ನು ಕೊಟ್ಟವಳು ಅಕ್ಕ ಮಹಾದೇವಿ. ಅಕ್ಕ ಹೇಳ್ತಾಳೆ, ನನಗೆ ಈ ಲೋಕದ ಗಂಡರು ಬೇಡ, ನನ್ನ ಗಂಡ ಇದ್ದಾನಲ್ಲ ಅದ್ಭುತವಾದ ಗಂಡ, ಅವನು ಯಾವುದೋ ಒಂದು ಊರಿನ ಯಜಮಾನ ಅಲ್ಲ, ನನ್ನಲ್ಲಿ 14 ಲೋಕಗಳಿಗೆ ಯಜಮಾನನಾದವನು ನನ್ನ ಗಂಡ. ಅಭಿಮಾನದಿಂದ ಹೇಳ್ಕೊತಾಳೆ, 14 ಲೋಕಕ್ಕೆ ಯಜಮಾನನಾದವನು ನನ್ನ ಗಂಡ ಚನ್ನಮಲ್ಲಿಕಾರ್ಜುನ. ಅವನ ರಾಜ್ಯ ಎಂತಹದು ಅಂತ. ಅವನ ರಾಜ್ಯ ಎಂತಹದು ಅಂತಂದರೆ ವಿಷ್ಣು, ಬ್ರಹ್ಮ, ದೇವತೆಗಳು, ದೇವರು, ರಾಕ್ಷಸರು, ಮಾನವರು ಎಲ್ಲರೂ ಅವನ ಪ್ರಜೆಗಳೇ. ಅವನ ಅಂಗ ಸೌಂದರ್ಯ ಹೇಗಿದೆ ಅಂತ. ಅವನು 10 ಭುಜ ಇದೆ, 5 ಮುಖ ಇದೆ, ಅಷ್ಟ ದಿಕ್ಕುಗಳು, ಸೂರ್ಯ, ಚಂದ್ರ, ತಾರೆಗಳು ಇವೆಲ್ಲ ಅವನಿಗೆ ಪುಷ್ಪ ಇದ್ದ ಹಾಗೆ, ಹೂ ಇದ್ದ ಹಾಗೆ. ತುಂಬುರರು ಅವನ ಆಸ್ಥಾನದ ಗಾಯಕರು. ಯಾಕೆ ಆರಿಸಿ ಹೇಳ್ತಾಳೆ, ನಾರದ ವಾರ್ತಾ ಸಚಿವ. ಲೋಕದ ಎಲ್ಲ ಸ್ತ್ರೀ ಸಮೂಹ ಆತನಿಗೆ ಸೇವಕರು. ರಂಭೆ, ಊರ್ವಶಿ, ತಿಲೋತ್ತಮೆಯರು ಅವನ ಆಸ್ಥಾನದ ನರ್ತಕಿಯರು. ತ್ರಿಶೂಲ, ಡಮರುಗ ಇವೆಲ್ಲ ಅವನ ವಿಶೇಷ ಆಯುಧಗಳು. ಅದಕ್ಕಿಂತ ಹೆಚ್ಚಾಗಿ ಯಾಕೆ ಹೇಳ್ತಾಳೆ, ಅಹಂಕಾರದ ಯಮ ಮತ್ತು ಕಾಮರನ್ನು ಕುಟ್ಟಿ ಪುಡಿ ಮಾಡುವಂಥ ಶಕ್ತಿ ಉಳ್ಳವನು ನನ್ನ ಯಜಮಾನ. ಯಮ ಮತ್ತು ಕಾಮರನ್ನು ಪುಡಿ ಮಾಡ್ತಾನೆ. ಅಂತಹ ದೇವನಿಗೆ ಒಲೆದಂಥ ನಾನು ಯಾವುದಾದ್ರೂ ಒಂದು ರಾಜ್ಯದ ಕೌಶಿಕನಂಥವನು ಮದುವೆ ಆಗಬೇಕೇ ನಾನು, ಅಂಥ ನನ್ನ ಗಂಡ ಅಂತ ಹೇಳಿ ಆ ಬಂದಂಥ ಹೆಗ್ಗಡಗಿತ್ತಿಯರಿಗೆ ಹೇಳ್ತಾಳೆ. ನೋಡಿ, ಅಂಥವನು ಮದುವೆ ಆಗಿದ್ದೀನಿ ನಾನು, ಇವು ಕೌಶಿಕನ ಮದುವೆ ಆಗುವಂತಿರಲ್ಲ ಅಂತ ಏನೆಲ್ಲ ಪ್ರಯತ್ನ ಮಾಡ್ತಾಳೆ ಹೇಳೋದಕ್ಕೆ, ತನ್ನ ಗಂಡ ಎಷ್ಟು ದೊಡ್ಡವನು ಅಂತ. ಈಗ ಒಂದು ಕ್ಷಣ ನಾವು ಅಕ್ಕ ಮಹಾದೇವಿ ಸ್ಥಾನದಲ್ಲಿ ನಿಂತು ನೋಡಿದಾಗ ಅನಿಸುತ್ತೆ, ಯಾಕೆ ಕಾಡ್ತಾರಪ್ಪ, ಆಕೆ ದೊಡ್ಡವಳು ಮದುವೆ ಆಗಿದ್ದಾಳೆ ಬಿಡು ಅಂತ ಅನ್ಬೇಕು. ಆದರೆ ಸಾಮಾನ್ಯವಾಗಿ ಆ ಕಡೆ ನಿಂತು ವಿಚಾರ ಮಾಡಿ, ಒಬ್ಬ ಯಾವುದೋ ಹುಡುಗಿ ನಾನು ಭಗವಂತನ ಮದುವೆ ಆಗಿದ್ದೇನೆ ತಲೆ ಕೆಟ್ಟಿರಬೇಕು ಅಂತ ಅನಿಸುತ್ತೆ. ಅವರು ಆ ಕಡೆ ನಿಂತು ನೋಡಬೇಕು. ಅವ್ರು ಹೆಗ್ಗಡೆ ಹೇಳ್ತಾರೆ, ಯಾಕೆ ಇಷ್ಟು ತಲೆ ಕೆಡಿಸ್ಕೋತಿ, ಗಂಡನ ಚಿಂತೆ ಮಾಡಬೇಡ, ಅವನೆಲ್ಲೋ ಆಕಾಶದಲ್ಲಿದ್ದಾನೋ ಚನ್ನಮಲ್ಲಿಕಾರ್ಜುನ ಇದ್ದಾನೆ, ಅವನು ಮದುವೆ ಆಗೋಕ್ಕಾಗತ್ತಾ ನಿನಗೆ, ಭೂಮಿ ಮೇಲೆ ಇರುವಂಥ ಕಣ್ಣಿಗೆ ಕಾಣೋವಂಥವನೊಬ್ಬನ ಮದುವೆ ಆಗು, ಕೌಶಿಕ ಚೆನ್ನಾಗಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಅಲ್ಲೊಂದು ವಚನ ಬರುತ್ತೆ, ಭಾಳ ಅದ್ಭುತ ವಚನ, ನನಗೆ ತುಂಬ ಇಷ್ಟವಾದಂಥ ವಚನ ಅದು. ಅಲ್ಲಿ ಆಕೆ ಹೇಳೋದು, ನನ್ನ ಗಂಡನ ಶೃಂಗಾರ ಹೇಗಿದೆ ಗೊತ್ತಾ. ಇದೊಂದು ಸಲ ಬರ್ತದೆ, ಒಂದು ಸಲ ಉತ್ಸಾಹ ಬಂದುಬಿಟ್ರೆ ಯಾರ ಬಗ್ಗೆನೂ ಹೇಳಬೇಕು ಅಂತಂದರೆ ಅದು ಎಲ್ಲೆಲ್ಲಿ ಹೋಗ್ಬಿಡ್ತದೆ. ಅದು ಪ್ರೀತಿ ಜಾಸ್ತಿ ಆದ ಹಾಗೆ ವರ್ಣನೆ ಜಾಸ್ತಿ ಆಗ್ತಾ ಹೋಗ್ತದೆ. ಆಕೆ ಹೇಳ್ತಾಳೆ, ಎಲ್ಲರ ಗಂಡರ ಶೃಂಗಾರದ ಪರಿ ಅಲ್ಲ. ಈ ವಚನ ಭಾಳ ಅದ್ಭುತವಾದ ವಚನ ಇದು. ನನ್ನ ಗಂಡನ ಶೃಂಗಾರ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಬೇರೆಯವರಾಗಲ್ಲ. ಎಲ್ಲರ ಗಂಡರ ಶೃಂಗಾರದ ಪರಿ ಅಲ್ಲ, ಎನ್ನ ನಲ್ಲನ ಶೃಂಗಾರದ ಪರಿ ಬೇರೆ. ನನ್ನ ನಲ್ಲ ಇದ್ದಾನಲ್ಲ, ಅವನ ಶೃಂಗಾರದ ರೀತಿಯೇ ಬೇರೆ. ಆ ಮಾತುಗಳನ್ನು ದಯವಿಟ್ಟು ಗಮನಿಸಿ. ಅವನು ಹೇಗಿದ್ದಾನೆ, ಆಭರಣಗಳನ್ನೇನು ಹಾಕ್ಕೊಂಡಿದ್ದಾನೆ, ಅಲಂಕಾರ ಮಾಡ್ಕೊಂಡಿದ್ದಾನೆ ಅಂದರೆ, ಕರದಲ್ಲಿ ಕಂಕಣ, ಉರದ ಮೇಲೆ ಅಂದುಗೆ, ಕಿವಿಯಲ್ಲಿ ಹಾವುಗೆ, ಉಭಯ ಸಿರಿವಂತನ ಮೊಳಕಾಲಲ್ಲಿ ಝಳವಟ್ಟಿಗೆ, ಉಂಗುಷ್ಟ್ರದಲ್ಲಿ ಮೂಗುತಿ, ಅದು ಜಾಣರಿಗೆ ಜಗುಳಿಕೆ, ಚನ್ನಮಲ್ಲಿಕಾರ್ಜುನಯ್ಯನ ಶೃಂಗಾರದ ಪರಿ ಬೇರೆ. ಇದು ನೋಡ್ಕೊಂಡಾಗ ಬಹುಶಃ ಹೆಗ್ಗಡಗಿತ್ತಿಯವರು ಪೂರ್ತಿ ತಲೆ ಕೆಟ್ಟಿದೆ ಏಕೆಗೆ ಅನಿಸಿರ್ಬೇಕು. ಆಭರಣಗಳು ಎಲ್ಲಿರಬೇಕೋ ಅಲ್ಲಿ ಇರಬೇಕಪ್ಪ. ಆದರೆ ಆಕೆ ಹೇಳೋದು ಆಭರಣಗಳ ಸ್ಥಳವೇ ಬೇರೆ, ಆಕೆ ಗುರುತಿಸುವಂಥ ಆಭರಣಗಳೇ ಬೇರೆ. ಏನೇನಿದೆ ಅವನಿಗೆ ಸ್ವಲ್ಪ ಗಮನಿಸೋಣ. ಆಕೆ ಹೇಳಿದಾಗೆ ಎಷ್ಟು ವಿಚಿತ್ರ ಅನಿಸ್ಬಿಡ್ತದೆ. ಆಕೆ ರೀತಿಯೇ ಅಸಹಜ ಆಗಿರೋದ್ರಿಂದ ಆಕೆ ವಚನ ಅಸಹಜ ಅಂತ ಅಂದ್ಕೊಂಡಿದ್ರು ಅವರು. ಎಲ್ಲರೂ ಹಾಗೆ ಹೇಳ್ತಾರೆ ಅದನ್ನು. ಆಕೆ ಮಾತು ಅಸಹಜವಾಗಿದೆ, ಯಾಕೆಂದರೆ ಆಕೆ ಹಿಡಿದಂಥ ದಾರಿನೇ ಅಸಹಜ ಅಲ್ವಾ. ಕಣ್ಣಿಗೆ ಕಾಣುವಂಥ ಎದುರಿಗಿದ್ದಂಥ ಗಂಡನ ಮದುವೆ ಆಗೋದು ಬಿಟ್ಟು, ಕಣ್ಣಿಗೆ ಕಾಣದಂಥ ಅಮೂರ್ತನಾದಂಥ ನಿರಾಕಾರನಾದಂಥವನು ಮದುವೆ ಆಗ್ತೀನಿ ಅಂದಾಗ ಅದು ಅಸಹಜ ಮಾರ್ಗ. ಹಾಗಿದ್ದಾಗ ಅದು ಹೇಗೆ ಹೇಳ್ತಾಳೆ, ಕರದಲ್ಲಿ ಕಂಕಣ. ಕಂಕಣ ಕರದಲ್ಲಿರೋದಲ್ಲ, ಮುಂಗೈ ಕಟ್ಟಬೇಕಾದದ್ದು. ಕಂಕಣ ಕೈಯಲ್ಲಿ ಹಿಡ್ಕೊಳ್ಳಲ್ಲ ಯಾರು, ಮುಂಗೈ ಕಟ್ಟಬೇಕಾದದ್ದು.
ನಮ್ಮ ರಕ್ಷಾಬಂಧನ ಅದು ಕೂಡ ಅದೇ, ಮುಂಗೈ ಕಟ್ಟೋದಂದರೆ ಮಾತು ಕೊಟ್ಟ ಹಾಗೆ. ಕಂಕಣ ಅಂದರೆ ಭಾಳ ದೊಡ್ಡ ಮಾತದು. ಮಾತು ಕೊಟ್ಟ ಹಾಗೆ ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟ ಹಾಗೆ, ಜವಾಬ್ದಾರಿ ಅದು. ಮುಂಗೈಗೆ ಕಟ್ಕೊಳ್ಳೋವಂಥ ಕಂಕಣವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂತ. ಉರದ ಮೇಲೆ ಅಂದುಗೆ. ಅಂದುಗೆ ಅಂದರೆ ಕಾಲ ಬಳೆ. ಉರ ಅಂದರೆ ಎದೆ. ಯಾರ ಎದೆ ಮೇಲೆ ಬಳೆ ಇಟ್ಕೋತಾರ? ಅದು ಕಾಲಿಗೆ ಕಟ್ಕೊಳ್ಳೋ ಬಳೆನ ಎದೆ ಮೇಲೆ ಇಟ್ಕೋತಾರೆ ಯಾರಾದರೂ? ಅವನು ಹಾಗಿದ್ದಾನೆ. ಎದೆಯ ಮೇಲೆ ಕಾಲ ಬಳೆ, ಕಾಲಿಗೆ ಕಟ್ಟುವಂಥ ಗೆಜ್ಜೆ ಅಂತ ಇಟ್ಕೋಬೇಕು, ಕಾಲಂದುಗೆ ಅಂತ ಇಟ್ಕೊಂಡಿದ್ದಾನೆ. ಕಿವಿಯಲ್ಲಿ ಹಾವುಗೆ. ಹಾವುಗೆ ಅಂದರೆ ಪಾದರಕ್ಷೆ, ಚಪ್ಪಲಿ. ಕಿವಿಯಲ್ಲಿ ಪಾದರಕ್ಷೆ. ಇದು ಏನು ಅರ್ಥ? ಇದು ಪೂರ್ತಿ ಮತಿಭ್ರಮಣೆ ಆಗಿರಬೇಕು ಅನ್ನಿಸ್ಬೇಕು. ಮತ್ತು ಹೇಳ್ತಾರೆ ಮುಂದೆ, ಉಭಯ ಸಿರಿವಂತನ ಮೊಳಕಾಲಲ್ಲಿ ಝಳವಟ್ಟಿಗೆ. ಝಳವಟ್ಟಿಗೆ ಅಂದರೆ ಒಂದು ಬಂಗಾರದ ಆಭರಣ, ಅದೊಂದು ಮೊಳಕಾಲಿಗೆ ಯಾರಾದರೂ ಹಾಕ್ಕೋತಾರ? ಅದು ಝಳವಟ್ಟಿಗೆ ಅಂದರೆ ಹೇಗೆ ಅಂದರೆ ಒಂದು ಪಟ್ಟಿ ಇದ್ದ ಹಾಗೆ, ಪ್ಲೇಟ್ ಇದ್ದ ಹಾಗೆ, ಒಂದು ಮಣೆ ಇದ್ದ ಹಾಗೆ. ಬಂಗಾರದ ಮಣೆ ತೊಡೆಗೆ ಮೊಳಕಾಲಿಗೆ ಕಟ್ಕೋತಾರೆ ಯಾರಾದರೂ? ಕಟ್ಕೊಂಡಿದ್ದಾನ ಅವನು ಅಂತ ಹೇಳ್ತಾಳೆ. ಇದೆಲ್ಲ ಹೇಳಿಬಿಟ್ಟು ಉಂಗುಷ್ಟದಲ್ಲಿ ಮೂಗುತಿ. ಮೂಗುತಿ ಹಾಕ್ಕೊಳ್ಳೋದು ಮೂಗಿಗೆ, ಅವನು ಉಂಗುಷ್ಟದಲ್ಲಿ ಹಾಕ್ಕೊಂಡಿದ್ದಾನೆ ಮೂಗುತಿ ಅಂತ. ಅದು ಜಾಣರಿಗೆ ಜಗುಳಿಕೆ, ಜಾಣರಿಗೆ ಮಾತ್ರ ತಿಳಿಯುವಂಥ ವಿಷಯ ಇದು ಅಂತ ಹೇಳ್ತಾಳೆ. ಅಂತ ಹೇಳಿ ಚೆನ್ನ ಮಲ್ಲಿಕಾರ್ಜುನಯ್ಯನ ಶೃಂಗಾರದ ಪರಿಬೇರೆ. ಎಲ್ಲರೂ ಮೂಗಿಗೆ ಮೂಗುತಿ ಹಾಕ್ಕೊಂಡ್ರೆ ಇವನು ಕಾಲಿಗೆ ಹಾಕ್ಕೋತಾನೆ, ಕಾಲಿಗೆ ಕಾಲೊಂದಿಗೆ ಹಾಕ್ಕೊಂಡ್ರೆ ಇವನು ಎದೆ ಮೇಲೆ ಕಾಲೊಂದಿಗೆ ಇಟ್ಕೋತಾನೆ, ಪಾದರಕ್ಷೆಗಳನ್ನು ಕಾಲಿಗೆ ಹಾಕ್ಕೊಂಡ್ರೆ ಇವನು ಕಿವಿಯಲ್ಲಿ ಇಟ್ಕೋತಾನೆ, ಕಂಕಣ ಮುಂಗೈ ಕಟ್ಕೊಳ್ಳೋ ಬದಲು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಈ ಪರಿ ಬೇರೆ ಅಂತ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋ ಪದ್ಯ ಅಂತ ಹೇಳಿದ್ನಲ್ಲ, ಇದಕ್ಕೊಂದು ವಿಶೇಷ ಅರ್ಥ ಇದೆ. ಶಿವನ ವರ್ಣನೆ ಮಾಡುವಂಥ ರೀತಿ ಎಷ್ಟು ಚೆಂದ ಗೊತ್ತಾ? ನಾನು ಸಾಮಾನ್ಯವಾಗಿ ಹೇಳೋದುಂಟು, ನಮ್ಮ ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ ಹೇಳ್ಕೋಬೇಕು ಅಂತ ಆಸೆ ಮಕ್ಕಳ ಬಗ್ಗೆ. ಜನ ಏನು ತಿಳ್ಕೊತಾರೆ, ಮಕ್ಕಳ ಬಗ್ಗೆ ಭಾಳ ಹೇಳ್ಕೊತಾನೆ ಅಂತಾರೆ ಅಂಥೇಳಿ ಒಂಥರ ನಿಂದಾಸ್ತುತಿ ಥರ ಹೇಳೋದುಂಟು. ನನ್ನ ಮಗ ಸರ್ ಓದಲ್ಲ ಬಿಡಲ್ಲ, ಆದರೆ ಫಸ್ಟ್ ರ್ಯಾಂಕ್ ಬಂದೇ ಬರ್ತಾನೆ ಅಂದರೆ ಏನರ್ಥ? ಅಷ್ಟು ಬುದ್ಧಿವಂತ ನನ್ನ ಮಗ ಅಂತ ಹೇಳ್ಕೋಬೇಕು ಅಲ್ವಾ? ಇದೊಂಥರ ಹೇಳಿದ ಹಾಗೆ, ಹೇಳ್ಕೊಂಡಂಗೆ ಅನಿಸಿರಬಾರ್ದು, ಆದರೆ ಹೇಳೋದು ಬಿಟ್ಟಿರಬಾರ್ದು. ಇಲ್ಲಿ ಯಾಕೆ ಹೇಳೋದು ಹಾಕಿದೆ ನೋಡಿ, ನನ್ನ ಗಂಡನ ಪರಿ ಬೇರೆ ಅಂತ ಹೇಳಿದಾಗ ಏನೋ ಹುಚ್ಚ ಅವನು, ಈಗೇನು ಹುಚ್ಚಿ, ಅವ್ನು ಮದುವೆ ಆಗ್ತೀನಿ ಅಂತಾಳೆ, ಅವನು ಹಾಗೆ ಕಾಣ್ತಾನೆ, ಯಾವ ಆಭರಣ ಎಲ್ಲಿ ತೊಟ್ಕೋಬೇಕು ಅಂತ ಗೊತ್ತಿಲ್ವಾ ಅಂತ ಅನ್ನೋ ಹಾಗಿದ್ದರೂ ಕೂಡ ಅದರ ಮೂಲಕ ಅರ್ಥ ಮಾಡಿಕೊಂಡಾಗ ನನ್ನನ್ನೆಲ್ಲ ಎಷ್ಟು ದೊಡ್ಡವನು ಅಂತ ಹೇಳಬೇಕಾಗಿದೆ ಆಕೆ. ಕರದಲ್ಲಿ ಕಂಕಣ, ಒಂದೊಂದೇ ನೋಡ್ತಾ ಹೋಗೋಣ. ಕರದಲ್ಲಿ ಕಂಕಣ, ಕೈ ಮುಂಗೈ ಕಟ್ಕೊಳ್ಬೇಕಾದಂಥ ಕಂಕಣ ಕೈಯಲ್ಲಿ ಯಾಕೆ ಹಿಡ್ಕೊಂಡಿದ್ದಾನೆ ಅವನು ಅಂತ. ಆ ಕಂಕಣದ ಅರ್ಥ ಏನು ಅಂತ ಆಗಲೇ ಹೇಳಿದೆ ನಾನು. ನಮ್ಗೆ ಹೇಳ್ತಾರೆ, ಈ ಕೆಲಸ ಆಗಬೇಕಾದ್ರೆ ಯಾರಾದರೂ ಒಬ್ಬರು ಕಂಕಣ ಕಟ್ಕೊಂಡು ನಿಲ್ಲಬೇಕಾಗ್ತದೆ ಅಂತಾರೆ. ಅಂದ್ರೇನು? ಜವಾಬ್ದಾರಿ ತೊಗೊಂಡು ನಾನು ಮಾಡ್ತೀನಿ ಇದನ್ನು ಅಂತ ಹಠ ಹಿಡಿದು ಕೂತ್ಕೋಬೇಕು. ಆ ಕೆಲಸದ ಪೂರ್ತಿ ಜವಾಬ್ದಾರಿಯನ್ನು, ಆ ಕೆಲಸದ ರಕ್ಷಣೆಯನ್ನು ಯಾವನು ಒಪ್ಕೋತಾನೋ ಅವನು ಕಂಕಣ ಕಟ್ಕೊಂಡ ಅಂತ. ಅದು ಏನು ಜವಾಬ್ದಾರಿ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ? ಕಂಕಣ ಹಿಡ್ಕೊಂಡಿದ್ದಾನೆ ಅಂತ ಅವನು ಹೇಳ್ತಾನೆ. ಇಡೀ ತನ್ನ ಭಕ್ತರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅದು ಕಂಕಣ. ಅದು ಕಂಕಣ ಅಂದರೆ ದಾರಾನೇ ಇರಬೇಕು ಅಂತಲ್ಲ. ಕಂಕಣ ಅಂದರೆ ಜವಾಬ್ದಾರಿ, ರಕ್ಷಣೆಯ ಭಾರ. ತನ್ನ ಎಲ್ಲ ಭಕ್ತರನ್ನು ತಾನು ರಕ್ಷಣೆ ಮಾಡ್ತೀನಿ ಅನ್ನುವಂಥ ಭಾರವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಭಕ್ತರನ್ನು ಅಂಗೈಯಲ್ಲಿ ಹಿಡ್ಕೊಂಡು ಕಾಪಾಡ್ತಾನೆ ಅಂತ ಒಂದು ಅರ್ಥ ಆಗುತ್ತೆ. ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ಶಿವ ಏನು ಅಂದರೆ ತ್ರಿಶೂಲ ಹಿಡ್ಕೊಂಡಿದ್ದಾನೆ. ಬಟ್ ಎಷ್ಟು ಚೆನ್ನಾಗಿರೋ ಮಾತದು. ತ್ರಿಶೂಲ ಕೂಡ ರಕ್ಷಣೆಯ ಭರವಸೆ, ಅದು ಆಯುಧ ಅಲ್ವಾ? ಯಾರಾದರೂ ಬಂದರೆ ನಾನು ರಕ್ಷಣೆ ಮಾಡ್ತೀನಿ, ನನ್ನ ರಕ್ಷಣೆಗೋಸ್ಕರ ಒಂದು ತ್ರಿಶೂಲ ಇದೆ ಅಂತ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಆ ತ್ರಿಶೂಲಕ್ಕೆ 3 ಮೊನೆಗಳು, ತ್ರಿಶೂಲ ಅಂತ ಹೇಳಿದಾಗೇ 3 ಮೊನೆಗಳು ಅದಕ್ಕೆ. ಆ 3 ಮೊಲೆಗಳಿಗೆ 3 ಮೊಲೆ ಇದಾವಲ್ಲ, ಮೊನೆ ಇದ್ದಾವಲ್ಲ, ಆ ತುದಿಗಳಿಗೆ ಒಂದೊಂದು ಹೆಸರಿದೆ. 3 ಶಕ್ತಿಗಳ ಪ್ರತೀಕ ಅದು. ಒಂದು ಇಚ್ಛಾಶಕ್ತಿ, ಒಂದು ಕ್ರಿಯಾಶಕ್ತಿ, ಒಂದು ಜ್ಞಾನಶಕ್ತಿ ಅಂತ. ಈ 3 ಚೂಪಾದ ತುದಿಗಳಿದ್ದಾವಲ್ಲ, ಒಂದೊಂದಕ್ಕೆ ಒಂದೊಂದು ಶಕ್ತಿ ಅದು. 3 ಶಕ್ತಿಗಳು, ತ್ರಿಶಕ್ತಿಗಳು ಸೇರಿ ತ್ರಿಶೂಲ ಆದಂಥದ್ದು. ಒಂದು ಕ್ರಿಯಾಶಕ್ತಿ, ಒಂದು ಇಚ್ಛಾಶಕ್ತಿ, ಒಂದು ಜ್ಞಾನಶಕ್ತಿ. ಈ 3ರಿಂದ ಸೇರಿ ಶಿವ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಓಡಿಸ್ತಾನೆ. ಈ 3 ಇದ್ದರೆ ಸಾಕು. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಇದ್ದರೆ ನಮ್ಮಲ್ಲಿರುವಂಥ ಅಜ್ಞಾನ ಹೋಗ್ತದೆ. ಅಜ್ಞಾನ ಓಡಿಸೋದಕ್ಕಿಂತ ಬೇರೆ ರಕ್ಷಣೆ ಬೇಕಾ ಸ್ವಾಮಿ ನಮಗೆ? ಆದ್ದರಿಂದ ಈ 3 ಬಳಸಿ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಓಡಿಸಿ ನಮ್ಮ ರಕ್ಷಣೆ ಮಾಡ್ತಾನೆ. ಅದೊಂದು ಕಂಕಣ. ಇನ್ನೊಂದು, ಈ 3 ತುದಿಗಳಿದ ತ್ರಿಶೂಲ ಇದೆಯಲ್ಲ, ಇದಕ್ಕೆ 3 ಅರ್ಥ ಕೂಡ ಇದೆ. ಒಂದೊಂದು ಮೊನಚು ಅದು ಒಂದು ಕಾಲವನ್ನು ಸೂಚನೆ ಮಾಡುವಂಥದ್ದು. ಒಂದು ಭೂತ, ವರ್ತಮಾನ ಮತ್ತು ಭವಿಷ್ಯ. ಭೂತ, ವರ್ತಮಾನ, ಭವಿಷ್ಯಗಳನ್ನು ಆ ತ್ರಿಶೂಲ ತೋರಿಸ್ತದೆ. ಅಂದರೆ ಏನರ್ಥ? ಆ 3 ನಿಗ್ರಹ ಮಾಡುವಂಥವನು. ಬರೀ ವರ್ತಮಾನ ಮಾತ್ರ ಅಲ್ಲ, ಅವನ ಭೂತವನ್ನು ಸರಿ ಮಾಡಬಲ್ಲ,
ವರ್ತಮಾನವನ್ನು ಸರಿ ಮಾಡಬಲ್ಲ, ಭವಿಷ್ಯನ ನಿರ್ಧರಿಸಬಲ್ಲಂಥವನು. ಆದ್ದರಿಂದ ಬರೀ ನಿಮ್ಮ ಗ್ಯಾರಂಟಿ ಕೊಡೋದು ವಾರಂಟಿ ಪೀರಿಯಡ್ ಅಂತ ಇರ್ತದೆ ಏನಾದರೂ ತೊಗೊಂಡ್ರೆ. ಈ ಗ್ಯಾರಂಟಿನೂ ಕೊಡೋದು ಬಿಟ್ಟಿದ್ದಾರೆ ಜನ, ವಾರಂಟಿ ಅಂತ ಕೊಡ್ತಾರೆ. ಅದು ವ್ಯತ್ಯಾಸ ಗೊತ್ತಿದ್ದ ನಾವು ಭ್ರಮೆಯಲ್ಲಿ ಇರ್ತೀವಿ ಎಲ್ಲ ಚೆನ್ನಾಗಿದೆ ಅಂತ. ವಾರಂಟಿ ಅಂದರೆ ರಿಪೇರಿ ಮಾಡಿಕೊಡ್ತೀವಿ, ಹೊಸದೇನು ಕೊಡೋಲ್ಲ ನಿಮಗೆ. ಅದು ಏನು ಕಂಡೀಷನ್ಸ್ ಓದಬೇಕು, ಅಷ್ಟು ಓದಿದಾಗ ರಿಪೇರಿ ಮಾಡೋ ಚಾನ್ಸು ಕಮ್ಮಿನೇ. ಆದರೆ ಶಿವನ ವಾರಂಟಿ ಅಂಥದ್ದಲ್ಲ. ನಿಮ್ಮದು ಇವತ್ತಿನ ಸಮಸ್ಯೆ ಅಲ್ಲ, ಭೂತ ವರ್ತಮಾನ ಭವಿಷ್ಯಗಳನ್ನು ಸರಿ ಮಾಡುವಂಥ ಕಂಕಣವನ್ನು ಕಟ್ಕೊಂಡಿದ್ದಾನೆ. ಇನ್ನೊಂದು 3 ಗುಣಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅವನು, ತ್ರಿಗುಣಗಳನ್ನು. ಆ ತ್ರಿಶೂಲದ 3 ತುದಿಗಳು ಹೇಳುವಂಥದ್ದು 3 ಗುಣಗಳನ್ನು, ತ್ರಿಗುಣಗಳನ್ನು. ನಾವು ಸತ್ವ ರಜಸ್ ತಮಸ್ ಆ 3ನ್ನು ಹಿಡ್ಕೊಂಡಿದ್ದಾನೆ. ತ್ರಿಗುಣಾತೀತನಾಗಿದ್ದಾನೆ. ಯಾರು ತ್ರಿಗುಣಾತೀತನಾಗಿದ್ದಾನೋ, ಭೂತ ವರ್ತಮಾನ ಮತ್ತು ಭವಿಷ್ಯಗಳನ್ನು ನಿಗ್ರಹಿಸ್ತಾನೋ, ಯಾನಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನವ್ಯಕ್ತಿ ಸಮ್ಮಿಳಿತವಾಗಿದೆಯೋ ಅಂಥವನು ಕಂಕಣ ಕಟ್ಕೊಂಡಿದ್ದಾನೆ, ರಕ್ಷಣೆ ಮಾಡ್ತೀನಿ ಅಂತ. ಅದಕ್ಕೆ ಅವನ ಕರದಲ್ಲಿ ಕಂಕಣ. ಕಂಕಣ ಅಂದರೆ ತ್ರಿಶೂಲ ಹಿಡ್ಕೊಂಡಿದ್ದಾನೆ, ಭರವಸೆಯನ್ನು ಕೊಡ್ತಾನೆ. ಮುಂದೆ ಉರದ ಮೇಲೆ ಅಂದುಗೆ. ಅವನು ಎದೆ ಮೇಲೆ ಕಾಲೊಂದಿಗೆ ಯಾಕೆ ಬಂತು, ಕಾಲಿನ ಗೆಜ್ಜೆ ಯಾಕೆ ಬಂತು? ತಮಗೆಲ್ಲ ಕಥೆ ಗೊತ್ತಿದೆ, ಅದು ಸಣ್ಣ ಕಥೆ. ಅದು ರಕ್ತ ಬೀಜಾಸುರರು ಬಂದರು, ಭಾಳ ದೊಡ್ಡ ಹಾವಳಿ ಆಯಿತು. ಅವ್ರನ್ನ ಕೊಲ್ಲೋದು ಅಸಾಧ್ಯ ಅನ್ನಿಸ್ಬಿಡುತ್ತೆ ಎಲ್ಲ ದೇವರುಗಳಿಗೆ. ಆಗ ಪುರುಷ ದೇವರುಗಳಿಂದ ಆತನನ್ನು ಕೊಲ್ಲೋದು ಸಾಧ್ಯ ಇಲ್ಲ ಅಂತಂದಾಗ ಕಾಳಿಗೆ ತನ್ನ ಶಕ್ತಿಯನ್ನು ಅರ್ಪಣೆ ಮಾಡ್ತಾರೆ ದೇವತೆಗಳೆಲ್ಲ ಸೇರಿ. ಆಕೆ ಎಂಥ ರುದ್ರಾಕಾರ ಆಗಿಬಿಡುತ್ತೆ ಅಂದರೆ ಅವ್ರನ್ನ ಕೊಲ್ಲಬೇಕಲ್ಲ ಎಲ್ಲರೂ. ಆಕೆ ನಾಲಿಗೆ ಚಾಚಿ ಅವ್ರನ್ನ ಕೊಂದು ರಕ್ತ ಕೆಳಗೆ ಬೀಳದ ಹಾಗೆ ನಾಲಿಗೆಯಿಂದ ತಕ್ಕೊಂಡ್ಬಿಡ್ತಿದ್ಲು. ಅದು ಅತ್ಯಂತ ಘೋರವಾದ ಯುದ್ಧ ಆಯಿತು. ಘೋರ ಯುದ್ಧ ಆಗಿ ರಾಕ್ಷಸರ ನಿರ್ನಾಮ ಆಯಿತು ಎಲ್ಲರದು. ಆ ತಾಯಿ ಆ ಉಗ್ರ ರೂಪದಲ್ಲಿ ಇದ್ಕೊಂಡು ಎಲ್ಲರನ್ನೂ ಕೊಲ್ತಾ ಇದ್ಲಲ್ಲ, ಒಂದೊಂದು ಸಲ ಆಗತ್ತೆ ಆವೇಶ ಬಂದಾಗ ಆವೇಶ ನಿಲ್ಲಿಸೋದು ಕಷ್ಟ. ತಾವು ಗಮನಿಸಿರಬೇಕು, ಹಿರಣ್ಯಕಶಿಪು ಕಂಬವನ್ನು ಒಡೆದಾಗ ಗುಡುಗುಡಿಸಿ ಹೊರಗೆ ನರಸಿಂಹ ಬಂದ. ನರಸಿಂಹ ಬಂದು ಆ ಹಿರಣ್ಯಕಶಿಪನ ಅನಾಮತ್ತಾಗಿ ಎತ್ಕೊಂಡು ಹೊಸ್ತಲ ಮೇಲೆ ಕೂತ್ಕೊಂಡು, ಅತ್ಯಂತ ರೌದ್ರ ರೂಪ ಅದು, ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬದುಕಿದಂಥ ಮನುಷ್ಯನನ್ನು ಜೀವಂತವಾಗಿ ತೊಡೆ ಮೇಲೆ ಕೆಡಹಿಕೊಂಡು ಅವನ ಹೊಟ್ಟೆಯನ್ನು ಬಗೆದು ಒಳಗಿನ ಕರಳುಗಳನ್ನೆಲ್ಲ ಕಿತ್ತಿ ಆ ರಕ್ತವನ್ನು ಕುಡಿದು ಆ ಕರಳುಗಳ ಮಾಲೆಗಳನ್ನು ಕೊರಳಿಗೆ ಹಾಕ್ಕೊಂಡ ಅಂತ. ಎಂಥ ಬೀಭತ್ಸ ರೂಪ ಅದು, ಹೆದರಿಕೆ ಬರಬೇಕದು. ಆ ಉಗ್ರ ರೂಪದಲ್ಲಿದ್ದಂಥ ನರಸಿಂಹ ಹಿರಣ್ಯಕಶಿಪು ಸತ್ರು ಕೂಡ ಉಗ್ರ ರೂಪ ಕಮ್ಮಿ ಆಗಲಿಲ್ಲಂತ. ಎಷ್ಟು ಉಗ್ರ ರೂಪ ಇತ್ತು. ಪ್ರಹ್ಲಾದ ಪ್ರಾರ್ಥನೆ ಮಾಡಿದರೂ ಆಗಲಿಲ್ಲ. ಅದಕ್ಕೆ ಶಿವಸ್ತುತಿಯಲ್ಲೊಂದು ಶಿವಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಶಿವ ಬಂದು ಅವನಿಗೊಂದು ಬೇರೆ ಆ ಒಂದು ಪ್ರಾಣಿ ರೂಪದಲ್ಲಿ ಬಂದು ಅವನ ಸಿಟ್ಟನ್ನು ಕಮ್ಮಿ ಮಾಡ್ತಾನೆ ಅಂತ ಒಂದು ಮಾತು ಬರ್ತದೆ. ಅಂದರೆ ಉಗ್ರ ರೂಪ ಬಂದಾಗ ಆ ರೋಷ ನಿಲ್ಲಿಸೋದು ಕಷ್ಟ ಅದನ್ನು. ಹಾಗೆ ಈಕೆಗೂ ಕೂಡ ಹಾಗೆ ಆಯ್ತು, ಕಾಳಿಗೆ ಹಾಗೆ ಆಯಿತು. ಯುದ್ಧ ನಿಂತು ಹೋಗಿದೆ, ವೈರಿಗಳು ನಿರ್ನಾಮ ಆಗಿದ್ದಾರೆ, ಆದರೂ ಆಕೆ ಕ್ರೋಧ ಕಮ್ಮಿ ಆಗ್ತಾ ಇಲ್ಲ. ನಿರಪರಾಧಿಗಳನ್ನು ಕೂಡ ಕೊಲ್ಲೋಕೆ ಶುರು ಮಾಡಿಬಿಡ್ಲಂತ. ಆಗ ಎಷ್ಟೋ ಜನ ಹೋಗಿ ದೇವತೆಗಳು ಪ್ರಾರ್ಥನೆ ಮಾಡಿದರು, ಅಮ್ಮ ಸಾಕು, ನೀನು ಮಾಡಿದಂಥ ಕೆಲಸ ಆಯಿತು, ನೀನು ಯಾವ ಕೆಲಸಕ್ಕೋಸ್ಕರ ನೀನು ಸೃಷ್ಟಿಯಾಗಿದ್ಯೋ ಅದು ಮುಗೀತು, ಇನ್ನು ಶಾಂತಳಾಗು ಅಂತ ಬೇಡ್ಕೊಂಡ್ರು ಕೂಡ ಶಾಂತಳಾಗೋಕ್ಕಾಗಲಿಲ್ಲ. ಕಡೆಗೆ ಈಶ್ವರನ ಕಡೆ ಹೇಳ್ತಾರೆ, ಏನು ಮಾಡಬೇಕಪ್ಪ, ನಿಲ್ತಾ ಇಲ್ಲ ಅದು ಅಂತ. ಈಶ್ವರ ಹೇಳ್ತಾನೆ, ಒಂದೇ ಒಂದು ಹಾದಿ. ಅವನು ಏನು ಮಾಡ್ತಾನೆ ಅಂದರೆ ಅವನು ಕೂಡ ನಿಲ್ಲಿಸೋಕ್ಕಾಗಲ್ಲ ಹೋಗಿ. ಅದಕ್ಕೇನು ಮಾಡ್ತಾನೆ, ಹೆಣಗಳ ರಾಶಿ ಬಿದ್ದಿದ್ದಾವಲ್ಲ, ಹೋಗಿ ತಾನು ಬಿದ್ದುಕೊಂಡ್ಬಿಡ್ತಾನೆ. ಅಲ್ಲಿ ರಾಶಿಗಳ ನಡುವೆ ಮಲ್ಕೊಂಡ್ಬಿಡ್ತಾನೆ. ಹೋದಾಗ ಆಕೆ ಗೊತ್ತಿಲ್ಲ, ಬಂದು ಇವನ ಎದೆ ಮೇಲೆ ಕಾಲಿಡ್ತಾಳೆ. ಯಾವಾಗ ಶಿವನ ಎದೆ ಮೇಲೆ ಆಕೆ ಕಾಲಿಟ್ಲೋ ತಕ್ಷಣ ಆಕೆಗೆ ಆ ಶಾಂತಿ ಬಂತು. ತಾನು ಮಾಡಿದ ತಪ್ಪಿನ ಅರಿವಾಯಿತು. ಈಶ್ವರನ ಎದೆ ಮೇಲೆ ಕಾಲಿಟ್ಟಿದ್ದೀನಿ ಅಂತ ಹೇಳಿ ಆಗ ಸಿಟ್ಟಿಳಿದು ಮತ್ತೆ ಮನಸ್ಥಿತಿ ತೆಳಗೆ ಬಂತು ಅಂತ ಹೇಳ್ತಾರೆ. ಆ ಹೊತ್ತಿನಲ್ಲಿ ಆಕೆ ಅವನು ಈಶ್ವರನ ಎದೆ ಮೇಲೆ ಇದ್ದಂಥದ್ದು ಯಾವುದು, ಆಕೆ ಕಾಲೊಂದಿಗೆ, ಎದೆ ಮೇಲೆ ಕಾಲೊಂದಿಗೆ ಬಂತು. ಅಂದರೆ ಒಂದು ಉಗ್ರ ರೂಪವನ್ನು ಶಾಂತ ಮಾಡೋಕ್ಕೋಸ್ಕರ ಶಿವ ಎಂಥ ದೊಡ್ಡವನು ಅಂದರೆ, ಒಬ್ಬ ಸ್ತ್ರೀಯ ಕಾಲನ್ನು ಕೂಡ ಕಾಲೊಂದಿಗೆ ಸಹಿತ ಎದೆ ಮೇಲೆ ಇಟ್ಕೊಳ್ಳೋಕೆ ತಯಾರಾಗಿದ್ದಾನವನು ಅಂತ. ಅಷ್ಟು ಕರುಣೆ ಇದ್ದಂಥವನು. ಜಗತ್ತಿನ ಉಳಿಸೋದಕ್ಕೋಸ್ಕರ, ಆ ಕೋಪವನ್ನು ತಣಿಸೋದಕ್ಕೋಸ್ಕರ ತನ್ನ ಎದೆಯ ಮೇಲೆ ಆಕೆ ಕಾಲನ್ನು ಕೂಡ ಇಟ್ಕೊಳ್ಳೋಕೆ ಸಿದ್ಧನಾದಂಥವನು ನನ್ನ ಗಂಡ ಶಿವ ಅಂತ. ಅದಕ್ಕೆ ಉರದ ಮೇಲೆ ಅಂದುಗೆ, ಆ ಕಾಲೊಂದಿಗೆ ಎದೆ ಮೇಲೆ ಬರ್ತದೆ, ಅಂಥವನು ಶಿವ ನನ್ನವನು. ಕಿವಿಯಲ್ಲಿ ಹಾವುಗೆ, ಕಿವಿಯಲ್ಲಿ ಪಾದರಕ್ಷೆಗಳು ಅಂತ. ಪಾದರಕ್ಷೆ ಕಿವಿ ಹತ್ರ ಯಾಕೆ ಇಟ್ಕೋತಾನೆ? ಹಾವಿಗೆ ಇನ್ನೊಂದು ಅರ್ಥನೂ ಇದೆ, ಅದನ್ನು ಹೇಳ್ತೇನೆ. ಹಾವಿಗೆ ಕಿವಿ ಹತ್ರ ಪಾದರಕ್ಷೆ ಅಂದರೆ ಏನು ಅರ್ಥ? ಭಸ್ಮಧಾರಿಯಾದಂಥ ಈಶ್ವರ ಅವನು 2 ಕಿವಿಯಲ್ಲಿ 2 ಓಲೆ ಹಾಕ್ಕೊಂಡಿದ್ದಾನೆ, 2 ಕುಂಡಲ.
ಹಾಕ್ಕೊಂಡಿದ್ದಾನೆ. ತಾವು ನೋಡಿದ್ದೀರಿ ಅರ್ಧನಾರೀಶ್ವರನ ಕಲ್ಪನೆ. ಬಲಭಾಗ ಪುರುಷ ರೂಪ, ಸ್ತ್ರೀ ಭಾಗ, ಎಡಗಡೆಯದು ಸ್ತ್ರೀ ಭಾಗ ಇರುವಂಥದ್ದು. ಅವನ ಕಿವಿಯಲ್ಲಿರುವಂಥ 2 ಕುಂಡಲಗಳಿಗೆ ಹೆಸರಿದ್ದಾವೆ. ಒಂದು ಅಲಕ್ಷ, ಒಂದು ನಿರಂಜನ ಅಂತ ಹೆಸರು. ಆ ಕುಂಡಲಗಳಿಗೆ ಹೆಸರು ಒಂದು ಅಲಕ್ಷ, ಒಂದು ನಿರಂಜನ. ಅದಕ್ಕೆ ಸಾಮಾನ್ಯವಾಗಿ ತಾವು ಗಮನಿಸಿರಬೇಕು, ಕೆಲವು ಕೂಗ್ತಾ ಇರ್ತಾರೆ ಅಲಕ್ ನಿರಂಜನ್, ಅಲಕ್ ನಿರಂಜನ್ ಅಂತ ಕೂಗ್ತಾ ಇರ್ತಾರೆ. ಅಲಕ್ ನಿರಂಜನ್ ಅಂತ ಕೂಗೋ ಉದ್ದೇಶ ಅಷ್ಟು, ಅದು ಅಲಕ್ಷ್ಯ ಇರಬೇಕಾದದ್ದು. ಅಲಕ್ಷ ನಿರಂಜನ್ ಯಾಕೆ ಕೂಗ್ತಾ ಇರೋದು? ಭಗವಂತ ಕೇಳಿಸ್ಕೋ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎರಡಕ್ಕೂ ಹೇಳಬೇಕು, ಒಂದಕ್ಕೆ ಹೇಳಿದ್ರೆ ಎರಡಕ್ಕೂ ಹೇಳಬೇಕು. ಅದಕ್ಕೆ ಅಲಕ್ಷ ನಿರಂಜನ್, ಅಲಕ್ ನಿರಂಜನ್ ಅಂತ ಅಲಕ್ ನಿರಂಜನ ಆದದ್ದು. ಒಂದು ಅಲಕ್ಷ, ಒಂದು ನಿರಂಜನ ಅಂತ. ಅದು ಬಲಗಡೆಯ ಇದೆಯಲ್ಲ ಕುಂಡಲ, ಅದು ಗಂಡಸಿನ ಕುಂಡಲ, ಅದಕ್ಕೆ ಮಕರ ಕುಂಡಲ ಅಂತಾರೆ. ಬಲಗಡೆ ಇರುವಂಥದ್ದು ಮಕರ ಕುಂಡಲ, ಎಡಗಡೆ ಇರುವಂಥದ್ದು ಸ್ತ್ರೀಯರು ಧರಿಸುವಂಥದ್ದು, ಅದನ್ನು ತಾಂಟಕ ಕುಂಡಲ ಅಂತ ಕರೀತಾರೆ. ಒಂದು ವಿಶೇಷ ಹೇಳಬೇಕಾದ ನಾನು, ಈ ಮಕರ ಕುಂಡಲ ಆಗಲಿ ತಾಂಟಕ ಕುಂಡಲ ಆಗಲಿ ಇವು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಅದು ಚಿತ್ರ ಇದು. ಅವನು ಹಾಕ್ಕೊಂಡಿದ್ದಾನೆ, ಆದರೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಅಂಥದ್ದು, ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಇದಕ್ಕೆ ಸಂಬಂಧ ಏನು ಅಂದರೆ, ಒಂದು ಮಾತನ್ನು ಹೇಳ್ತಾರೆ, ಹಾವುಗೆ ಅಂತ ಇನ್ನೊಂದು ಅರ್ಥ ಅಂದರೆ ಪಾದರಕ್ಷೆಯ ಗುರುತು ಅಂತ ಒಂದು ಅರ್ಥ. ಬರೀ ಪಾದರಕ್ಷೆ ಅಷ್ಟೇ ಅಲ್ಲ, ಹೆಜ್ಜೆಯ ಗುರುತು. ಭಗವಂತನ ಹೆಜ್ಜೆಯ ಗುರುತುಗಳು ಸಿಗೋಲ್ಲ, ಎಲ್ಲೂ ಸಿಗಲ್ಲ. ಅದಕ್ಕೆ ಹೇಳ್ತಾರೆ ಹೇಗಿದೆ ಅಂದರೆ, ಅವನ ಸೃಷ್ಟಿ ಕಾಣಿಸುತ್ತೆ, ಭಗವಂತ ಮಾಡಿದ ಸೃಷ್ಟಿ ಕಾಣಿಸುತ್ತೆ, ಭಗವಂತ ಕಾಣಿಸೋಲ್ಲ ನಮಗೆ. ಸತ್ಯ ಹಿಂದೆಲ್ಲ ಅಡ್ಕೊಂಡಿದೆ, ಆ ಸತ್ಯದ ರೂಪ ಇಲ್ಲಿ ಕಾಣಿಸ್ತಾ ಇದೆ ಅಷ್ಟೇ ನಮಗೆ. ಹಾಗೆ ಭಗವಂತನ ಕಿವಿಯ ಓಲೆ ಕಾಣಿಸೋಲ್ಲ, ಆದರೂ ಓಲೆ ಇದ್ದದ್ದು ಸುಳ್ಳಲ್ಲ. ಅದು ಹೇಗಿದೆ ಅಂದರೆ ಸತ್ಯ ಇದ್ದಂಗಿದೆ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿದೆ ಮಾತು. ಸತ್ಯ ಇದ್ದ ಹಾಗೆ ಅಂದರೆ ಏನರ್ಥ? ಅದು ಸತ್ಯ. ಅದು ಸತ್ಯ ಯಾವುದು ಅಂತ ಭಾಳ ಮುಖ್ಯವಾಗಿ ಹೇಳಬೇಕು ಇದನ್ನು. ಸತ್ಯ ಕಾಣಿಸೋದಿಲ್ಲ, ನಿಜವಾದ ಸತ್ಯ ನಮಗೆ ಗೊತ್ತಿಲ್ಲ. ನಾನಿದ್ದೆ ಸ್ವಾಮಿ, ನಾನು ಮುಂದೆ ಇದ್ದೆ ಅಂತ ಹೇಳ್ತೀವಿ ನಾವು ಏನೋ ಘಟನೆ ಆದಾಗ. ಆದರೆ ನೀವು ಹೇಳಿದ ಸತ್ಯ ಅಂತಲ್ಲ, ಅದು ನಿಮಗೆ ತೋರಿದ ಸತ್ಯ ಅಷ್ಟೇ. ಒಂದು ಕಡೆ ಹೇಳಿದ್ದೆ, ಒಂದು ದೊಡ್ಡ ಅಗಲ ರಸ್ತೆ, 100 ಅಡಿ ರಸ್ತೆಯಲ್ಲಿ ಒಂದು ಕಡೆ ನಿಂತ್ಕೊಂಡಿದ್ದೀರಿ, ಬಸ್ಸಿಗೆ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ ನಾನು. ಖಾಲಿ ರಸ್ತೆ, ಬೆಳಗ್ಗೆ ಯಾರೂ ಇಲ್ಲ ಟ್ರಾಫಿಕಲ್ಲಿ. ಈ ಕಡೆ ಒಂದು ಕಾರ್ ಬರುತ್ತೆ, ಏನು ತಾಸಿಗೆ 120 ಕಿಲೋಮೀಟ್ರ್ ವೇಗದಲ್ಲಿ ಬರ್ತಾ ಇದ್ದಾನೆ. ಅಯ್ಯೋ ಎಲ್ಲೋ ಹಾಯಿಸ್ತಾನಪ್ಪ ಇವನು, ಏನೋ ಆ್ಯಕ್ಸಿಡೆಂಟ್ ಮಾಡ್ತಾನೆ ಇವನು ಅಂತ ಅಂದ್ಕೊಂಡು ನಿಂತಿದ್ದೀನಿ ನಾನು. ಎಡಗಡೆಯಿಂದ ಒಂದು ಸ್ಕೂಟರ್ ಮೋಟರ್ ಸೈಕಲ್ ಮೇಲೆ ಹುಡುಗ ಬಂದ, ಹೆಲ್ಮೆಟ್ ಹಾಕ್ಕೊಂಬಂದ, ಬರ್ರಂತ ಬಂದ. ಅವನು ಆ ಕಡೆ ಇದ್ದಾನೆ, ಏನಾಯಿತೋ ಗೊತ್ತಿಲ್ಲ, ಒಂದು ಕ್ಷಣದಲ್ಲಿ ಡಬಾರ್ ಅಂತ ಇಬ್ಬರು ಆ್ಯಕ್ಸಿಡೆಂಟ್ ಆಯಿತು. ನಾನು ರಸ್ತೆ ಈ ಕಡೆ ನಿಂತ್ಕೊಂಡು ನಾನೇನು ಹೇಳಿದ್ದೆ ಮೊದಲು, ಇವನ್ನೆಲ್ಲೋ ಆ್ಯಕ್ಸಿಡೆಂಟ್ ಮಾಡ್ತಾನೆ ಅಂತ ಅನಿಸಿತ್ತಲ್ಲ. ನನಗೆ ಗೊತ್ತು ಈ ಕಾರ್ ಡ್ರೈವರೇ ಮಾಡಿದ್ದು. ಏನು ರೀ ಇವನು ಹೆಲಿಪ್ಯಾಡ್ ಅಂತ ತಿಳ್ಕೊಂಡಿದ್ದಾನೆ, ಮತ್ತು ಏರ್ ಸ್ಟ್ರಿಪ್ ಅಂತ ತಿಳ್ಕೊಂಡಿದ್ದಾನೆ, ಮೇಲೆ ಹಾರಿಸ್ತಾನೆ ಅಂತ ಬಯೋಕ್ಕೆ ಶುರು ಮಾಡಿದ. ರಸ್ತೆ ಆ ಕಡೆ ನಿಂತ್ಕೊಂಡು ಹೇಳಿದ್ರು, ಸ್ವಾಮಿ ನಿಮಗೆ ಕಾಣಿಸ್ತಿಲ್ಲ, ಇವನು 2 ಗಾಲಿ ಇರೋದು ನೆನಪಿಲ್ಲ ಅವನಿಗೆ, 4 ಗಾಲಿ ಇದೆ ಅಂತ ತಿಳ್ಕೊಂಡಿದ್ದಾನೆ. ಅವನು ಜೋರಾಗಿ ಬಂದ, ಅಷ್ಟು ಮರಳಿತ್ತು, ಮರಳು ಜಾರ್ಕೊಂಡ ಹೋಗಿ ತಾನು ಹೊಡೆದಿದ್ದಾನೆ ಕಾರಿಗೆ. ಇವ್ನು ಕಾರ್ನ ಒಂದೇನು ತಪ್ಪಿಲ್ಲ ಅಂತ ಅವನಂತಾನೆ. ತಾವು ಗಮನಿಸಿರಬೇಕು, ಒಂದು ಆ್ಯಕ್ಸಿಡೆಂಟ್ ಆದಾಗ 100 ಜನ ಸೇರಿರ್ತಾರೆ, 100 ಜನ 100 ಮಾತು ಹೇಳ್ತಾರೆ, ಮತ್ತು ಎಲ್ಲರೂ ನಾ ಹೇಳಿದ್ದೆ ಸತ್ಯ ಅಂತಾರೆ. ಯಾರು ಸತ್ಯ ಹೇಳಿದರು? ನಿಜವಾದ ಸತ್ಯ ಯಾರಿಗೂ ಕಾಣಿಸ್ತಿಲ್ಲ. ಅದು ನನ್ನ ಪರ್ಸೆಪ್ಷನ್, ನಾನು ನೋಡುವಂಥ ದೃಷ್ಟಿಕೋನ ಅಂತ. ಆದ್ದರಿಂದ ಸತ್ಯ ನಮ್ಗೆ ಯಾರಿಗೂ ತಿಳಿದಿಲ್ಲ, ಸತ್ಯದ ಒಂದು ಮುಖ ಕಾಣಿಸುತ್ತೆ. ನನಗೆ ಹೊತ್ತಿಗೆ ಈಗ ಬರಬೇಕಾದ್ರೆ ಕಾರಲ್ಲಿ ನೆನಪಾಯ್ತು, ಹೇಳಬೇಕು ಅನ್ನಿಸ್ತು. 52ನೇ ಇಸ್ವಿಗೋ 53ನೇ ಇಸ್ವಿಗೋ ಒಂದು ಸಿನಿಮಾ ಬಂದಿತ್ತು, ಇವತ್ತಿಗೂ ಕ್ಲಾಸಿಕ್ ಅದು. ಒನ್ ಆಫ್ ದಿ ಬೆಸ್ಟ್ ಪಿಕ್ಚರ್ಸ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಈ ಸತ್ಯದ ಬಗ್ಗೆ ಮಾತಾಡುವಂಥದ್ದು 12 ಆ್ಯಂಗ್ರಿ ಮೆನ್ ಅಂತ ಒಂದು ಸಿನಿಮಾ. 12 ಆ್ಯಂಗ್ರಿ ಮೆನ್ ಅಂತ ಸಿಕ್ಕರೆ ದಯವಿಟ್ಟು ನೋಡಿ. ಅದನ್ನು ಹಿಂದಿಯಲ್ಲಿ ಮಾಡಿದ್ರು, ಕುಲ್ಗೆಡಿಸ್ಬಿಟ್ರು. ಅದನ್ನೇನು ಮಾಡಿ ಪರವಾಗಿಲ್ಲ, ಪೂರಾ ಕೆಟ್ಟೇನು ಮಾಡಲಿಲ್ಲ, ಆದರೆ ಆ ಸ್ಟ್ಯಾಂಡರ್ಡಿಗೆ ಬರಲಿಲ್ಲ ಅದು. ಅದೇನು ಅಂದರೆ, ಒಂದು ಸಣ್ಣ ಘಟನೆ ಆಗುತ್ತೆ, ಯಾವುದೋ ಒಬ್ಬನ ಮುದುಕನ ಕೊಲೆ ಆಗುತ್ತೆ. ಒಬ್ಬ ಮನೇಲಿ ಹುಡುಗ ಇದ್ದ, ಅವನೇ ಕೊಂದಿದ್ದಾನೆ ಅಂತ ಒಂದು ಸಾಕ್ಷಿ. ಆ ಹುಡುಗ ಬರ್ತಾನೆ, ಇಲ್ಲ ನಾ ಮಾಡಿಲ್ಲ ಅಂತ ಹೇಳ್ತಾನೆ. 5-6 ಜನ ಸಾಕ್ಷಿಗಳು ಬಂದು ಇವನೇ ಮಾಡಿದ್ದು ಅಂತ ಹೇಳ್ತಾರೆ. ತೀರ್ಮಾನ ಖಚಿತವಾಗಿ ಬಿಡ್ತದೆ, ಅವನೇ ಕೊಂದದ್ದು ಅಂತ. ಹುಡುಗ ಅಳೋಕ್ಕೆ ಶುರು ಮಾಡ್ತಾನೆ, ಹೇಳೋಕ್ಕಾಗಲ್ಲ ಅವನಿಗೆ. ಆಗ ಜ್ಯೂರೀಸ್ ಅಂತ ಇರ್ತಿದ್ರು ಹಳೆ ಕಾಲದಲ್ಲಿ, ಜಡ್ಜ್ ಒಬ್ಬನೇ ಇರ್ತಿರ್ಲಿಲ್ಲ, ಆ ಸಮಾಜದಲ್ಲಿ ಪ್ರಮುಖರನ್ನೆಲ್ಲ ಸೇರಿಸಿ ಜ್ಯೂರಿ ಇದನ್ನು ಮಾಡೋರು 12 ಜನ ಇದ್ದರಂತೆ. ಆಗ ಅವನು ಜಡ್ಜ್ ಏನು ಹೇಳ್ತಾನೆ, ನೋಡಿ ಇದು ಸ್ವಲ್ಪ ಒಬ್ಬ ಹುಡುಗನ ಜೀವನ ಮರಣ ಪ್ರಶ್ನೆ ಇದೆ, ಅವನು ಮಾಡಿದ್ದೇ ನಿಜ ಅಂತ ಅನ್ನೋದಾದರೆ ಅವನು ಗಲ್ಲಿಗೆ ಏರಿಸಬೇಕಾಗ್ತದೆ. ಅದಕ್ಕೆ ನೀವು 12 ಜನ ಒಂದು ಕೋಣೆಯಲ್ಲಿ ಹೋಗಬೇಕು, ಬಾಗಿಲು ಹಾಕ್ಕೋಬೇಕು, ಹೊರಗೆ ಬರೋ ಹಾಗಿಲ್ಲ. ನೀವು 12 ಜನ ಒಮ್ಮತ ಬರೋ ತನಕ ನೀವು ಹೊರಗೆ ಬರೋ ಹಾಗಿಲ್ಲ. ತಮಾಷೆ ಇದೆ.
ಏಕಮತ ಬರಬೇಕು. ನೋಡಿ ನಾವು 6 ಜನ ಹೆಂಗಂದ್ವಿ 6 ಜನ ಹೆಂಗಂದ್ವಿ ಇಲ್ಲ, 12 ಜನ ಒಂದೇ ತೀರ್ಮಾನಕ್ಕೆ ಬರಬೇಕು. ನೀವು ಬಂದ ತಕ್ಷಣ ಹೊರಗೆ ಬನ್ನಿ, ಅಲ್ಲಿವರೆಗೆ ನಿಮಗೆ ಊಟ ಗೀಟ ಎಲ್ಲ ಅಲ್ಲೇ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. 12 ಜನ ಗೊತ್ತಾರೆ, ಇದರಲ್ಲಿ ಏನು ಡೌಟು? ಅವ್ನು ಕೊಂದಿದ್ದಾನೆ ಗ್ಯಾರಂಟಿ ಗೊತ್ತಾ? ಹುಡುಗನ ಇಷ್ಟು ಜನ ಸಾಕ್ಷಿ ಹೇಳಿಲ್ವಾ? ಕರೆಕ್ಟಾಗಿ ಹೇಳಿದಾರಲ್ಲ ಅಂತ ಗೊತ್ತಾನೆ. ಅವ್ರು ಹೊರಗೆ ಬರೋ ಹಂಗಿಲ್ಲ, ಕೋಣೆ ಬಿಟ್ಟು 5 ನಿಮಿಷದಲ್ಲಿ ಕೆಲವರು ಪಾಪ ಮನೆ ಕೆಲಸ ಇರುತ್ತೆ, ಎಲ್ಲೋ ಹೋಗೋದಿರುತ್ತೆ, ಕೋರ್ಟಿಗೆ ಹೋಗೋದಿರುತ್ತೆ, ಅವ್ರಲ್ಲಿ ಅವಸರದಿಂದ ಬಂದವರು ಒಂದು ತಾಸಲ್ಲಿ ಹೋಗಬೇಕು ಅಂತ. ಒಳಗಡೆ ಹೋದ್ಮೇಲೆ ಒಬ್ಬ ಮನುಷ್ಯ ಹೇಳ್ತಾನೆ, ನೋಡಿ ಜಡ್ಜ್ ಹೇಳಿದ್ದಾರೆ, ಒಬ್ಬ ಮನುಷ್ಯನ ಜೀವನ ಮರಣ ಪ್ರಶ್ನೆ ಇದೆ. ಸಣ್ಣ ಹುಡುಗ, ಅವನು ನಿರಪರಾಧ ಆಗಿದ್ದರೆ ಗಲ್ಲಿಗೆ ಏರಿಸಬಾರ್ದು, ಅವನ್ನ ಸ್ವಲ್ಪ ವಿಚಾರ ಮಾಡೋಣ, ಏನು ತೊಂದರೆ ಇಲ್ಲ ಅಂತ. ಏನು ವಿಚಾರ ಮಾಡ್ತೀರಿ, ನಾನು ಹೋಗ್ಬೇಕು ಮೀಟಿಂಗೆಲ್ಲೋ ಅಂತ ಇನ್ನೊಬ್ಬ ಅಂತಾನೆ. ಆದರೆ ಒಂದೇ ಅಭಿಪ್ರಾಯ ಬರೋಂಗೆ ಹೋಗಂಗಿಲ್ಲಲ್ಲ. ಆ ಮನುಷ್ಯ ಹೇಳ್ತಾನೆ, ನನಗೆ ಯಾಕೆ ಅನಿಸುತ್ತೆ ಹುಡುಗ ನಿರಪರಾಧಿ ಅಂತ ಒಂದು ಪಾಯಿಂಟ್ ಹೇಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ಬರು ಒಪ್ಕೋತಾರೆ, ಹೌದು ಆ ಹುಡುಗ ಪಾಪ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. 10 ಜನ ಅವನ ವಿರುದ್ಧ, ಹುಡುಗನ ವಿರುದ್ಧ, ಇಬ್ಬರು ಪರವಾಗಿರ್ತಾರೆ. ಮತ್ತು ಸ್ವಲ್ಪ ಹೊತ್ತು ಡಿಸ್ಕಷನ್ ಆಗುತ್ತೆ. 3ನೇದು ಒಂದೇನೋ ಪಾಯಿಂಟ್ ತೆಗಿತಾನೆ, ಹೌದು ಹಾಗಾದರೆ ಇದು ನೋಡೇ ಇರಲಿಲ್ಲ ನೋಡಿ ನಾವು ಈ ಪಾಯಿಂಟ್, ಇದನ್ನು ನೋಡಿದ್ರೆ ಹುಡುಗ ಮಾಡಿಲ್ಲ ಅನ್ಸುತ್ತೆ. 3 ಜನ ಆಗುತ್ತೆ, 4 ಜನ ಆಗುತ್ತೆ, 6 ಜನ ಆಗುತ್ತೆ, ಕೊನೆಗೆ 12 ಜನ ಹುಡುಗ ನಿರಪರಾಧಿ ಅಂತಾಗುತ್ತೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಮೊದಲು ನೋಟಕ್ಕೆ ಆ ಹುಡುಗನೇ ಅಪರಾಧಿ ಅಂತ ಅನಿಸಿತ್ತು, ಅರ್ಧ ಗಂಟೆ ಆದಮೇಲೆ ಇಬ್ಬರಿಗೆ ಅನ್ನಿಸ್ತು, ಸಾಯಂಕಾಲ ಹೊತ್ತಿಗೆ 12 ಜನಕ್ಕೆ ಅನ್ನಿಸ್ತು. ಅಂದರೆ ಏನರ್ಥ? ಅವರು ಯಾವುದು ಸತ್ಯ ಅಂತ ಅಂದ್ಕೊಂಡಿದ್ರೋ ಅದು ಸತ್ಯ ಅಲ್ಲ ಅಂತ ಪೊರೆಯಾಗಿ ಪದರಾಗಿ ಅರ್ಥ ಆಗ್ತಾ ಹೋಯಿತು. ನಮಗೂ ಹಾಗೆ ಆಗೋದಲ್ವಾ? ಅದರಿಂದ ಹೇಳ್ತಾರೆ, ಈ ಸತ್ಯ ನಮ್ಮ ದೃಷ್ಟಿಕೋನ ಮಾತ್ರ, ನಿಜವಾದ ಸತ್ಯ ಈಶ್ವರನಿಗೆ ಮಾತ್ರ ಗೊತ್ತಾಗುವಂಥದ್ದು. ಹಾವುಗೆ ಅಂದರೆ ಸತ್ಯ, ಪಾದರಕ್ಷೆಯ ಗುರುತು ಸತ್ಯ ಅಂತ ಹೇಳ್ತಾರೆ. ಆದ್ದರಿಂದ ಪಾದರಕ್ಷೆ ಅಂದರೆ ಚಪ್ಪಲಿನೇ ಇರಬೇಕು ಅಂತಲ್ಲ, ಈಶ್ವರನಿಗೆ ಗೊತ್ತಾಗೋದು ಸತ್ಯ ಮಾತ್ರ. ಯಾರು ಏನೇ ಹೇಳಿದರೂ ಕೂಡ ಆ ಕುಂಡಲಗಳು ಅದನ್ನೆಲ್ಲ ಶೋಧಿಸಿ ಪರಮ ಸತ್ಯವಾದದ್ದನ್ನು ಮಾತ್ರ ಭಗವಂತನ ಕಿವಿಗೆ ಮುಟ್ಟಿಸ್ತವೆ. ಆದ್ದರಿಂದ ಅವನ ಕಿವಿಯಲ್ಲಿ ಹಾವುಗೆಗಳಿದ್ದಾವೆ ಅಂತ. ಉಭಯ ಸಿರಿವಂತ ಅವನು, ಲೌಕಿಕದಲ್ಲಿ ಅಲೌಕಿಕದಲ್ಲಿ ಅದ್ಭುತ ಸಿರಿವಂತ ಅವನು. ಅಂಥ ಸಿರಿವಂತನ ಮೊಳಕಾಲಲ್ಲಿ ಝಳವಟ್ಟಿಗೆ. ಈ ಝಳವಟ್ಟಿಗೆ ಅಂದರೆ ಒಂದು ಬಂಗಾರದ ತಗಡು, ಒಂದು ಕಟ್ಟೆ ಇದ್ದ ಹಾಗೆ, ಒಂದು ಪೀಠ ಇದ್ದ ಹಾಗೆ. ಇದೇನು ಮೊಳಕಾಲಿ ಕಟ್ಕೊಳ್ಳೋಂಥ ಪೀಠ ಅಂತಂದರೆ, ಯಾವಾಗ ಅವನು ಧ್ಯಾನಸ್ಥನಾಗಿ ಪದ್ಮಾಸನದಲ್ಲಿ ಕೂತ್ಕೋತಾನೋ ಅಥವಾ ವಿರಾಮವಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡಾಗ ಆ ಮೊಳಕಾಲ ಮೇಲೆ ಆ ಬಂಗಾರದ ತಗಡಿನ ಪೆಟ್ಟಿಗೆ ಇಟ್ಕೋತಾನೆ, ಅದೊಂದು ಮಣೆ ಇದ್ದ ಹಾಗೆ. ಆ ಮಣೆ ಮೇಲೆ ಪಾರ್ವತಿ ಕೂತ್ಕೋತಾಳೆ. ಆದ್ದರಿಂದ ಅದು ಶಕ್ತಿಪೀಠ. ಮೊಳಕಾಲಿನ ಮೇಲೆ ತನ್ನ ಪತ್ನಿ ಪಾರ್ವತಿ ಕೂತ್ಕೊಳ್ಳೋದ್ರಿಂದ ಅದು ಶಕ್ತಿಪೀಠ ಆಗ್ತದೆ. ಅದು ಝಳವಟ್ಟಿಗೆ, ಮೊಳಕಾಲಲ್ಲಿ ಝಳವಟ್ಟಿಗೆ. ಉಂಗುಷ್ಟದಲ್ಲಿ ಮೂಗುತಿ. ಈ ಮೂಗುತಿ ಅಂದರೆ ಏನರ್ಥ ಅಂತ ಯಾವಾಗ ಹೇಳ್ತಾರೆ, ಮೂಗಿನಕ್ಕಿಂತ ಮೂಗುತಿ ದೊಡ್ಡದು ಅಂತ ಕೆಲವೊಂದು ಮಾತು ಬರ್ತದೆ. ಅದು ಮೂಗುತಿ ಹಾಕ್ಕೊಳ್ಳೋದು ಹೆಮ್ಮೆ ಲಕ್ಷಣ. ಒಂದು ಮೂಗುತಿ ಹಾಕ್ಕೊಂಡ ತಕ್ಷಣ 4 ಜನ ಕೇಳದೆ ಹೋದರೆ ಭಾಳ ಸಂಕಟ ಆಗುತ್ತೆ. ಕೇಳಬೇಕು ಅದನ್ನು, ಹೊಸದಾ ಎಷ್ಟಾಯಿತು, ಡೈಮಂಡಾ ಅಂತ ಕೇಳಬೇಕು. ಹೌದು ಅನ್ನಬೇಕು, ಅವಾಗ ಸಂತೋಷ ಜಾಸ್ತಿ ಆಗೋದು. ಅದರ ಬೆಲೆ ಹೆಚ್ಚಾದಷ್ಟು ಮೂಗುದ್ದು ಆದಂಗೆ ಅನಿಸುತ್ತೆ. ಅದರಿಂದ ಮೂಗುತಿ ಅಂತಂದರೆ ಅದು ಹೆಮ್ಮೆಯ ಹಿರಿಮೆಯ ಲಕ್ಷಣ ಇದ್ದ ಹಾಗೆ, ಅದು ದ್ಯೋತಕ ಇದ್ದ ಹಾಗೆ. ಆ ಮೂಗುತಿ ಅಂದರೆ ಹೆಮ್ಮೆಯ ಲಕ್ಷಣ ಅಂತ ಹೇಳಿದ್ನಲ್ಲ, ಅವನ ಹೆಮ್ಮೆ ಹೇಗಿದೆ ಗೊತ್ತೇನ್ರಿ ನಮ್ಮ ಶಿವಂದು ಅಂತ ಹೇಳ್ತಾಳಕ್ಕೆ. ಹೇಗಿದೆ ಅಂದರೆ, ರಾವಣ ಕುಬೇರನ ಕಡೆ ಹೋದ, ಕುಬೇರ ಅಂತ ಮಂದ್ರು, ಕುಬೇರನ ಸೋಲಿಸಿದ, ಅಲಕಾ ನಗರಿಯನ್ನು ಲೂಟಿ ಮಾಡಿದ, ಅಲ್ಲಿ ಎಲ್ಲ ದುಡ್ಡನ್ನು, ಸಾಮ್ರಾಜ್ಯದ ದುಡ್ಡಲ್ಲೆಲ್ಲ ಬಳ್ಕೊಂಡ. ವಾಪಸ್ ಹೋಗ್ತಾ ಇದ್ದ ಲಂಕೆಗೆ, ತನ್ನ ಪುಷ್ಪಕ ವಿಮಾನದಲ್ಲಿ ಹೋಗ್ತಿದ್ದ. ಹೋಗಬೇಕಾದ್ರೆ ಕೈಲಾಸದ ಮೇಲೆ ಹಾಗೆ ಹೋಗಬೇಕು. ಆದರೆ ವಿಮಾನ ಹೋಗುವಾಗ ಕೈಲಾಸ ಹತ್ರ ಮುಂದೆ ಹೋಗಲಿಲ್ಲ, ನಿಂತ್ಕೊಂಡ್ಬಿಡ್ತು. ಅವನು ಸಿಟ್ಟು, ನಾನು ಇಂತಹ ಪರಾಕ್ರಮಿ, ಕುಬೇರನ್ನು ಸೋಲಿಸಿ ಅವನ ರಾಜ್ಯ ಲೂಟಿ ಮಾಡ್ಕೊಂಡು ಬಂದಿದ್ದೇನೆ, ನನ್ನ ವಿಮಾನ ನಿಲ್ಲಿಸ್ಬೇಕಾದ್ರೆ ಯಾರ್ದು ಧೈರ್ಯ ಇರಬೇಕು, ಯಾರು ನಿಲ್ಲಿಸಿದರು ಅಂಥೇಳಿ ಕೆಳಗಿಳಿದು ನೋಡ್ತಾನೆ. ನಂದಿ ಬರ್ತಾನೆ, ಏನಪ್ಪ ನಾನು ವಿಮಾನ ಹೋಗೋದಿಲ್ಲ, ಯಾರು ತಡೆದಿದ್ದಾರೆ ಅಂತ. ಅವನು ಹೇಳ್ತಾನೆ, ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಈಶ್ವರ ಇರುವಂಥ ಜಾಗ ಅದು. ಈಶ್ವರ ಪಾರ್ವತಿಯರಿದ್ದಾರೆ ಕೈಲಾಸದಲ್ಲಿ, ಅವರು ತಲೆ ಮೇಲೆ ಹೋಗೋಂಗಿಲ್ಲ. ಈ ಪೆಂಟಗಾನ್ ಮೇಲೇ, ವೈಟ್ ಹೌಸ್ ಮೇಲೇ ವಿಮಾನ ಹಾರೋಗಿ ಬಿಡೋಲ್ಲ. ಒಬಾಮಾ ಇರುವಂಥದ್ದು ವೈಟ್ ಹೌಸ್ ಮೇಲೆ ವಿಮಾನ ಹಾರೋಗಿ ಬಿಡೋಲ್ಲ. ನಿಮಗೆ ಗೊತ್ತಿರಬೇಕು, ದೆಲ್ಲಿಯಲ್ಲೂ ಕೂಡ ಪ್ರೆಸಿಡೆಂಟ್ಸ್ ಮನೆ ಮೇಲೆ, ಪ್ರೈಮ್ ಮಿನಿಸ್ಟರ್ ಮನೆ ಏರಿಯಾ ಮೇಲೆ ವಿಮಾನ ಹಾರೋದಕ್ಕೆ ಅವಕಾಶ ಇಲ್ಲ. ಆ ನೋ ಫ್ಲೈಯಿಂಗ್ ಝೋನ್ ಅಂತ ಹಾಕಿಬಿಡ್ತಾರೆ. ಅಲ್ಲಿ ಯಾರೂ ವಿಮಾನ ಹಾರಿಸೋಂಗಿಲ್ಲ, ಅಷ್ಟರ ಮಟ್ಟಿಗೆ ಯಾರೂ ಬರೋಂಗಿಲ್ಲ. ಹೋಗ್ತೀವಿ ಅವನ ಬಾಂಬ್ ಹಾಕೋದ್ರೆ ಅಂತ ಹೇಳಿ ಯಾರನ್ನೂ ಬಿಡಬಾರ್ದು ಅಂತ. ಅದಕ್ಕೆ 9/11 ಬಿಲ್ಡಿಂಗ್ ಆದಾಗ ಪೆಂಟಗಾನಿಗೆ ಹೊಡೆದ ಹೋಗಿ ಅವನು ವಿಮಾನ ತಗೊಂಡು. ಹಾಗೆ ಅಲ್ಲಿಗೆ ಹೋಗಬಾರ್ದು ಅಂತ ತಡೆ ಇರಬೇಕಾದ್ರೆ ಕೈಲಾಸದ ಮೇಲೆ ಹೆಂಗೆ ಹಾರೋಕ್ಕಾಗತ್ತೆ, ನಿನಗೆ ಹಾರೋಕ್ಕಾಗಲ್ಲ ಅಂತ ನಂದಿ ಹೇಳ್ತಾನೆ. ಅದಕ್ಕೆ ಅವನಂತಾನೆ, ಈಶ್ವರ ಇದ್ದ
ನನ್ನ ವಿಮಾನ ತಡೆಯೋಕೆ ಅವನಿಗೇನಾಗಿದೆ ನೋಡ್ಬಿಡ್ತೀನಿ ಅಂತ ಹೇಳಿ ಏನು ಮಾಡಿದ ಗೊತ್ತಾ, ವಿಮಾನದಿಂದ ಕೆಳಗಿಳಿದ. ಅವನು ಎಷ್ಟೋ ಕೈ ಇದ್ದಾವಲ್ಲ, 10 ತಲೆದ ಮೇಲೆ ಕೈ 20 ಇರಬೇಕು ಮಿನಿಮಮ್. ಅವನೇನು ಮಾಡ್ದ, ಆ ಕೈಲಾಸ ಪರ್ವತದ ಕೆಳಗೆ ಕೈ ಹಾಕಿ ಎತ್ತೋಕೆ ಶುರು ಮಾಡ್ದ. ಗಡಗಡ ನಡ್ಗೋಕೆ ಶುರು ಆಯಿತು ಕೈಲಾಸ. ಪಾರ್ವತಿ ಗಾಬರಿಯಾಗಿ ಈಶ್ವರನ ಹತ್ರ ಬಂದು ಇದೇನಾಗ್ತಾ ಇದೆ ಅಂತ ಕೇಳಿದ್ಲು. ಆತನಿಗೆ ಗೊತ್ತು ಇದೇನಾಗಿದೆ ಅಂಥೇಳಿ. ನಾನು ಮಾಡ್ತೀನಿ ಇರು ಅಂದ. ಆ ಕಾಲಿನ ಉಂಗುಷ್ಟದಿಂದ ಕೈಲಾಸವನ್ನು ಒತ್ತಿದ ತಕ್ಷಣ ಸಿಕ್ಕಾಕೊಂಬಿಟ್ಟ ರಾವಣ ಕೆಳಗಡೆ. ತ್ರಾಹಿ ತ್ರಾಹಿ ಅಂತ ಕೂಗೋಕೆ ಶುರು ಮಾಡಿದ. ಆದರೆ ರಾವಣ ಬಂದು ಶಿವ ಬಂದು ಕೆಳಗಡೆ, ಹೌದಪ್ಪ ನೀನು ಮಹಾಶೂರ, ಅದರ ಅಹಂಕಾರ ಬೇಡ, ನಿನ್ನ ಶಕ್ತಿ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸು, ಇಲ್ಲಿ ತೋರಿಸ್ಬೇಡ ಅಂತ ಹೇಳಿ ಕನಿಕರದಿಂದ ಒಂದು ಖಡ್ಗವನ್ನು ಬಹುಮಾನವಾಗಿ ಕೊಡ್ತಾನೆ ರಾವಣನಿಗೆ. ಅವನ ಅಹಂಕಾರ ಮುರಿಯೋದ್ರ ಜೊತೆಗೆ ಕನಿಕರ, ಅದಕ್ಕೆ ಭೋಳಾಶಂಕರ ಅಂತ ಕರೆಯೋದು, ವಿಪರೀತ ಪ್ರೀತಿ ಅವನಿಗೆ. ಅವನ ಅಹಂಕಾರ ಮುರಿಯೋದಷ್ಟೇ ಅಲ್ಲ, ಅವನ ಖಡ್ಗ ಕಟ್ ಕಳಿಸಿದ. ಅಂಥ ಪರಾಕ್ರಮಿಯಾದ ರಾವಣನ ಅಹಂಕಾರವನ್ನು ಮುರಿದದ್ದು ಶಿವನ ಉಂಗುಷ್ಟ. ಅದು ಅವನ ಮೂಗುತಿ, ಹೆಮ್ಮೆಯ ಲಕ್ಷಣ ಅದು. ಆದ್ದರಿಂದ ಅವನಿಗೆ ಉಂಗುಷ್ಟದಲ್ಲಿ ಮೂಗುತಿ. ಅದು ಜಾಣರಿಗೆ ಜಗುಳಿಕೆ, ಜಾಣರು ಮಾತ್ರ ಅರ್ಥ ಆಗುವಂಥ ಮಾತಿದು ಅಂತ ಹೇಳ್ತಾಳೆ. ಚೆನ್ನ ಮಲ್ಲಿಕಾರ್ಜುನಯ್ಯನ ಶೃಂಗಾರದ ಪರಿ ಬೇರೆ, ಅವನ ಶೃಂಗಾರದ ರೀತಿಯೇ ಬೇರೆ. ಅಂಥ ಚೆನ್ನ ಮಲ್ಲಿಕಾರ್ಜುನಯ್ಯ ನನ್ನ ಒಲ್ದಿರಬೇಕಾದ್ರೆ ಇದು ಯಾವ ಕೌಶಿಕಪ್ಪ ಇವನು ಅನ್ನೋ ಧಾಟಿ. ಆಕೆ ಹೇಳಿ ನನಗಾಗೋದಿಲ್ಲ, ಮದುವೆ ಆಗೋದಿಲ್ಲ ಇವನ್ನ ಅಂತ ಹೇಳಿ ಕಳಿಸ್ತಾಳೆ. ಆದರೆ ಅವನು ಇನ್ನೊಂದು ಹೇಳ್ತಾಳೆ, ನಿನ್ನ ಗಂಡ ಯಾರಮ್ಮ, ಗುರುತು ಹೇಳು ನೋಡೋಣ ಅವನು ಹೇಗಿದ್ದಾನೆ ಅಂತ. ಎಂಥ ಚಂದ ಮಾತು. ಇಂಥ ವಿಶೇಷ ಪುರುಷ ನನ್ನ ಗಂಡ, ಅವನು ಕುರುಹು ನಿಮಗೆ ಗೊತ್ತೇ ಅಂತ ಕೇಳ್ತಾಳೆ. ಅವನ ಲಕ್ಷಣ ಗೊತ್ತಾ ನೀವು ಹೇಗಿದ್ದಾನೆ ಅಂತ. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೊಲಿದೆ ನಾನಯ್ಯ. ಎಂಥ ಅದ್ಭುತ ಮಾತು. ಸಾವಿಲ್ಲದ ಕೇಡಿಲ್ಲದ ಚೆಲುವೆಂಗೆ ನಾನು ಒಲಿದೆನವ್ವ. ಎಡೆಯಿಲ್ಲದ ಕೆಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗೆ ನಾನು ಒಲಿದೆನವ್ವ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆ. ಕುಲ ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನೊಲಿದೆ. ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನ ಚೆಲುವ ಗಂಡ ನನಗೆ. ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ಕಾಯೇ. ಏನು ಮಾತದು. ನನ್ನ ಗಂಡ ಹೇಗಿದ್ದಾನೆ ಅಂತ ಹೇಳೋದು ಒಂದು ಸಂತೋಷ, ಅದರ ಜೊತೆಗೆ ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ತಾಯೇ ಅಂತ ಹೇಳ್ತಾರೆ. ಕಂಪ್ಯಾರಿಸನ್, ಕಾಂಟ್ರಾಸ್ಟಿಂಗ್ ಅಂತ ಹೇಳ್ತೀವಿ ನಾವು. ಆತ ಹೇಗಿದ್ದಾನೆ, ಇವ್ರು ಹೇಗಿದ್ದಾರೆ. ನೀವು ಬಂದಿದ್ದೀರಲ್ಲಪ್ಪ, ಯಾರ್ದೋ ಪರವಾಗಿ ಬಂದಿದ್ದೀರಲ್ಲ, ಕೌಶಿಕನ ಪರವಾಗಿ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಹೇಗಿದ್ದಾರೆ ಅವರು ಅಂತ. ಎಷ್ಟು ಚೆಂದಾಗಿ ಮಾತು. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ ನಾನು ಒಲಿದನಯ್ಯ. ಅವನು ಸಾವೇ ಇಲ್ಲ, ಅನಾದಿ ಅವನಿದ್ದಂಥದ್ದು, ಅನಂತ. ಎಡೆಯಿಲ್ಲದ ಕೆಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ. ಈ ಭಾಷೆ ನನಗೆ ಅದ್ಭುತ. ಎಷ್ಟು ವರ್ಷಗಳ ಹಿಂದೆ ಸ್ವಾಮಿ, 900 ವರ್ಷಗಳ ಹಿಂದೆ ಬರೆದಂಥ ಭಾಷೆ. ಎಷ್ಟು ಸುಲಭವಾಗಿ, ಆ ಲಯಬದ್ಧವಾಗಿ ಅಷ್ಟು ಚೆನ್ನಾಗಿ ಬರುವಂಥ ಭಾಷೆ. ಅಂಥವನಿಗೆ ಮಾತಾಡಬೇಕಾದ್ರೆ ಒಂಥರ ಅನಿಸ್ಬೇಕು, ಅಂಥ ಚೆಲುವನಿಗೆ ನಾನು ಒಲಿದೆನಯ್ಯ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆ. ಭವ ಇಲ್ಲ ಅವನಿಗೆ, ಸಂಸಾರ ಬಂಧನ ಇಲ್ಲ, ಭಯ ಇಲ್ಲ, ನಿರ್ಭಯ ಚೆಲುವಂಗಾನೊಲಿದೆ. ಕುಲ ಇಲ್ಲ, ಸೀಮೆ ಇಲ್ಲ. ಯಾವ ಕುಲ ಶಿವನಿಗೆ? ಶಿವನಿಗೆ ನಾವು ಹಾಕ್ಬಿಡ್ತೀವಿ, ಅವನಿಗೊಂದು ಹಾಕ್ಬಿಡ್ತೀವಿ, ಸಿಕ್ಕರೆ ಅವನೊಂದು ಕ್ಯಾಟಗರಿಗೆ ಸೇರಿಸೇ ಬಿಡ್ತೀವಿ ಅವನು. ಆದರೆ ಅವನು ಸಿಗಲ್ಲ, ಅದಕ್ಕೆ ಪುಣ್ಯಕ್ಕೆ. ಕುಲ ಇಲ್ಲ, ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗೆ ನಾನು ಒಲಿದೆ. ಇದು ಕಾರಣ, ಇದೇ ಕಾರಣಪ್ಪ ಚೆನ್ನ ಮಲ್ಲಿಕಾರ್ಜುನ ಚೆಲುವ ಗಂಡ ನನಗೆ. ಅಂಥವನು ಗಂಡನಾಗಿದ್ದಾನೆ. ಅಂಥವ್ರ ಮುಂದೆ ಈ ಸಾವ ಕೆಡುವ ಗಂಡರನ್ನು ಒಯ್ದು, ಈ ಕೌಶಿಕನ ಸೇರಿಸ್ಬೇಕು ಅದರೊಳಗೆ, ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ತಾಯೇ. ಏನು ಪ್ರಯೋಜನ ಇವ್ರ ಜೊತೆಗೆ? ಹೋಲಿಸಿದಾಗ ಹೋಲಿಕೆ ಇರುವಂಥವ್ರು ಇರಬೇಕು. ಅಸಾಮಾನ್ಯ ಹೋಲಿಕೆ. ಒಂದು ಕಡೆ ಅಲ್ಲಿರುವಂಥವನು ಚೆಲುವ ಗಂಡ, ಇಲ್ಲಿರುವಂಥ ಸಾವ ಕೆಡುವ ಗಂಡ ಅಂತ ಹೇಳ್ತಾಳೆ. ಇಷ್ಟು ಹೇಳಿ ಕೌಶಿಕನನ್ನು ಮದುವೆ ಆಗೋದಿಲ್ಲ ಅಂತ ಹೆಗ್ಗಡತಿಯರಿಗೆ ಹೇಳ್ತಾಳೆ, ನಿರಾಕರಿಸಿಬಿಡ್ತಾಳೆ. ಅವ್ರೇನು ಮಾಡ್ತಾರೆ ಪಾಪ, ವಾಪಸ್ ಹೋದರು. ವಾಪಸ್ ಹೋಗ್ಬಿಟ್ಟು ರಾಜನಿಗೆ ಹೇಳ್ತಾರೆ, ನೋಡಿ ನಾವೆಲ್ಲ ಹೇಳೋದು ಕೇಳಿದ್ವಿ, ಆಕೆ ಏನು ಆಗೋಲ್ಲ ಅಂತ ಅನಿಸುತ್ತೆ. ಆಕೆ ಬರೀ ತನ್ನ ಚೆನ್ನ ಮಲ್ಲಿಕಾರ್ಜುನನ ಬಗ್ಗೆ ಹೇಳ್ತಾಳೆ, ಮದುವೆ ಆಗಿದ್ದೀನಿ ಅಂತಾಳೆ, ಮದುವೆ ಆಗ್ತಾ ಇರಲಿಲ್ಲ. ಈಗ ದಂಡ ಬರಬೇಕಲ್ಲ, ಅವನೇನು ಮಾಡ್ತಾನೆ, ಮಂತ್ರಿಗಳನ್ನು ಕಳಿಸ್ಕೊಡ್ತಾನೆ. ಈ ಸಲ ಹೆಗ್ಗಡತಿಯರು ಬೇಡ, ಅಧಿಕಾರ ದಂಡ ಜೋಡನೆ ಹೋಗಲಿ, ಮಂತ್ರಿಗಳಿಗೆ ಹೇಳ್ತಾನೆ, ಆಕೆ ಮಾತಾಡ್ಸ್ಕೊಂಬನ್ನಿ, ಬರೋದಿಲ್ಲ ಅಂದರೆ ಎತ್ಕೊಂಬಂದ್ಬಿಡಿ ಅಂತ. ಆ ಥರದ್ದು. ಆ ಮಂತ್ರಿಗಳು ಬಂದು ಒತ್ತಾಯಿಸಿ ಬೆದರಿಸ್ತಾರೆ. ಹೇಳ್ತಾರೆ, ನೀನು ಬರದೇ ಹೋದರೆ ನಾವು ಬಂಧಿಸಿ ಕರ್ಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸಬೇಕಾಗತ್ತೆ ನಿನ್ನ ಅಂತ ಹೇಳ್ತಾರೆ. ಹೇಳಿದಾಗ ಪಾಪ ಆಕೆ ಗಾಬರಿ ಆಗುತ್ತೆ. ಹರಿಹರನ ಮಾತು ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಕೆ ಹೇಗಾದ್ಲು ಅಂತ ಗಾಬರಿ ಆದ್ಲು ಅಂದರೆ, ಗಾಯಗೊಂಡ ಜಿಂಕೆಯ ಹಾಗೆ, ಬೆಂಕಿಯ ಹತ್ತಿರ ಎಸೆದ ತಳಿರಿನಂತೆ, ಬೇರು ಸಹಿತ ಕಿತ್ತೆಸೆದ ಎಳೆಬಳ್ಳಿಯಂತೆ, ಸೂರ್ಯನನ್ನು ಸಮೀಪಿಸಿದ ಚಂದ್ರಬಿಂಬದಂತೆ
ಅಕ್ಕ ಒಳಗೊಳಗೆ ನೊಂದು ಕಂದಿ ಹೋಗುತ್ತಾಳೆ ಅಂತ. ಕಲ್ಪನೆ ಮಾಡೋಷ್ಟು ಚೆನ್ನಾಗಿದೆ ನೋಡಿ. ಗಾಯಗೊಂಡ ಜಿಂಕೆಯ ಹಾಗೆ, ಮೊದಲೇ ಜಿಂಕೆ ಹೆದರಿರೋ ಪ್ರಾಣಿ, ಅದು ತುಂಬ ಹೆದರಪುಕ್ಕ ಪ್ರಾಣಿ, ಸ್ವಲ್ಪ ಸಪ್ಪಳ ಬಂದರೆ ಓಡಿ ಹೋಗುವಂಥ ಪ್ರಾಣಿ. ಗಾಯ ಬೇರೆ ಆಗಿಬಿಟ್ಟಿದೆ, ದಿಕ್ಕು ತೋಚದೆ ಯಾವ ಕಡೆ ಹೋಗಬೇಕು ಅಂತ ಭಯದಿಂದ ಓಡ್ತಾ ಇದೆ ಅದು. ಹಾಗೆ ಗಾಯಗೊಂಡ ಜಿಂಕೆಯ ಹಾಗೆ ಬೆಂಕಿಯ ಹತ್ತಿರ ಎಸೆದ ಎಳೆ ತಳರಿನಂತೆ. ಒಂದು ಚಿಗುರು, ಯಾವುದೋ ಮರದ ಎಳೆ ಚಿಗುರು, ಅದನ್ನು ಬೆಂಕಿ ಹತ್ತಿರ ಹಾಕಿದರೆ ನೋಡಬೇಕು ನೀವು, ಒಂದು ಕ್ಷಣದಲ್ಲೇ ಮುರುಟು ಹೋಗ್ಬಿಡ್ತದೆ ಅದು. ಹಾಗೆ ತಳರಿನಂತೆ ಬೇರು ಸಹಿತ ಕಿತ್ತೆಸೆದ ಎಳೆ ಬಳ್ಳಿಯಂತೆ. ಒಂದು ಎಳೆ ಬಳ್ಳಿಯನ್ನು ಕಿತ್ತು ಹಾಕಿದರೆ ಕ್ಷಣದಲ್ಲಿ ಒಣಗಿ ಹೋಗ್ತದಲ್ಲ ಹಾಗೆ. ಸೂರ್ಯನನ್ನು ಸಮೀಪಿಸಿದ ಚಂದ್ರಬಿಂಬದಂತೆ. ಚಂದ್ರಬಿಂಬ ಚಂದ, ಸೂರ್ಯನ ಹತ್ತಿರಕ್ಕೆ ಹೋದ ಕಳಹೀನಾಗಿ ಹೋಗ್ತದೆ. ಆದ್ದರಿಂದ ಸೂರ್ಯನ ಚಂದ್ರಬಿಂಬದಂತೆ ಅಕ್ಕ ಒಳಗೆ ಕಂದಿ ಹೋಗುತ್ತಾಳೆ ಅಂತ. ಆಕೆ ಒಂದು ಸಲ ಸಿಟ್ಟು ಬರ್ತದೆ. ನಾನಿಷ್ಟು ಒದ್ದಾಡ್ತಾ ಇದ್ದೇನೆ, ಗಂಡ ನಾನು ಇದ್ದಾನೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತೇನೆ, ಇವರಿಷ್ಟ ತೊಂದರೆ ಕೊಡ್ತಾರೆ, ಅವನು ಸುಮ್ಮನೆ ಕೂತಿದ್ದಾನಲ್ಲ, ಅವನಿಗೆ ಗೊತ್ತಾಗೋದು ಬೇಡವಾ, ಅವನು ನಂಬ್ಕೊಂಡು ಕೂತಿದ್ದೀನಿ, ಅವನು ಸುಮ್ಮನೆ ಇದ್ದಾನಲ್ಲ ಅಂತ ಸ್ವಲ್ಪ ಸಿಟ್ಟು ಬರುತ್ತೆ ಶಿವನ ಮೇಲೆ. ಆಕೆ ಹೇಳ್ತಾಳೆ, ಗಂಡ ನೀನು ಹೆಂಡತಿ ಯಾನು, ಗಂಡ ನೀನು ಹೆಂಡತಿ ಯಾನು, ಮತ್ತೊಬ್ಬರಿಲ್ಲಲಯ್ಯ, ಮತ್ತಾರೂ ಇಲ್ಲ, ನಾವಿಬ್ಬರೇ ಇರೋದು. ಗಂಡ ನೀನು ಹೆಂಡತಿ ಯಾನು, ಮತ್ತೊಬ್ಬರಿಲ್ಲಯ್ಯ. ನಿನ್ನ ಬೆಂಬಳಿಯಲಾನು ಮೆಚ್ಚಿ ಬಂದೆ, ನೀನು ಹಿಂದೆ ನಾನು ಬಂದುಬಿಟ್ಟೆ, ನಂಬಿಕೊಂಡು ಬಂದಿದ್ದೀನಿ, ನೆಚ್ಚಿ ಬಂದಿದ್ದೇನೆ, ನಂಬಿಕೊಂಡು ನೀನು ಹಿಂದೆ ಬಂದಿದ್ದೇನೆ. ಕಂಡವರೆಲ್ಲ ಬಲು ಹಿಂದೆ ಕೈ ಹಿಡಿದರೆ ಗಂಡ ನಿನಗೆ ಸೈರಣ ಎಂತಾಯಿತ್ತು ಹೇಳ. ಚನ್ನಮಲ್ಲಿಕಾರ್ಜುನಯ್ಯ ಕೇಳುವಂಥ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೆಂಡತಿ, ನೀನು ಗಂಡ, ನಾವಿಬ್ಬರೇ ಇರೋದಪ್ಪ. ಮತ್ತು ಇನ್ನೊಂದು, ನೀನು ನಂಬಿಕೊಂಡು ನೀನು ಹಿಂದೆ ಬಂದಿದ್ದೇನೆ ನಾನು, ಮತ್ತು ಯಾರೂ ಇಲ್ಲ, ನೀನು ನಂಬಿಕೊಂಡೇ ಬಂದದ್ದು ನಾನು. ಕಂಡವರೆಲ್ಲ ಬಲು ಹಿಂದೆ ಕೈ ಹಿಡಿದರೆ, ಯಾರಾದರೂ ಬಂದು ಹೆಂಡತಿ ಕೈ ಹಿಡ್ಕೊಂಡ್ರೆ ಗಂಡ ನಿನಗೆ ಸೈರಣ ಎಂತಾಯಿತ್ತು ಹೇಳ. ನೀನು ಹೆಂಗೆ ಸುಮ್ಮನೆ ಕೂತ್ಕೊಂಡೆ ಗಂಡ ಆಗಿ. ಈ ಭೂಮಿ ಮೇಲೆ ಬದುಕಿರುವಂಥ ಗಂಡರಿಗೆ ಸಿಟ್ಟು ಬರುತ್ತೆ, ಸಿಟ್ಟು ಬರಲ್ವಾ? ತಕ್ಕನ ಬಂದು ಹೆಂಡತಿ ಕೈ ಹಿಡ್ಕೊಂಡ್ರೆ ಸಿಟ್ಟು ಬರಲ್ವಾ? ಅವ್ರಿಗಾಗೋದು ನೀನು ಸುಮ್ಮನೆ ಕೂತಿದ್ಯಲ್ಲಪ್ಪ, ನಿನಗೆ ಸೈರಣ ಎಂತಾಯಿತಯ್ಯ ಚನ್ನಮಲ್ಲಿಕಾರ್ಜುನ. ಇದೇ ಧಾಟಿ ದಾಸರು ಹೇಳ್ತಾರೆ. ವಿಜಯದಾಸರದೊಂದು ಪದ್ಯ ಬರ್ತದೆ, ಅದೇ ಚೆನ್ನಾಗಿ ಬರ್ತದೆ ಅದು. ನಾನು ಹೀಗಿದ್ದೇನೆ, ಹೆಂಡತಿ ಹಾಗೇ ಇದ್ದೇನೆ, ನೀನು ಯಜಮಾನ, ನನ್ನ ಕೈ ಹಿಡಿದ್ರೆ ನಿಂಗೆ ಸಿಟ್ಟು ಬರಬೇಕಲ್ವಾ? ಪಾರು ಮಾಡೋದು ನಿನ್ನ ಕೆಲಸ ಅಲ್ವಾ? 3-4 ಕೊಡ್ತಾರೆ ಅವ್ರು, ಬರೀ ಹೆಂಡತಿ ಒಂದೇ ಹೇಳೋದಿಲ್ಲ. ನಾನು ದಾಸ, ನೀನು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ, ನನ್ನ ಮೇಲೆ ಯಾರಾದರೂ ಪ್ರಹಾರ ಮಾಡಿದರೆ ನಾನು ಪಾರು ಮಾಡೋದಕ್ಕೆ ಯಜಮಾನ ನೀನು ಬರಬೇಕಲ್ವಾ? ಬರದೇ ಹೋದ್ರೆ ನನಗೇನು ನಷ್ಟ ಇಲ್ಲ, ನಿನಗೆ ತೊಂದರೆ. ಎಂಥ ಯಜಮಾನ್ರಿ, ಹೊಡೆದು ನೋಡ್ಕೊಂಡು ಸುಮ್ಮನೆ ಕೂತಿದ್ದವನು ಅಂತಾರೆ. ಅಥವಾ ಹೆಂಡತಿ ಕೈ ಹಿಡ್ಕೊಂಡಾಗ ಗಂಡ ಸುಮ್ಮನಿದ್ರೆ ಅದೇ ಅಂತ ಗಂಡ್ರಿ, ನಿನಗೆ ಬೈತಾರೆ, ನಿನಗೆ ಕೆಟ್ಟ ಅನಿಸುತ್ತೆ, ನಿನಗೆ ಬೈದ್ರೆ ನನಗೆ ಕೆಟ್ಟ ಅನಿಸ್ತದಪ್ಪ ಅದು, ಅದರಿಂದ ನಾನು ಮರ್ಯಾದೆ ಮುಳಿಸ್ಕೊ ನೀನು ಅಂತ ದಾಸರು ಬರೆಯುವಂಥದ್ದು ಅದೇನೆ. ಅದೇ ಮಾತನ್ನು ಹೇಳ್ತಾರೆ. ವೃಷಭನ ಹಿಂದೆ ಪಶುವಾನು ಬಂದೆನು, ವೃಷಭನ ಹಿಂದೆ ಪಶುವಾನು ಬಂದೆನು, ನಂಬಿ ನೆಚ್ಚಿ ಪಶುವಾನು ಬಂದೆನು, ಸಾಕಿ ಸಲಹಿಯನೆಂದು ಮಳೆಯಲ್ಲಿ ಬಂದೆನು. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಂಬಿ ಬಂದ ಹೆಂಗೂಸ ಹಿಂದೊಬ್ಬ ನೆಳೆದೊಯ್ದರೆ ಎಂತೂ ಸೈರಿಸಿದೆ ಹೇಳ ಎನ್ನ ದೇವರ ದೇವ. ಅದೇ ಮಾತು. ವೃಷಭನ ಹಿಂದೆ ಪಶುವಾನು ಬಂದೆನು, ಒಂದು ಆಕಡೆಯಿಂದ ಕರು ಬಂದ ಹಾಗೆ ಬಂದಿದ್ದೇನೆ, ನಾನು ನಿನ್ನ ಹಿಂದೆ ಬಂದಿದ್ದೇನೆ. ನಂಬಿ ನೆಚ್ಚಿ ಪಶುವಾನು ಬಂದೆನು, ನಂಬಿಕೊಂಡು ಪೂರ್ತಿ ನಿನ್ನೆ ನಂಬ್ಕೊಂಡು ಬಂದಿದ್ದೇನೆ. ಸಾಕಿ ಸಲಹಿಯನೆಂದು ಬಳಿಯಲ್ಲಿ ಬಂದೆನು, ನೀನನ್ನು ಸಾಕಿ ಸಲಹತಿಯಪ್ಪ ಅಂತ ನಂಬಿಕೆಯಿಂದ ನಿನ್ನ ಹತ್ತಿರ ಬಂದಿದ್ದೇನೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಂಬಿ ಬಂದ ಹೆಂಗೂಸ, ಒಂದು ಹೆಂಗಸು, ಒಂದು ಕೂಸು ಥರ ಇದ್ದೇನೆ ನಾನು, ನೀನು ನಂಬಿ ಬಂದಿದ್ದೇನಲ್ಲ. ಹಿಂದೊಬ್ಬರೆಳೆದರೆ, ಯಾರಾದರೂ ಎಳೆದರೆ ನನ್ನ ಎಂತೂ ಸೈರಿಸಿದೆ ಹೇಳ ಎನ್ನ ದೇವರ ದೇವ. ಹೇಗೆ ಮಾಡಿದೆಪ್ಪ ನೀನು ಅಂತ ಹೇಳಿ ತಳಮಳ ಬಂದಾಗ ಆಗತ್ತೆ. ನಾವು ಅಂತೇವೆ ಸಾಮಾನ್ಯವಾಗಿ, ಏನು ತೊಂದರೆ ಬಂದರೆ ದೇವರು ನಿದ್ದಾನೋ ಇಲ್ಲಪ್ಪ, ಏನು ದೇವ್ರು ನೋಡೋಂಗೆ ಕಾಣಿಸೋದಿಲ್ಲ ಅಲ್ವಾ, ದೇವರು ಕುರುಡಾಗಿದ್ದಾನೆ ಅಂತೀವಿ. ದುಃಖ ಬಂದಾಗ ಹೇಳುವಂಥ ಮಾತು, ತಳಮಳದಲ್ಲಿ ಅಕ್ಕ ಹೇಳಿದಂಥ ಮಾತು. ಹಾಗೆ ಚಿಂತಿಸ್ತಾಳಿದ್ರೆ ಮಂತ್ರಿಗಳಿಗೆ ಪಾಪ ಡಿಕ್ಟಮ್ ಇದೆ, ಹಿಂಗೆ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಆ ಮಂತ್ರಿಗಳು ಮದುವೆಗೆ ಒತ್ತಾಯಿಸ್ತಾರೆ. ನಾವು ಸ್ವತಂತ್ರರಲ್ಲ ಮಾತಾಯಿ, ನಿನ್ನ ಮಾತು ಅರ್ಥ ಆಗತ್ತೆ, ನೀನು ಹಿಡ್ಕೊಂಡು ಹೋಗ್ತಿದ್ದು ನಮ್ಮ ನೌಕರಿ ಹೋಗ್ತದೆ, ನಮ್ಮ ಕೆಲಸಕ್ಕೆ ಬಂದಿದ್ದೇವೆ, ಆದ್ದರಿಂದ ದಯವಿಟ್ಟು ನಿಮ್ಮನ್ನು ಬಂಧಿಸಿ ಕರ್ಕೊಂಡು ಹೋಗ್ತೀನಿ ಅಂದಾಗ ಕೊನೆಗೆ ಚಿಂತೆ ಮಾಡಿ ಅಕ್ಕ ಮಹಾದೇವಿ ಒಂದು ಮಾತನ್ನು ಹೇಳ್ತಾಳೆ. ಎಷ್ಟು ದೊಡ್ಡ ಮಾತು. ಮುನ್ನ ಮೂಡಿತ್ತ ನಾರು ಕಳೆಯಬಾರದು, ಮುನ್ನ ಮಾಡಿತ್ತ ನಾರು ಕಳೆಯಬಾರದು, ಅದು ಬೆನ್ನ ಹಿಂದೆ ಬರುತ್ತಿಪ್ಪುದು, ಅದನಿನ್ನು ಕಳೆದೆನೆಂದರೆ ಎನ್ನಿಚ್ಛೆ ಉಂಟೆ ಅಯ್ಯ. ಚನ್ನಮಲ್ಲಿಕಾರ್ಜುನ ನನಗೆ ಕಟ್ಟಿದ ಕಟ್ಟಳೆಯ ನನ್ನಿಂದ ನಾನೇ ಅನುಭವಿಸಿ ಕಳೆವೆನು. ಆಕೆ ಕೊನೆಗೊಂದು ತೀರ್ಮಾನ ಮಾಡ್ಕೋತಾಳೆ, ನಾನು ಹಿಡ್ಕೊಂಡು ಹೋಗಿ ಜೈಲು ಮುಂದೆ ಕೂಡಿಸಿದ್ರೆ ಏನು ಮಾಡೋಂಗಿದ್ದೀನಿ ನಾನು, ಅದರಿಂದ ಬಹುಶಃ ನನ್ನ ಕರ್ಮದಲ್ಲಿ ಇದು ಇರಬೇಕು ಅಂತ ಹೇಳಿ ಮುನ್ನ ಮಾಡಿತ್ತನಾರು ಕಳೆಯಬಾರದು. ಹಿಂದೆ ಮಾಡಿದಂಥದ್ದೇನಿದೆಯೋ ಅದು ಕಳೆಯೋಕ್ಕಾಗೋದಿಲ್ಲ. ಪೂರ್ವಕೃತ
ಹಿಂದೆ ಮಾಡಿದಂಥದ್ದು ಇದೆಯಲ್ಲ, ನಮ್ಮದು ಪೂರ್ವಜನ್ಮದ ಏನು ಇದೆ, ರಾಶಿ ಇದೆಯಲ್ಲ, ಆದರೂ ಕರ್ಮ ಸವಿಯೋದು ಹೊರತು ನನಗೇನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಪೂರ್ವಜನ್ಮದಲ್ಲಿ ಮಾಡಿದ್ದನ್ನು ತೀರಿಸ್ಬೇಕು ನಾನು. ಅದಕ್ಕೆ ಹೇಳ್ತಾಳೆ, ಮುನ್ನ ಮಾಡಿದ್ದನು 6 ಕಳೆಯಬಾರದು. ಹಿಂದೆ ಮಾಡಿದ್ದನ್ನು ಯಾರೂ ತೆಗೆಯೋಕ್ಕಾಗೋದಿಲ್ಲ. ಅದು ಬೆನ್ನ ಹಿಂದೆ ಬರೋ ತಿಪ್ಪುದು, ಪೂರ್ವಾರ್ಜಿತ ಕರ್ಮ ಅಂತ ಕರಿತೀವಿ ಅದನ್ನು. ಪೂರ್ವಾರ್ಜಿತ ಕರ್ಮ ಹಿಂದೆ ಮಾಡ್ಕೊಂಬಂದು ಹರಿಹರಿಸಿದೆ ಅದು, ಅದನ್ನೆಲ್ಲ ಸಂಸ್ಬೇಕು. ಅದು ಬೆನ್ನ ಹಿಂದೆ ಬರೋ ತಿಪ್ಪದು. ಅದನ್ನಿನ್ನು ಕಳೆದಿಹೇನೆಂದರೆ, ಅದನ್ನು ತೆಗೆದು ಹಾಕ್ತೀನಿ ಅಂದರೆ ಎನ್ನಿಚ್ಛೆಯುಂಟೆ ಅಯ್ಯ, ನನ್ನ ಕೈಯಲ್ಲಿ ಇದೆಯಾ? ನನ್ನ ಪೂರ್ವಜನ್ಮದ ಕರ್ಮಗಳನ್ನು ತೆಗೆದು ಹಾಕ್ತೇನೆ, ನನ್ನ ಕೈಯಲ್ಲಿಲ್ಲ ಅದು. ಅದಕ್ಕೆ ಚನ್ನಮಲ್ಲಿಕಾರ್ಜುನ ಎನಗೆ ಕಟ್ಟಿದ ಕಟ್ಟಳೆಯ ನನ್ನಿಂದ ನಾನೇ ಅನುಭವಿಸಿ ಕಳೆವೆನು. ಮಾತೆಷ್ಟು ಚೆಂದ ನೋಡಿ. ಚನ್ನಮಲ್ಲಿಕಾರ್ಜುನನೇ ಎನಗೆ ಕಟ್ಟಿದ ಕಟ್ಟಳೆ ನನಗೆ ವಿಧಿಸಿದ್ದಾನೆ. ನೀನು ಮಾಡಿದ್ದಿದೆಯಲ್ಲ ಗೊತ್ತಿಲ್ಲ, ನನಗೆ ಕಾಣಿಸಿಲ್ಲ. ಅವನು ಹೇಳ್ತಾನೆ, ಹಿಂದೆ ಮಾಡಿದ್ದಿದೆ ಪೂರ್ವಾರ್ಜಿತ ಕರ್ಮ, ಅದನ್ನು ತೀರಿಸ್ಕೊಂಡು ಬಾ ಅಂತ ನನಗೆ ಕಟ್ಟಳೆ ಹಾಕಿದ್ದಾನೆ, ವಿಧಿ ಮಾಡಿದ್ದಾನೆ. ಆದ್ದರಿಂದ ನನ್ನಿಂದ ನಾನೇ ಅನುಭವಿಸಿ ಕಳೆವೆನು, ನಾನೇ ತಡ್ಕೋತೇನೆ, ಅನುಭವಿಸ್ತೇನೆ, ಆ ಕರ್ಮವನ್ನು ಸವಿಸ್ತೇನೆ ಅಂತ ತೀರ್ಮಾನ ಮಾಡ್ಕೋತಾಳೆ. ಮಾಡಿಕೊಂಡು ಅವ್ರು ಹೇಳ್ತಾಳೆ, ನೋಡಪ್ಪ ನೀವು ತೊಂದರೆ ಮಾಡ್ಕೋಬೇಡಿ ಮಂತ್ರಿಗಳೇ, ನಾನೇ ಬರ್ತೇನೆ. ಆದರೆ ಒಂದು ಕಂಡೀಷನ್, ನನಗೆ ನಾನೇ ಶರಣಾಗ್ತೇನೆ, ಹಿಡ್ಕೊಂಡು ಹೋಗೋದು ಅರೆಸ್ಟ್ ಮಾಡ್ಕೊಂಡು ಹೋಗೋದು ಏನು ಕಾರಣ ಇಲ್ಲ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಸ್ವತಃ ರಾಜರು ನಮ್ಮ ಮನೆಗೆ ಬಂದು ನನ್ನ ಕೈಯನ್ನು ಬೇಡಬೇಕು. ರಾಜರು ನಮ್ಮ ಮನೆಗೆ ಬರಬೇಕು. ಮತ್ತು ಇನ್ನೊಂದಲ್ಲ, ನಾನು ಹೇಳಿದ ಮಾತುಗಳಿಗೆ ಅವರು ಮನ್ನಣೆ ಕೊಡೋದಾದರೆ, ಅದಕ್ಕೆ ಮಾತು ಕೊಡೋದಾದರೆ ಮಾತ್ರ ನಾನು ಬರ್ತೇನೆ. ಅಕಸ್ಮಾತ್ತಾಗಿ ನಾನು ಹಿಡ್ಕೊಂಡೇ ಹೋಗ್ತೀನಿ, ಅವರು ಮಾತು ಕೊಡೋದಿಲ್ಲ ಅನ್ನೋದಾದರೆ ನಾನು ಪ್ರಾಣ ಕಳ್ಕೊತೇನೆ, ನನ್ನ ದೇಹ ಅವ್ರಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹೇಳಿದಾಗ ಮಂತ್ರಿಗಳು ಹೋಗಿ ಕೌಶಿಕನಿಗೆ ಹೇಳ್ತಾರೆ, ನೋಡಿ ಸ್ವಾಮಿ, ಇಷ್ಟು ಮಾಡ್ಕೊಂಬಂದಿದ್ದೀವಿ, ಇದು ಅತ್ಯಂತ ಹೆಚ್ಚಿನ ನೆಗೋಷಿಯೇಷನ್ ಮಾಡಿದ್ದು ನಾವು, ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಈಗ ಬರಲಿಕ್ಕೆ ಒಪ್ಕೊಂಡಿದ್ದಾಳೆ ಆಕೆ, ಆದರೆ ಏನೋ ಕಂಡೀಷನ್ ಅಂತ 2-3 ಕಂಡೀಷನು ಒಪ್ಕೊಂಡ್ರೆ ಆಕೆ ಬರ್ತಾಳಂತೆ ಅಂತ. ಅವನಿಗೆ ಜಗತ್ತು ಆಕಾಶ ಮುಟ್ಟಿದಂಗೆ ಆಗ್ಬಿಡ್ತು. ಕಂಡೀಷನ್ ಕಣ್ಣಿಗೆ ಕಾಣಿಸಲ್ಲ, ಆಕೆ ಬರ್ತಾಳೆ ಅಂದರೆ ಸಾಕು. ಅವನೇನು ಮಾಡ್ದ, ಬಲೆ ಖುಷಿ ಆಗಿಬಿಡ್ತು ಅವನಿಗೆ. ಸಂತೋಷದಿಂದ ಕನಸಿನ ಗೋಪುರ ಕಟ್ಕೊಂಡು ದಂಡಿಗೆಯನ್ನೇರಿ ಸಂಭ್ರಮದಿಂದ ನಿರ್ಮಲನ ಮನೆಗೆ ಬರ್ತಾನೆ. ನಿರ್ಮಲ ಮನೆ ಒಳಗೆ ಕರೆದು ಉಚಿತ ಆಸನ ಕೊಟ್ಟು ಬಾಗಲು ಹೊರಗೆ ಕೂರಿಸ್ತಾನೆ. ದೊಡ್ಡ ಒಂದು ಒಳಗಡೆ ಕೋಣೆ, ಈ ಬಾಗಿಲಲ್ಲೇ ಕುರ್ಚಿ ಹಾಕಿ ಕೂಡಿಸ್ತಾನೆ, ಒಂದು ಸಿಂಹಾಸನ ಹಾಕಿ ಕೂಡಿಸ್ತಾನೆ. ಒಳಗಡೆ ಅಕ್ಕ ಮಹಾದೇವಿ ತಾಯಿ ತಂದೆಯರ ಜೊತೆಗೆ ಬಾಗಿಲು ಒಳಗಡೆ ಕೂತ್ಕೋತಾಳೆ, ನಡು ಹೊಸ್ತಲು. ಅದು ಯಾವಾಗಲೂ ಪದ್ಧತಿ ಅದು, ಹೆಣ್ಮಕ್ಳು ಸೀದಾ ಹೊರಗೆ ಬರೋದಿಲ್ಲ, ಒಳಗೆ ಕೂತು ಮಾತಾಡಬೇಕು ಅಂತ ಮಾತಾಡ್ತಿದ್ದರಂತೆ. ರಾಜನೇ ಮೊದಲು ಮಾತು ತೆಗಿತಾನೆ. ಈ ಮಾತನ್ನು ಎಷ್ಟು ಚೆನ್ನಾಗಿ ದಾಖಲೆ ಮಾಡಿದ್ದಾನೆ ಹರಿಹರ, ನೋಡಬೇಕದನ್ನು. ಆ ಸಂಭಾಷಣೆ ಹಾಗೆ ತುಂಬ ಸುಲಭವಾದ ಸಂಭಾಷಣೆ, ಅದು ವರ್ಣನೆ ಬೇಕಾಗಿಲ್ಲ. ರಾಜ ಮಾತು ತೆಗಿತಾನೆ, ಕೊಡುವೆ ಬೇಡಿದುದ ನಾನು ನುಡಿಯಲ್ಲ, ಕೊಡುವೆ ಬೇಡಿದುದ ನೀ ಏನು ಕೇಳ್ತೀವಿ ಅಂತ ಕೊಡ್ತೀನಿ, ಸುಮ್ಮನೆ ನಾನು ನುಡಿಯಲ್ಲ. ನನ್ನ ಆಣೆ ನಡೆ ನನ್ನ ಅರಮನೆಗೆ ಬಾಲೆ, ನಾನು ಆಣೆ ಮಾಡಿ ಹೇಳ್ತೀನಿ, ನಿನಗೇನು ಬೇಕೋ ವಚನ ಕೊಡ್ತೇನೆ, ನಡಿ ನನ್ನ ಅರಮನೆಗೆ ಅಂತ ಹೇಳ್ತಾನೆ. ಮಡದಿ ಎಲ್ಲವೂ ನನ್ನ ಜೀವ, ನೀನು ಮದುವೆ ನನ್ನ ಮಡದಿ ಆಗೋದಿಲ್ಲಮ್ಮ, ನನ್ನ ಜೀವ ಆಗ್ತೀಯ ನೀನು, ನನ್ನ ಜೀವ ನೀನು. ರತ್ನವು ಸಿರಿ ಬಡವನ ಸೋಂಕಿದಂತಿಹುದು. ಹೇಗಾಗುತ್ತೆ ನನ್ನ ಜೀವನ ಅಂದರೆ, ಅತ್ಯಂತ ಬಡವನಿಗೆ ರತ್ನ ಸಿಕ್ಕಂಗಾಗ್ಬಿಡುತ್ತೆ. ರತ್ನವು ಸಿರಿ ಬಡವನ ಸೋಂಕಿದಂತಿಹುದು, ನನ್ನ ಜೀವನ ಹಾಗಾಗ್ಬಿಡ್ತದೆ, ನೀನು ಬರೀ ಮಡದಿ ಆಗೋದಿಲ್ಲ, ನನ್ನ ಜೀವ ಆಗ್ತೀಯ. ಆಕೆ ಹೇಳುವಂಥ ಮಾತು ನಾಡಿಗೊಡೆಯ. ಆ ವಿನಯ ನೋಡಬೇಕು, ಹೇಳುವಂಥ ಮಾತು ಸ್ಪಷ್ಟ, ಆದರೆ ಹೊರಟಲ್ಲ. ಇದನ್ನೇ ನಾನು ಯಾವಾಗಲೂ ಹೇಳೋದು, ದರ್ ಇಸ್ ದ ಗ್ರೇಟೆಸ್ಟ್ ಚಾರ್ಮ್ ಇನ್ ಬೀಯಿಂಗ್ ಸ್ಟ್ರಿಕ್ಟ್ ವಿದೌಟ್ ಬೀಯಿಂಗ್ ಹಾರ್ಷ್ ಅಂತ. ನಮ್ಮಲ್ಲಿ ಕೆಲವರಿಗಿದೆ, ಹಾರ್ಷ್ ಆದರೆ ಸ್ಟ್ರಿಕ್ಟು ಅಂದ್ಕೊಳ್ಳೋರಿದ್ದಾರೆ. ಅದಲ್ಲ ಅದು. ಯು ಕ್ಯಾನ್ ಬಿ ಸ್ಟ್ರಿಕ್ಟ್ ವಿದೌಟ್ ಬೀಯಿಂಗ್ ಹಾರ್ಷ್. ಮನಸ್ಸು ನೋಯಿಸಲಾರದ ಹಾಗೆ ಗಟ್ಟಿಯಾದ ಮಾತನ್ನು ಹೇಳುವಂಥದ್ದು. ನಾಡಿಗೊಡೆಯ ನೀನು ಮಾಡಿದಂತಹುದು ಕೈಗೂಡದ ಸುಖವ ಬಯಸುವರೆ. ನೀನು ಏನು ಮಾಡ್ತಿದ್ದೀಯಪ್ಪ ನೀನು? ಕೈಗೂಡದ ಸುಖವ ಬಯಸುವರೆ. ನಿನ್ನ ಕೈಗೆ ಸಿಕ್ಕಲಾರ್ದಂಥ ಸುಖ ಅಪೇಕ್ಷೆ ಮಾಡ್ತಿದ್ದೀಯಾ ನೀನು? ಬೇಡಪ್ಪ. ನಾಡೋಳ ಅಪಕೀರ್ತಿ ನಿನಗೆ ಅಪಕೀರ್ತಿ ಬರ್ತದೆ. ಯಾಕಂದರೆ ಮನಸ್ಸಿಲ್ಲದ ಹುಡುಗಿನ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಅದಕ್ಕೆ ಅಪಕೀರ್ತಿ ಬರ್ತದೆ. ನಾನು ನಾರಿ, ಆಕೆ ಮಾತಾಡೋಂತ ನೋಡಿ, ನಾನು ನಾರಿ ನಿನ್ನ ಸುತೆ, ನಾನು ನಾರಿ ನಿನ್ನ ಸುತೆ, ನಿನ್ನ ಬೇಡುವೆ ಎನ್ನಿಂದೇನು ಫಲವು ನಿನಗೆ. ಒಂದು ಮಾತಿದೆ, ರಾಜ ಇದ್ದರೆ ಪ್ರಜೆಗಳಿಗೆ ತಂದೆ ಸ್ಥಾನದಲ್ಲಿರ್ತಾನೆ ಅಂತ. ಎಷ್ಟು ಚೆನ್ನಾಗಿ ಬಳಸ್ಕೋತಾಳೆ ನೋಡಿ ಈಕೆ. ರಾಜ ಆ ರಾಜ್ಯಕ್ಕೆ ಪ್ರಜೆಗಳೆಲ್ಲರೂ ಮಕ್ಕಳು, ರಾಜ ತಂದೆ ಸಮಾನ. ಅದಕ್ಕೆ ಹೇಳ್ತಾಳೆ, ನಾನು ನಾರಿ ನಿನ್ನ ಸುತೆ, ನಾನು ನಿನ್ನ ಮಗಳಿದ್ದಾಗಪ್ಪ, ನಿನ್ನ ಬೇಡುವೆ ಎನ್ನಿಂದೇನು ಫಲ ನಿನಗೆ, ನನ್ನಿಂದ ಏನಾಗುತ್ತೆ ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವನ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಬಾಯಿ ಮಾತಿನಲ್ಲಿ ಎಲ್ಲರೂ ಮಕ್ಕಳು ಎನ್ನಬಹುದು, ಬಾಯಿ ಮಾತಿನಲ್ಲಿ ಅನ್ಬೋದು ಎಲ್ಲರೂ ಮಕ್ಕಳು ಅಂತ. ನನ್ನ ಸ್ನೇಹಿತರೊಬ್ಬರಿದ್ದರು, ಅವ್ರು ಭಾಷಣಕ್ಕೆ ಹೋದಾಗ ಹಾಗೆ ಹೇಳೋರು, ಅವ್ರು ಯಾವಾಗಲೂ ಹೆಂಡ್ತಿನ ಕರ್ಕೊಂಡು ಹೋಗೋರು. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಕ್ಸೆಪ್ಟಿಂಗ್ ಒನ್ ಅಂತಿದ್ರು. ಅಂದರೆ ಹೆಂಡ್ತಿನಲ್ಲೇ ಇರ್ತಿದ್ಲಲ್ಲ, ತಪ್ಪಾಗತ್ತೆ ಅಂತ. ಹಾಗೆ ಇಲ್ಲಿ ಹೇಳ್ತಾನೆ ಅವನು, ಬಾಯಿ ಮಾತಿನಲ್ಲಿ ಎಲ್ಲರೂ ಮಕ್ಕಳು ಎನ್ನಬಹುದು, ಈಗ ನಿನಗೆ ಬಂದಿರುವ ಕಷ್ಟವಾದರೂ ಏನು. ಅವನಿಗೆ ಆಶ್ಚರ್ಯ.
ಸಣ್ಣ ಮನೆತನ, ಸಾಧಾರಣ ಮನೆತನದ ಆ ಹುಡುಗಿಗೆ ರಾಜ ಮದುವೆ ಆಗ್ತಾನೆ ಅಂದರೆ ಸಂಭ್ರಮ ಅಲ್ವಾ? ಅವನು ವಿಚಿತ್ರ ಅನಿಸೋದು. ಹಿಂಗೆಂದೂ ಪ್ರಶ್ನೆ ಬಂದಿರಲಿಲ್ಲ ಅವನಿಗೆ. ಮನೆಗೆ ಬಂದು ಕೇಳ್ಕೊಳ್ಳುವಂಥ ಪ್ರಸಂಗ. ಆಯ್ತು, ನಿನಗೆ ಬಂದಿರುವ ಕಷ್ಟವಾದ್ರೇನು? ಭಾಗ್ಯ ಬಂದಾಗ ಸವಿಯದೆ ಹೋದರೆ ಮತ್ತೆ ಬಾರದು. ಪ್ರಾಯ ಕಳೆದ ಮೇಲೆ ಹಳಸಿದ ಪಾಯಸಕ್ಕೆ ಸಮ. ಅವನು ಮಾತೋಡು ಹೇಗಿದೆ, ಹಳಸಿದ ಪಾಯಸಕ್ಕೆ ಸಮ, ರುಚಿ ಇರುವಾಗಲೇ ಸವಿಯಬಹುದು ಆತ ಹೇಳ್ತಾನೆ. ಅದಕ್ಕಾಗಿ ಹೇಳ್ತಾಳೆ, ಹುಟ್ಟುವಲ್ಲೇ ನಾ ಶಿವನಿಗೆಂಬ ನೇಮವ ಮುಟ್ಟಿ ಸಮರ್ಪಿಸಿದವಳು. ಬಿಟ್ಟು ಕಳೆಯುವುದು, ನಾನು ಹುಟ್ಟಿದಾಗಲೇ ಶಿವನಿಗೋಸ್ಕರ ಬಂದವಳು ಅಂತ ತೀರ್ಮಾನ ಆಗಿ ಹೋಗಿದೆಯಪ್ಪ. ಶಿವನಿಗೆಂಬ ನಿಯಮ ಹಾಕ್ಕೊಂಡ್ಬಿಟ್ಟಿದ್ದೇನೆ, ಮುಟ್ಟಿ ಸಮರ್ಪಿಸಿದ್ದೇನೆ. ಬಿಟ್ಟು ಕಳೆಯುವುದು, ಏನೂ ಫಲವಿಲ್ಲ, ಬಿಟ್ಟುಬಿಡು ನನ್ನ, ಏನು ಫಲವಿಲ್ಲ. ದೈವದ ದೃಷ್ಟವೆಂತಿಹುದೋ ಗೂಢ. ದೈವ ತೋರಿಸುವಂಥದ್ದು ದೃಶ್ಯ ಯಾವುದಿದೆಯಪ್ಪ? ಕಣ್ಣಿಗೆ ಕಾಣಿಸೋಲ್ಲ, ನಮಗೆ ಅದೃಷ್ಟ ಅಂತೀವಿ. ಅದು ದೇವರಿಗೆ ಕಾಣಿಸುತ್ತಲ್ಲ, ಅದೆಂಥ ದೃಷ್ಟ ಯಾವುದಿದೆಯಪ್ಪ ನನಗೆ ಗೊತ್ತಾಗ್ತಾ ಇಲ್ಲ, ನಿಗೂಢವಾಗಿದೆ ನನಗೆ ಅಂತ ಅವನು ಹೇಳ್ತಾನೆ. ಶಿವನಿಗೆ ಒಪ್ಪಿಸ್ಕೊಂಡಿದ್ದೀನಿ ಅಂತ ಹೇಳ್ತಾಳಲ್ಲ, ಯಾಕೆ ಶಿವನಿಗೆ ಸಮರ್ಪಿತವಾಗಿದ್ದೀನಿ ಅಂತ ಉತ್ತರ ಹೆಂಗೆ ಕೊಡ್ತಾನೆ ಬುದ್ಧಿವಂತ ಅವನು. ಶಿವನ ಅಧೀನ ನೀನಾದರೆ ನಾನು ಶಿವನಿಗೆ ಅನ್ಯನಲ್ಲ, ನಾನು ಶಿವಪುತ್ರ. ರಾಜ ಅಂದರೆ ಶಿವನ ಪುತ್ರ ಅಂತ. ಅನ್ಯನಾದರೆ ನಾನು ಅವನ ಶಿವಪುತ್ರ, ಇಂಥ ಸಂಶಯ ಬೇಡ. ಗಾಳಿ ಬಂದಾಗ ತೂರಿಕೋ, ಸುಖಪಡು, ಸಂತಸದಿಂದ ಇರು ಅಂತ ಅವನು ಹೇಳ್ತಾನೆ. ಆಕೆ ಹೇಳ್ತಾಳೆ, ಅಕ್ಕ ನನ್ನ ಮೇಲಣ ಆಸೆ ಅನ್ಯಾಯ ನಿನಗೆ. ನನ್ನ ಮೇಲಣ ಆಸೆ ಅನ್ಯಾಯ, ನನ್ನ ಮೇಲೆ ಆಸೆ ತೋರಿಸೋದು ಅನ್ಯಾಯ ನಿನಗೆ. ಬೇಕಾದ ಕನ್ಯೆ ಅದೆಷ್ಟು ಇಹರು ರಾಜ್ಯದಲ್ಲಿ. ನಿನಗೆ ಬೇಕಾದಂಥವ್ರು, ನಿನ್ನ ಮದುವೆ ಆಗಬೇಕು ಅಂದವ್ರು ಬೇಕಾದಷ್ಟು ಜನ ಕನ್ಯೆಯರು ರಾಜ್ಯದಲ್ಲಿ ಇದ್ದಾರಪ್ಪ, ಮದುವೆ ಆಗಬೇಕನ್ನೋರು ಇದ್ದಾರೆ. ನಿನ್ನ ಗರ್ಭದ ಶಿಶುವಿನಳು ಚುನ್ನವೇತಕ್ಕೆ ಬೇಡ, ಮನ್ನೆಣೆ ನನಗೇತಕ್ಕೆ ನೃಪತಿ. ಎಷ್ಟೋ ಜನ ಹೆಣ್ಮಕ್ಳು ನಿನ್ನ ಮದುವೆ ಆಗಬೇಕು ಅಂತ ಕೂತವ್ರು ಇರ್ಬೋದು, ಅವ್ರ ಮದುವೆ ಆಗು. ಚುನ್ನವೇತಕ್ಕೆ, ನಾನು ಶಿಶು ಇದ್ದ ಹಾಗಿದ್ದೇನಪ್ಪ ನಿನಗೆ, ನನ್ನ ದೊರೆ ದ್ವೇಷ ಯಾಕೆ ನಿನಗೆ, ನನ್ನ ಜೊತೆಗೆ ಹಠ ಯಾಕೆ? ಮನ್ನಣೆ ನನಗೇತಕ್ಕೆ ನೃಪತಿ, ನಿನ್ನ ರಾಣಿ ಆಗುವಂಥ ಮನ್ನಣೆ ನನಗೆ ಯಾಕೆ ಕೊಡ್ತೀಯಪ್ಪ? ನಲ್ಲಿ ಏನೂ ವಿಶೇಷ ಇಲ್ಲ, ನಾನು ನಿನ್ನ ಬಗ್ಗೆ ಪ್ರೀತಿ ಇಲ್ಲ, ನಾನು ಮದುವೆ ಆಗಿದ್ದೇನೆ ಅಂತಲೇ ಹೇಳ್ತಾಳೆ. ಅದಕ್ಕೆ ಹೇಳ್ತಾನೆ, ಬೇಡವೀ ಮಾತು ಸೆರೆಗೊಡ್ಡಿದೆನು, ಕೃಪೆ ಮಾಡುವುದರಸೆ. ಅರಸೆ ಅಂದೇ ಬಿಟ್ಟೆಗ ಅವನು. ಕೃಪೆ ಮಾಡುವುದರಸೆ ಚಿತ್ತೈಸು, ಕಾವಗೀಡಾದವನ ನೋವ ಸಂತೈಸು. ನನ್ನ ಮಾತನ್ನು ಕೇಳು, ತುಂಬ ನೋವುಪಟ್ಟಿದ್ದೇನೆ ನಾನು, ಅದು ಸಂತೈಸು ನನ್ನನ್ನು. ಈ ಜೀವ ನಿನ್ನ ಅಧೀನ ಮಾಡುವೆನು, ನಾನು ಇಡೀ ಜೀವನ ನಿನಗೆ ಅಧೀನ ಮಾಡಿಬಿಡ್ತೇನೆ. ಭಾವೇ ನೀ ಬಳಲದಿರು, ಏರು ದಂಡಿಗೇನು ಆವುದು ಅಭಯವನಿತ್ಯಪನು ನಾನು ನಿನಗೆ. ನೀನು ಏನು ಕೇಳ್ತೀಯೋ ಅವರ ಕೊಟ್ಟಿದ್ದೇನೆ. ನೀನು ಕಂಡೀಷನ್ ಏನು ಲಿಸ್ಟ್ ಬರ್ಕೊಂಡಿದ್ದಿ, ಲಿಸ್ಟು ನೋಡಲ್ಲ, ನಾನು ಮೊದಲೇ ಸೈನ್ ಮಾಡಿಬಿಡ್ತೇನೆ. ಏನು ಕೇಳ್ತೀಯೋ ಅದೆಲ್ಲ ಅಭಯವನಿತ್ಯಪನು, ಅದರಿಂದ ಏರು ದಂಡಿಗೇನು, ನೀ ಬಳಲಬೇಡ ಅಂತ ಹೇಳ್ತಾನೆ. ಕೊನೆಗೆ ಕೌಶಿಕ ಅಕ್ಕನ ಮಾತಿನ ಭರದಲ್ಲಿ ಒಪ್ಕೊಂಡ್ಬಿಟ್ಟು ಆಕೆ ಹೇಳಿದಂಥ ಎಲ್ಲ ಬಂಧನಗಳನ್ನು ಒಪ್ಕೋತಾನೆ, ನಿಬಂಧನೆ ಒಪ್ಕೋತಾನೆ. ಸಾಮಾನ್ಯ ಆಕೆ ಹೇಳಿದಂಥ 3 ಬಂಧನಗಳು ಅಂತ ಹೇಳ್ತಾರೆ. ಮೊದಲನೇದ್ದು, ನಾನು ಯಾವಾಗಲೂ ಶಿವಪೂಜೆ ಮಾಡ್ತೇನೆ, ನಾನು ಮಾಡುತ್ತಿರುವಂಥ ಪೂಜೆಗೆ ನೀನು ಅಡ್ಡಿ ತರೋ ಹಾಗಿಲ್ಲ. ನಾನು ಬಂದಂಥ ಶಿವಶರಣರಿಗೆಲ್ಲ ದಾಸೋಹವನ್ನು ಮಾಡ್ತೇನೆ, ಅದಕ್ಕೆ ನೀನು ಸಹಕಾರ ಮಾಡಬೇಕು. ಮೊದಲೇದು, ನನ್ನ ಶಿವಪೂಜೆಗೆ ನೀನು ಅಡ್ಡಿ ಮಾಡೋ ಹಾಗಿಲ್ಲ. ಎರಡನೇದು, ನಾನು ದಾಸೋಹವನ್ನು ಏರ್ಪಡಿಸಿದರೆ ಅದಕ್ಕೆ ನೀನು ಅಡ್ಡಿ ಮಾಡೋದಷ್ಟೇ ಅಲ್ಲ, ಸಹಕಾರಿಯಾಗಬೇಕು. ದುಡ್ಡು ನನಗೆ ಬೇಕಲ್ಲ ದಾಸೋಹ ಮಾಡೋದಕ್ಕೆ, ಅದು ನೀನು ಕೊಡಬೇಕು. ಮೂರನೇದ್ದು, ನನ್ನ ಅಪ್ಪಣೆ ಇಲ್ಲದೆ ನನ್ನ ಮೈಯನ್ನು ಮುಟ್ಟೋಕೆ ಬರಬೇಡ, ನನ್ನ ಅಪ್ಪಣೆ ಇಲ್ಲದೆ ಮುಟ್ಟಬೇಡ. ಅಕಸ್ಮಾತ್ತಾಗಿ ನೀ ಹಾಗೆ ಮಾಡಿದರೆ 3 ಬಾರಿ ಮಾತ್ರ ನಾನು ತಡ್ಕೋಬಲ್ಲೆ, ಆಮೇಲೆ ತಡ್ಕೊಳ್ಳಲ್ಲ. ಅಕಸ್ಮಾತ್ 3ನೇ ಸಲ ಹಂಗೆ ನೀನು ಪ್ರಯತ್ನ ಮಾಡಿದರೆ ನಾನು ಬಿಟ್ಟು ಹೋಗ್ಬಿಡ್ತೇನೆ ಅಂತ ಹೇಳ್ತಾಳೆ. ಅವನಿಗೆ ಅದೆಲ್ಲ ತಲೆಗಿಲ್ಲ. ಈಗ ಅವನ ತಲೆಗೇನು, ಆಕೆ ಬರಲಿ, ಆ ರಾಜಭೋಗ ನೋಡಲಿ, ಆ ಸಮೃದ್ಧಿಯನ್ನು ನೋಡಲಿ, ತಾನೇ ಮರ್ತು ಹೋಗ್ಬಿಡುತ್ತೆ, ಯಾರು ಕೇಳ್ತಾರೆ ಅದೆಲ್ಲ ಅಂದ್ಕೊಂಡಿದ್ದಾನೆ. ಅವನು ಅಂದ್ಕೊಂಡು ಪರವಾಗಿಲ್ಲ ಬಾ ಅಂತ ಹೇಳ್ತಾನೆ. ಒಪ್ಪಂದದಂತೆ ಮದುವೆಗೆ ಒಪ್ಕೋತಾಳಾಕೆ. ಮದುವೆ ತೀರ್ಮಾನ ಆಯಿತು. ಹರಿಹರ ಬರಿತಾನೆ, ಎಷ್ಟು ಚಂದ ಬರಿತಾನೆ. ಮದುವೆ ದಿವಸ ಆಕೆ ಏನು ಸಂಕಟ ಆಗಿದ್ದಿರಬೇಕು ಅಂತ. ಮದುಮಗಳ ಹಾಗೆ ಅಲಂಕಾರ ಮಾಡಿಸಿದ್ದಾರೆ, ಕರ್ಕೊಂಬಂದಿದ್ದಾರೆ, ನಡುವೆ ಪರದೆ ಇದೆ. ಆ ಕಡೆ ಕೌಶಿಕ, ಈ ಕಡೆ ಕಣ್ಣಿಗೆ ಕಟ್ಟುವಂಗೆ ಬರಿತಾನೆ. ಆ ನಡುವಿನ ಪರದೆ ಸರಿದಾಗ ಆಕೆ ಮೇಲೆ ಅಕ್ಕಿ ಬೆಲ್ಲ ಹಾಕಬೇಕು, ಅದೇನೋ ಹೇಳ್ತಾರಲ್ಲ, ಜೀರಿಗೆ ಬೆಲ್ಲ ಹಾಕಬೇಕು ಅಂತ ಹಾಕ್ತಾರೆ. ಜೀರಿಗೆ ಬೆಲ್ಲ ಹಾಕುವಾಗ ಆಕೆ ಮನಸ್ಸಿಗೆ ಏನು ಸಂಕಟ ಆಯಿತು ಅಂತ. ಸಾಮಾನ್ಯವಾಗಿ ಅದು ಸಂಭ್ರಮದ ಕ್ಷಣ, ಅಂಥದ್ದು ಆ ಕ್ಷಣದ ತುಮುಲ ಆದದ್ದನ್ನು ಹರಿಹರ ಬರೆಯುವಂಥ ರೀತಿ ನೋಡ್ರಿ. ಆಗ ಗದ್ಗದಿಸುವ ಲಲ್ಲೆಯಿಂ ಲವಲವಿಸುವ ಚಿತ್ತದಿಂ ಮುಂದುವರಿದ ಇಂದ್ರಿಯಂಗಳಿಂ ತಲ್ಲಣಿಸುವ ತವಕದಿಂ ತಳಿರ್ದು ಮನ ನೆನೆ ಕೊನೆಯಾಗಿ ನಿಲ್ಲಲಾರದೆ ಮುಂದೆ ಪಿಡಿದ ಜವನಿಕೆಗೆ ನೆರೆ ಮುಳಿದು ಒದ್ದಾಡಿ ಹೋಗಿದ್ದಾಳಕ್ಕೆ, ಸಂಕಟ ಹೋಗಿದೆ.
ಗದ್ಗದಿಸುವ ಲಲ್ಲೆ, ಮಾತಾಡೋಕ್ಕೆ ಬರ್ತಾ ಇಲ್ಲ, ಗದ್ಗದ ಆಗಿಬಿಟ್ಟಿದೆ. ಲವಲವಿಸುವ ಚಿತ್ತ, ಚಿತ್ತ ಒದ್ದಾಡ್ತಾ ಇದೆ, ಲವಲವಾಗ್ತಾ ಇದೆ. ಮುಂದುವರಿದ ಇಂದ್ರಿಯಗಳು ಶೂನ್ಯ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾವೆ, ಏನು ಕೆಲಸ ಮಾಡಬೇಕು ಅಂತ ತೋಗ್ತಾ ಇಲ್ಲ ಅವಕ್ಕೆಲ್ಲ. ತಲ್ಲಣಿಸುವ ತವಕದಿಂ, ತವಕ ಆಗಿಬಿಟ್ಟಿದೆ. ತಳಿರ್ತು ಮನ ನೆನೆ ಕೊನೆಯಾಗಿ ನಿಲ್ಲಲಾರದೆ, ಮುಂದೆ ಮನಸ್ಸು ಒಂದು ಕಡೆ ನಿಂತ್ಕೋತಾ ಇಲ್ಲ, ಯಾವಾಗ ಪಾರಾಗಿ ಹೋದೇನೋ ಅನ್ನೋಂಗೆ ಆಗ್ಬಿಡುತ್ತೆ. ಮುಂದೆ ಆಕೆ ಹೇಳ್ತಾಳೆ ನೋಡಿ ಈ ಮಾತು ಚಂದ. ಪಿಡಿದ ಜವನಿಕೆಗೆ ನೆರೆ ಮುಳಿದು, ಛೇ ನನ್ನ ಯೌವನನೇ ಬರಬಾರ್ದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಪಿಡಿದ ಜವನಿಕೆಗೆ ನೆರೆ ಮುಳಿದು, ನನ್ನ ಯೌವನ ಬಂದದಕ್ಕೆ ತಾನೇ ಅವನು ಆಕರ್ಷಣೆ ಆದದ್ದು, ನನಗೆ ಯೌವನನೇ ಬರಬಾರ್ದಾಗಿತ್ತಿದು ಅಂತ ತನ್ನ ಯೌವನದ ಬಗ್ಗೆ ಜರ್ಕೋತಾಳೆ, ಶಿಕ್ಷೆ ಹೊಣ್ಕೋತಾಳೆ. ಮಹಾದೇವಿಯರು ಒಳಗೊಳಗೆ ಕಳಲ್ದು ಸಂಕಟಪಟ್ಟು, ದುಮ್ಮಾನದೊಳು ಅಳಲ್ದು ದುಃಖದಲ್ಲಿ ಹತ್ತು. ನೋಡಿ ಮದುವೆ ಆಗುವಾಗ ಅಂತಃಪಟ ತೆಗೆದಾಗ ಆಕೆ ಅಳೋದು, ದುಮ್ಮಾನದೊಳು ಅಳಲ್ದು ಬಾಳಿಕೆಗೆ ಬಳಲ್ದು. ಇದು ಯಾಕೆ ಬಂತಪ್ಪ ಬಾಳಿಗೆ ನನಗಿದು ಅಂಥೇಳಿ. ಹರನೋಲ್ ತೊಳಲ್ದು, ಶಿವ ಬರಲಿಲ್ಲಲ್ಲ, ಬಾರು ಮಾಡಬೇಕಾಗಿತ್ತು ನನ್ನ ಅಂತ ತೊಳಲಿ. ಬಿಸಿಲು ಪತ್ತಿದ ಹೂವಿನಂತೆ, ಬಿಸಿಲಲ್ಲಿ ಬಿದ್ದಂಥ ಒಂದು ಹೂವಿನ ಹಾಗೆ ಕರಗಿ ಕೊರಗಿ ಬಾಡಿ ಬಳುಕಿ, ಬಲ್ಪಿಳಿದು ಮೆಲ್ದುಳಿದು ದೈನ್ಯಂ ದಟ್ಟೈಸಿ. ಎಷ್ಟು ಕಣ್ಣಿ ಕಟ್ಟು ಹಂಗೆ ಬರೀತಾನೆ. ದೈನ್ಯ ದಟ್ಟೈಸಿ ಹೋಗಿದೆ ಯಾಕೆ ಮುಖದಲ್ಲಿ. ಕೈ ಮಿಕ್ಕು ಶಿವನೇ ಭವನೇ ಶಂಕರ ಶಶಿಧರ, ಭವಿಗೊಪ್ಪಿಸಿ ಕೊಟ್ಟಡೆ ಏನಪ್ಪೆನು ಎಂತಪ್ಪೆನು. ಒಬ್ಬ ಮನುಷ್ಯನಿಗೆ ಕೊಟ್ಬಿಟ್ಟೆ ಅಲ್ಲಪ್ಪ ನಾನು ಮದುವೆ ಮಾಡಿ, ಭವಿ ಎಂದು ಸಂಸಾರಿ ಆಗಿರೋಂಥವನು, ಅವನಿಗೆ ಕೊಟ್ಬಿಟ್ಟೆ ಅಲ್ಲ. ಏನಪ್ಪೆನು ಎಂತಪ್ಪೆ, ಏನು ಮಾಡಲಿ, ಎಂತಪ್ಪೆನು ಎಂತು ಮಾಡಲಿ, ಎತ್ತ ಸಾರುವೆನು ಯಾ ಕಡೆ ಹೋಗಲಿ ನಾನು, ಆರುಂಟು ಅಯ್ಯೋ ಶಿವಧೋ ಶಿವಧೋ ಎಂದು ಮನದೊಳು ಮಹೇಶ್ವರಂಗೆ ಮೊರೆಯಿಟ್ಟು ನರಳಿದಳು ಮಹಾದೇವಿ. ಮದುವೆ ಕ್ಷಣದಲ್ಲಿ ನರಳಿ ಹೋದ್ಲು ಆಕೆ ಅಂತ. ಹೋದ್ಲು, ಗಂಡನ ಮನೆಗೆ ಹೋದ್ಲು. ಆ ವಿಷಮ ಸಂಸಾರ, ಅದು ಶುರು ಆದದ್ದೇ ವಿಷಮ ಸಂಸಾರ. ಆತ ಕಾಮದಿಂದ ಮದುವೆ ಆದಂಥ ಗಂಡ, ಕಾಮರಹಿತಳಾದಂಥ ಅಕ್ಕ, ಇಬ್ಬರೂ ಸೇರಿರುವಂಥದ್ದು. ಅದು ಹೇಗಿರೋಕ್ಕಾಗತ್ತೆ? ಅವನು ಅಂದ್ಕೊಂಡು ಹಾಗೆ ಸ್ವಲ್ಪ ದಿವಸಕ್ಕೆ ಆಕೆ ಬದಲಾವಣೆ ಆಗ್ತಾಳೆ ಅಂತ ಅಂದ್ಕೊಂಡಿದ್ದ. ಆದರೆ ಆಕೆ ಶಿವಭಕ್ತಿ ಇನ್ನೂ ಜಾಸ್ತಿ ಆಯಿತು. ಶಿವ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಲು, ಶಿವಶರಣರು ಬರೋಕ್ಕೆ ಶುರು ಮಾಡಿದರು. ಈ ಸಂಸಾರ ನಡೆಯೋದು ಹೇಗೆ? ಅವನಿಗೂ ಅನ್ನಿಸ್ತು ಈ ಬಂಧನಗಳನ್ನು ನಡೆಸೋದು ಕಷ್ಟ ಇದೆ ಅಂತ ಅನ್ನಿಸ್ತು. ಒಂದು ಸಲ ಆಕೆನ ಒಲಿಸ್ಕೊಳ್ಳೋಕ್ಕೆ ಭಾಳ ಸಲ ಪ್ರಯತ್ನವೂ ಮಾಡಿದ್ದಾನೆ. ಒಂದು ಸಲ ಶಿವಪೂಜೆ ಮಾಡ್ತಾ ಹಾಡನ್ನು ಹಾಡ್ತಾ ತನ್ಮಯಳಾಗಿದ್ದಂಥ ಸಮಯದಲ್ಲಿ ಕೌಶಿಕ ಬಂದು ಆಕೆನ ಅಪ್ಕೋತಾನೆ. ಅಪ್ಪಿಕೊಂಡ ತಕ್ಷಣ ಕಿಡಿಕಿಡಿಯಾದ ಆಕೆ ಹೇಳುವಂಥ ವಚನ ಹೇಗಿದೆ ನೋಡಿ. ಈ ಎಮ್ಮೆಗೊಂದು ಚಿಂತೆ ಸಮ್ಮಗಾರನಿಗೆ ಇನ್ನೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ ಸಮ್ಮಗಾರನಿಗೆ ಇನ್ನೊಂದು ಚಿಂತೆ, ಎನಗೆ ಎನ್ನ ಚಿಂತೆ ತನಗೆ ಕಾಮದ ಚಿಂತೆ. ಒಲ್ಲೆ ಹೋಗು ಸೆರಗ ಬಿಡು ಮರುಳೆ, ಎನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿವನೋ ಒಲಿಯನೋ ಎಂಬ ಚಿಂತೆ. ಎಲ್ರಿಗೂ ಒಂದೊಂದು ಚಿಂತೆ ಇರುತ್ತಲ್ಲ. ನಾವು ಇಷ್ಟೊಂದು ಜನ ಕೂತಿದ್ದೇವೆ, ಪಕ್ಕದಲ್ಲೇ ಕೂತಿರ್ತೇವೆ, ಭುಜಕ್ಕೆ ಭುಜ ಹತ್ತಿರುತ್ತೆ. ಆದರೆ ಅವ್ರ ಚಿಂತೆ ವೃತ್ತಾನೇ ಬೇರೆ, ನಮ್ಮ ಚಿಂತೆ ವೃತ್ತಾನೇ ಬೇರೆ, ಚಿಂತೆಗಳೇ ಬೇರೆ. ಅದಕ್ಕೆ ಹೇಳ್ತಾಳೆ ಎಮ್ಮೆಗೊಂದು ಚಿಂತೆ. ನಾನು ಹೇಗೆ ಬದುಕೇನೋ ಅಂತ ಎಮ್ಮೆ ಚಿಂತೆ ಮಾಡ್ತಿರ್ಬೇಕಾದ್ರೆ ಆ ಸಮಗಾರ ನೋಡ್ತಿರ್ತಾನೆ, ಯಾವಾಗ ಸತ್ತಿತ್ತೋ ಚರ್ಮ ಕಿತ್ಕೊಳ್ಳೋ ಅಂತಿರ್ತಾನೆ. ಎಮ್ಮೆಗೊಂದು ಚಿಂತೆ, ತಾನು ಉಳಿಸ್ಕೋಬೇಕು ಅಂತ ಚಿಂತೆ, ಸಮಗಾರನಿಗೆ ಆ ಚರ್ಮದ ಚಿಂತೆ. ಆದ್ದರಿಂದ ಎಮ್ಮೆಗೊಂದು ಚಿಂತೆ ಸಮ್ಮಗಾರನಿಗೆ ಇನ್ನೊಂದು ಚಿಂತೆ, ಎನಗೆ ನನ್ನ ಚಿಂತೆ ತನಗೆ ಕಾಮದ ಚಿಂತೆ. ನಂದೇ ಚಿಂತೆ ಬೇಕಾದಷ್ಟು ಇದೆಯೋ ಮಾರಾಯ, ನಿನಗೆ ಕಾಮದ ಚಿಂತೆ ಆಗಿದೆ, ಒಳ್ಳೆ ಹೋಗು ನೀವು ಅಲ್ಲಿದ್ದ, ಸೆರಗ ಬಿಡು ಮರುಳೆ. ನನಗೆ ನನ್ನ ಚಿಂತೆ ಏನು ಅಂತ ಹೇಳಿಬಿಡ್ತಾಳಕ್ಕೆ. ಎನಗೆ ಚೆನ್ನ ಮಲ್ಲಿಕಾರ್ಜುನ ದೇವರು ಒಲಿವನೋ ಒಲಿಯನೋ ಎಂಬ ಚಿಂತೆ. ನಾನು ಪೂಜೆ ಮಾಡ್ತಾನೆ ಇದ್ದೀನಿ, ಹುಟ್ಟಿದಾಗಿನಿಂದ ಬಂದಿದೆ ಅದು ನನಗೆ ಪ್ರೀತಿ ಅದರ ಬಗ್ಗೆ. ಆದರೆ ಚೆನ್ನ ಮಲ್ಲಿಕಾರ್ಜುನ ಒಲ್ದಿದಾನೋ ಇಲ್ಲೋ ಗೊತ್ತಾಗ್ತಾ ಇಲ್ಲ, ಒಲಿತಾನೋ ಇಲ್ವೋ ಗೊತ್ತಿಲ್ಲ. ಅದು ನನ್ನ ದೊಡ್ಡ ಚಿಂತೆ ಆಗಿದೆ. ನಿನಗೊಂದು ಬೇರೆ ಚಿಂತೆ ಇದೆಯಲ್ಲೋ ಮಾರಾಯ. ಈ ಚಿಂತೆ ಸದಾ ಕೊರಗನ್ನು ಹುಟ್ಟಾಕ್ತದೆ ಕೇಳಿ. ಹಾಕಿ ತನ್ನನ್ನು ಈ ಸ್ಥಿತಿಗೆ ತಂದಂಥ ಮಾಯೆ ಇದೆಯಲ್ಲ, ಇದೆಲ್ಲವೂ ಮಾಯೆ ಅಂತ ಗೊತ್ತು ಆಕೆಗೆ. ಈ ಮಾಯೆಯ ಬಗ್ಗೆ ಸಿಟ್ಟು ಬರುತ್ತದೆ. ಆದ್ರೆ ಹೇಳಿ ಸಿಟ್ಟು ಅಷ್ಟೇ ಅಲ್ಲ, ಆಶ್ಚರ್ಯ ಕೂಡ ಆಗುತ್ತೆ. ಏನು ಪ್ರಭಾವ ಇರಬೇಕಲ್ಲ ಮಾಯೆದು, ಎಂಥ ಪ್ರಭಾವ, ಎಲ್ಲವನ್ನು ಮರೆಸಿಬಿಡ್ತದಲ್ಲ ಅಂತ ಹೇಳಿ. ಇದು ಅದ್ಭುತ, ಬಹಳ ಪ್ರಚಾರವಾಗಿರುವಂಥ ಅಕ್ಕನ ವಚನ ಇದು. ಬಿಟ್ಟೆನೆಂದರೆ ಬಿಡದಿ ಮಾಯೆ, ನಾನು ಬಿಡಬೇಕಂದ್ರೂ ಬಿಡ್ತಾ ಇಲ್ಲ ಮಾಯೆ, ಅದು ಹಿಡ್ಕೊಂಡ್ಬಿಟ್ಟಿದೆ ನನ್ನ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ. ನಾನು ಬಿಡದೆ ಹೋದರೆ ಬೆನ್ನು ಹತ್ತಿ ಬರ್ತದೆ ಮಾಯೆ ಇದು. ಯೋಗಿಗೆ ಯೋಗಿಣಿಯಾಗಿತ್ತು ಮಾಯೆ, ಸವಣಂಗೆ ಸವಣಿಯಾಗಿತ್ತು ಮಾಯೆ, ಯತಿಗೆ ಪರಾಕಿಯಾಗಿತ್ತು ಮಾಯೆ. ನಿನ್ನ ಮಾಯೆಗೆ ನಾನು ಅಂಜುವಳಲ್ಲ ಚೆನ್ನ ಮಲ್ಲಿಕಾರ್ಜುನ ನಿಮ್ಮಾಣೆ. ಇಷ್ಟೆಲ್ಲ ಮಾಯೆ ಹೇಳಿಬಿಟ್ಟು ನಾನೇನು ಅಂಜೋದಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಬಿಡಬೇಕಂದ್ರೂ ಬಿಡ್ತಾ ಇಲ್ಲ ಮಾಯೆ ಇದು. ತಾವೆಲ್ಲ ಬೇಕಾದಷ್ಟು ಕಥೆಗಳನ್ನೇ ಕೇಳಿದ್ದೀರಿ.
ಎಲ್ಲವನ್ನು ಬಿಟ್ಟು ರಾಜ್ಯ ಬೇಡ ನನಗೆ, ಚಕ್ರವರ್ತಿ ಪದವಿ ಬೇಡ ಅಂತ ಬಂದವನು ನದಿ ದಂಡೆ ಕೂತ್ಕೊಂಡ, ತಪಸ್ಸು ಮಾಡ್ತೀನಿ, ಯಾರು ಇಲ್ಲದಲ್ಲಿ ಕೂಡ್ತೀನಿ ಅಂದ. ಒಂದು ಜಿಂಕೆ ಮರಿ ಹಾಕಿ ಸತ್ತೋಯ್ತು. ಗೊತ್ತು ನಿಮಗೆ, ಮುಂದೆ ಜಡಭರತನಾದಂಥ ಕತೆ. ಅವನಿಗೆ ಎಲ್ಲ ರಾಜ್ಯವನ್ನು ಬಿಟ್ಟು ಸಂಸಾರವನ್ನು ಬಿಟ್ಟು ಬಂದವನು ಜಿಂಕೆ ಚಿಂತೆ ಎತ್ಕೊಂಡ್ಬಿಡ್ತು. ಎಷ್ಟರ ಮಟ್ಟಿಗೆ ಅಂದರೆ ಜಿಂಕೆಯನ್ನು ಬಿಟ್ಟು ಬದುಕೋದು ಸಾಧ್ಯ ಇಲ್ಲ ಅವನು, ಯಾವಾಗಲೂ ಜಿಂಕೆ. ಅವನು ಸತ್ತ ಮೇಲೆ 3 ಜನ್ಮ ಜಿಂಕೆ ಆಗಿ ಹುಟ್ಟಿದ ಅವನು ಅಂತ ಕತೆ ಬರುತ್ತೆ. ಆ ರೀತಿ ಅಂದರೆ ಯಾವುದನ್ನೋ ಬಿಟ್ಟು ಬಂದೆ ಅಂತ ಅನಿಸ್ತದಲ್ಲ, ಈ ಬಿಟ್ಟೆ ಅನ್ನೋದೇ ಕಷ್ಟ. ಆ ಬಿಟ್ಟೆ ಅನ್ನೋದೇ ಹಿಡ್ಕೊಂಡು ಲಕ್ಷಣ. ಅದು ಬಿಟ್ಟೆ ಅನ್ನೋದಿದೆಯಲ್ಲ, ಅದು ಹಿಡ್ಕೊಂಡು ಲಕ್ಷಣ. ಅದು ನಾ ಬಿಟ್ಬಿಟ್ಟಿದ್ದೀನಿ ನೋಡ್ರಿ ಅಧಿಕಾರ ಅಂತ, ಇನ್ನು ಮನಸ್ಸು ಅಲ್ಲೇ ಇದೆ ಅಂತ. ನನಗೆ ಯಾರೊಬ್ಬರು ದೊಡ್ಡವರು ಹೇಳಿದರು, ದೊಡ್ಡವರು ಅನ್ಬೇಕಷ್ಟೇ, ಅವರು ಹೇಳಿದರು ನನಗೆ ಜ್ಞಾನೋದಯ ಆಗಿಬಿಟ್ಟಿದೆ ಅಂತ. ನಾನು ಹೇಳಿದೆ ಜ್ಞಾನೋದಯ ಆಗಿದೆ ಅಂತ ಹೇಳಿದರೆ ಅದು ಆದ ಲಕ್ಷಣ ಅಲ್ಲ. ಸುಬೂತಿ ಅಂತ ಒಬ್ಬ ಇದ್ದ, ಬುದ್ಧನ ಶಿಷ್ಯ. ಅವನು ಎಷ್ಟು ಜ್ಞಾನಿ, ಮಹಾಜ್ಞಾನಿ ಅಂದರೆ ಒಂದು ಸಲ ಅವನ ಮನಸ್ಸು ಪೂರ್ತಿ ಖಾಲಿ ಆಯಿತು ಅನಿಸ್ಬಿಡ್ತು. ಪೂರ ನಿರಂಬಳಾಗಿಬಿಟ್ಟ, ಏನೇನೂ ಇಲ್ಲ, ಪೂರ್ತಿ ನಿರಂಬಳಾಗಿ ಖಾಲಿ ಆಗಿಬಿಟ್ಟ. ತಕ್ಷಣ ಆಕಾಶದಿಂದ ಅವನ ತಲೆ ಮೇಲೆ ಹೂ ಬೀಳೋಕ್ಕೆ ಶುರು ಆಯ್ತಂತೆ. ಅವನಿಗೆ ಆಶ್ಚರ್ಯ, ಏನಿದು? ತಲೆ ಎತ್ತು ನೋಡ್ತಾನೆ, ದೇವತೆಗಳು ಹೂ ಹಾಕ್ತಾ ಇದ್ರಂತೆ. ಏನು ಹೂ ಹಾಕ್ತಾ ಇದ್ದೀರಿ ಅಂತ ಕೇಳಿದಂತೆ. ಅವ್ರು ಹೇಳಿದ್ರಂತೆ, ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಮನುಷ್ಯ ಇಷ್ಟು ಖಾಲಿ ಆಗಿದ್ದನ್ನು ನೋಡಿದ್ದೇವೆ. ಇದುವರೆಗೂ ಇಷ್ಟು ಖಾಲಿ ಆದಂಥ ಮನುಷ್ಯನನ್ನು ನೋಡೇ ಇರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನೀನು ನೋಡಿದ್ವಲ್ಲ, ಸಂತೋಷದಿಂದ ಹೂ ಹಾಕ್ತಾ ಇದ್ದೀವಿ ಅಂತ. ಆತ ಹೇಳಿದಂತೆ, ನಾನು ಖಾಲಿ ಆಗಿದ್ದೀನಿ ಅಂತ ಹೇಳಲೇ ಇಲ್ಲಲ್ಲ ಅಂದಂತೆ. ಅವ್ರು ಹೇಳಿದ್ರಂತೆ, ನೀನು ಖಾಲಿ ಆಗಿದ್ದೀನಿ ಅಂತ ಹೇಳಿದರೆ ಖಾಲಿ ಆಗಿರಲಿಕ್ಕಿಲ್ಲ. ಖಾಲಿ ಆಗಿದ್ದೇನೆ ಅಂತ ಹೇಳಿದರೆ ತುಂಬಿಕೊಂಡಿದ್ಯಾ, ಇನ್ನು ಅಹಂಕಾರ ಇದೆ ನಾನು ಖಾಲಿ ಆಗಿದ್ದೇನೆ ಅಂತ. ಹಾಗೆ ಇಲ್ಲಿ ಹೇಳ್ತಾ ಎಷ್ಟು ಚೆನ್ನಾಗಿದೆ ನೋಡಿ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತು ಮಾಯೆ. ನಾನು ಬಿಡದೆ ಹೋದರೆ ಬೆನ್ನು ಹತ್ಕೊಂಡು ಬರುತ್ತೆ ಅದು. ಯೋಗಿಗೆ ಯೋಗಿಣಿಯಾಗಿ ಕಾಡಿತ್ತು ಮಾಯೆ. ಒಬ್ಬ ಯೋಗಿ ಇದ್ದಾನೆ, ಯಾವುದೋ ಒಬ್ಬ ಯೋಗಿಣಿ ಬರ್ತಾಳೆ, ಮನಸ್ಸನ್ನು ಅಪಹರಿಸ್ಕೊಂಡು ಹೋಗ್ತಾಳೆ. ಸವಣಂಗೆ ಸವಣಿಯಾಗಿತ್ತು ಮಾಯೆ. ಶ್ರವಣ ಅಂತ ಶ್ರಮಣರು, ಬುದ್ಧನ ಶಿಷ್ಯರೆಲ್ಲರೂ ಸಾಕಷ್ಟು ಜನ ಜೈನ ಪಥದಲ್ಲಿರುವಂಥ ಶ್ರಮಣರವರು. ಆ ಶ್ರಮಣನಿಗೆ ಮತ್ತೊಬ್ಬ ಶ್ರಮಣಿಯಾಗಿ ಕಾಡಿತ್ತು ಮಾಯೆ. ಯತಿಗೆ ಪರಾಕಿಯಾಗಿತ್ತು ಮಾಯೆ. ಯತಿ ಒಬ್ಬ ಇದ್ದಾನೆ, ಎಲ್ಲವನ್ನೂ ತ್ಯಾಗ ಮಾಡಿ ಸನ್ಯಾಸಿಯಾದವನಿದ್ದಾನೆ. ಅವನಿಗೆ ಪರಾಕಿ ಅಂದರೆ ಹೊಸ ಪರಾರ್ಥ, ಮತ್ತೊಬ್ಬರದಾದಂಥ ವಸ್ತು, ಅದರ ಬಗ್ಗೆ ಆಸೆ ಬಂದುಬಿಡುತ್ತೆ. ಒಂದು ಸಲ ನಾವು ಬೇಕಾದಷ್ಟು ನೋಡಿದ್ದೀವಿ ಅದನ್ನೆಲ್ಲ. ಯಾವುದೋ ರೀತಿಯ ಸನ್ಯಾಸ ಆಗಿರುತ್ತೆ, ಯಾವುದೋ ಕ್ಷಣದಲ್ಲಿ ಯಾವುದೋ ಒಂದು ಪರಾರ್ಥ ಎಳೆದು ಬಿಡುತ್ತೆ. ಒಂದು ಕತೆ ಹೇಳ್ತಾರೆ, ಒಬ್ಬ ಸನ್ಯಾಸಿ ಎಲ್ಲ ಬಿಟ್ಟವನು, ಯಾವುದ್ರ ಬಗ್ಗೆನೂ ಅಟ್ಯಾಚ್ಮೆಂಟ್ ಇಲ್ಲ ಅವನಿಗೆ. ಅವನು ಹೀಗೆ ಊರಿಂದ ಊರಿಗೆ ಚರ್ಮೂರ್ತಿ, ಅವನು ತಿರುಗಾಡ್ಕೊಂಡು ಹೋಗೋನು. ಒಬ್ಬರು ಎಲ್ಲೋ ಕರೆದು, ಎಲ್ಲಿ ಹೋದಲ್ಲಿ ಅವ್ರ ಮನೇಲಿ ಊಟ ಮಾಡೋದು. ಒಬ್ಬರು ಮನೆಗೆ ಕರೆದ್ರು ದೊಡ್ಡವರು, ಅವನಿಗೆ ಊಟದೆಲ್ಲ ಅರೇಂಜ್ ಮಾಡಿದ್ರು. ಊಟ ಎಲ್ಲ ಮಾಡಿದ, ಬೆಳ್ಳಿ ಲೋಟದಲ್ಲಿ ನೀರು ಕೊಟ್ಟಿದ್ರು ಕುಡಿಯೋದಕ್ಕೆ ಅವನಿಗೆ. ಎಲ್ಲ ಮುಗಿದು ಊಟ ಮಾಡಿ ಹೋಗುವಾಗ ಆ ಬೆಳ್ಳಿ ಲೋಟ ಇದಕ್ಕೆ ಹಾಕ್ಕೊಂಡು ಹೋದಂತೆ, ಜೋಳಿಗೆಗೆ ಹಾಕ್ಕೊಂಡು ಹೋದಂತೆ. ಅವನು ಹಾಕ್ಕೊಳ್ಳೋ ಪೈಕಿ ಅಲ್ಲ. ಅವನು ಹೋಗಿ ಸ್ವಲ್ಪ ಮುಂದೆ ಹೋದ್ಮೇಲೆ ತೆಗೆದು ನೋಡ್ತಾನೆ, ಅಯ್ಯೋ ಕರ್ಮ, ಯಾಕೆ ತಂದೆ ಇದನ್ನು ನಾನು, ಏನೂ ಬೇಕಿಲ್ಲ ಅಂದವನು, ಇದು ಯಾಕೆ ಬಂತು ನನಗೆ ಅಂತ ಮತ್ತೆ ವಾಪಸ್ಸಲ್ಲಿ ಹೋದಂತೆ. ಹೋಗಿ ಹೇಳಿದ್ದಂತೆ, ಸ್ವಾಮಿ ನಾನು ಈ ಬೆಳ್ಳಿ ಲೋಟ ತೊಗೊಂಡು ಹೋಗಿದ್ದೆ, ನೀವು ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದಂತೆ. ಅವರು ಮಾಡಿದಂಥದ್ದು ಅನ್ಯಾಯದ ಕೆಲಸ ಅಂತ ಗೊತ್ತಾಯಿತು. ಅದಕ್ಕೆ ಹೇಳ್ತಾನೆ, ನೀವು ಅನ್ಯಾಯದ ಕೆಲಸ ಮಾಡಿದ ಆ ಅನ್ನ ನಾನು ಉಂಡದ್ರಿಂದ ನನ್ನಂಥ ಯತಿ ಕೂಡ ಮತ್ತೊಬ್ಬರ ವಸ್ತು ತೊಗೋಬೇಕು ಅಂತ ಆಸೆ ಬಂತು ಅಂತ. ನಾವು ಭಾಳ ಹುಷಾರಾಗಿರಬೇಕು. ಅವನು ಅನ್ಯಾಯದಿಂದ ಗಳಿಸಿದ ದುಡ್ಡಿನಿಂದ ಊಟ ಮಾಡಿದ್ದಕ್ಕೆ ನನಗೂ ಅನ್ಯಾಯದ ಮನಸ್ಸು ಬಂತು ಅಂತ. ಅದಕ್ಕೆ ಹೇಳ್ತಾರೆ, ಯತಿಗೆ ಪರಾರ್ಥವಾಗಿ ಕಾಡಿತ್ತು ಮಾಯೆ. ನೀನು ಆದರೆ ಹೇಳ್ತಾರೆ ಕೊನೆಗೆ, ನಿನ್ನ ಮಾಯೆಗೆ ನಾನು ಅಂಜುವಳಲ್ಲ ಚೆನ್ನ ಮಲ್ಲಿಕಾರ್ಜುನ, ನಿಮ್ಮ ಆಣೆ ಅದು ನೀನೇ ಕೊಡಿಸ್ಕೊಡ್ಬೇಕು, ನಿಮ್ಮ ಮೇಲೆ ಆಣೆ ಮಾಡಿದ್ರೆ ನೀನೇ ನಡೆಸ್ಬೇಕಲ್ಲ ಅದನ್ನು, ಆದ್ದರಿಂದ ಮಾಯೆಗೆ ಅಂಜೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ಆಕೆ ಏನು ಮಾಡಿದ್ರು, ದಾಸೋಹ ಎಷ್ಟು ಜೋರಾಗಿ ನಡೀತು ಅಂದರೆ ಸಾವಿರಾರು ಜನರು ಶುರು ಮಾಡಿದರು. ರಾಜನ ಮನೆಯಲ್ಲಿ ದಾಸೋಹ ಅಂದ್ರೆ ಕಮ್ಮಿನ, ಸಾವಿರಾರು ಜನ ಶಿವಶರಣರು ಆಗಿರುವಂಥ ರಾಜಧಾನಿಯೊಳಗೆ ಶಿವಶರಣರಿಂದ ಜಾಗ ತುಂಬ ಹೋಗ್ಬಿಡ್ತು ಭಕ್ತರಿಂದ. ಆ ಕೊಡುಗೈ ಜನಮನದ ಮಾತಾಗಿ ಹೋಯಿತು, ಅಕ್ಕ ಮಹಾದೇವಿ ದೊಡ್ಡ ದಾಸೋಹ ಮಾಡ್ತಾ ಇದ್ದಾಳೆ ಅಂತ. ಈಗ ಕೌಶಿಕನಿಗನಿಸ್ತು, ನಾನು ತಪ್ಪು ಮಾಡಿದೆ, ಮಾತು ಕೊಟ್ಟು. ಎರಡೇ ಹಾದಿ ಇರೋದು ಅವನಿಗೆ, ಮಾತು ಕೊಟ್ಟ ಹಾಗೆ ನಡ್ಕೊಳ್ಬೇಕು, ಅದರ ಮಾತನ್ನು ಮೀರಬೇಕು. ಅವನಂತ ಇನ್ನು ಜಾಸ್ತಿ ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದ. ಸಾಕಷ್ಟು ಸಲ ಪ್ರಯತ್ನ ಮಾಡಿದ ಆಕೆ ಹತ್ರ ಹೋಗೋದಕ್ಕೆ. ಇದು ರಾಜತ್ವ ಮತ್ತು ವಿರಕ್ತಿಗಳ ನಡುವಿನ ಸಂಘರ್ಷ. ಇದು ಯಾವತ್ತಿಗಾದರೂ ಆ ರಾಜತ್ವ ಇದೆಯಲ್ಲ, ಅವನಿಗೆ ಅಧಿಕಾರ ಇದೆ, ತಾರುಣ್ಯ ಇದೆ, ಅದರ ವಿರುದ್ಧ ಇದೊಂದು ವಿರಕ್ತಿ ಇದೆ, ಇದು ಜಗಳ ಆಗಬೇಕು. ಒಂದು ದಿವಸ ಅಕ್ಕ ಸ್ನಾನ ಮಾಡಿ ಉಡುಗೆ ತೊಡುಗೆ ತೊಟ್ಟು ಮಹೇಶ್ವರರು ಅಂತಿರ್ತಾರೆ, ಅವ್ರು ಬರೋರಿದ್ದರು ಮನೆಗೆ. ಮಹೇಶ್ವರು ಬರ್ತಾ ಇದ್ದಾರೆ ಅಂತ ಸಂಭ್ರಮದಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಬರ್ತಾರೆ ಅವರು ಅಂತ. ತಾನು ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಹೊರಗೆ ಬರುವಾಗ ಅವನು ಆಕೆ ಸೌಂದರ್ಯಕ್ಕೆ ಮರುಳಾಗಿ ಗಟ್ಟಿಗೆ ಅಪ್ಕೊಳ್ಳೋಕೆ ಹೋಗ್ತಾನೆ. ಆಕೆ ದೂರ ಸರಿ,
ಮುಟ್ಬೇಡ ನನ್ನ, ಮಹೇಶ್ವರ ಪೂಜೆ ಮಾಡಬೇಕೀಗ ಅಂತ ತೊಳ್ಳೋ ಹೊತ್ತಿಗೆ ಮಹೇಶ್ವರರು ಬಂದುಬಿಡ್ತಾರೆ. ಅದೊಂದು ವಿಚಿತ್ರ ಘಟನೆ, ನನಗದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಆ ಮಹೇಶ್ವರರು ಬಂದ ತಕ್ಷಣ ಆಕೆ ಏನು ಮಾಡ್ತಾಳೆ ಅಂದರೆ, ತನ್ನ ಬಟ್ಟೆಗಳನ್ನು ಬಿಸಾಕಿ ನಿರ್ವಾಣದಲ್ಲಿ ಹೋಗಿ ನಮಸ್ಕಾರ ಮಾಡ್ತಾಳೆ ಅವ್ರಿಗೆ. ಮಾಡಿದಾಗ ಅವರು ಆ ನಿಷ್ಕಪಟ ಪ್ರೀತಿಯನ್ನು, ಅದನ್ನು ಗೌರವವನ್ನು ನೋಡಿ, ಆಯಿತು ತಾಯೇ ಹೇಳ್ತಾರೆ ಅವರು, ತಾಯೇ ಕಳೆದ ಉಡುಗೆಯನ್ನು ಉಟ್ಟು ಬಾ ತಾಯೇ ಅಂತ ಹೇಳ್ತಾರೆ. ಆಕೆ ಮತ್ತೆ ಹೋಗಿ ಬಟ್ಟೆ ತೊಟ್ಕೊಂಡ್ಬಂದು ಅವ್ರನ್ನ ಮನೆ ಮೇಲೆ ಕೂಡಿಸಿ ಊಟ ಮಾಡಿಸಿ ದಾಸೋಹ ಮಾಡಿ ಕಳಿಸ್ತಾಳೆ. ಇದನ್ನು ಗಂಡ ನೋಡ್ತಾನೆ. ಗಂಡ ನೋಡ್ತಾಳೆ, ತಡ್ಕೊಳ್ಳೋಕ್ಕಾಗೋದಿಲ್ಲ ಅವನಿಗೆ, ಭಾರಿ ಸಿಟ್ಟು ಬರುತ್ತೆ, ಜಗಳ ಆಗುತ್ತೆ. ಮತ್ತೊಂದು ದಿನ ಮಹೇಶ್ವರ ಮಧ್ಯರಾತ್ರಿ ಬರ್ತಾರೆ, ಊಟಕ್ಕೆ ಬರ್ತಾರೆ. ಬಂದಾಗ ಅವ್ರು ಊಟಕ್ಕೆ ಸರಿ ಮಾಡಬೇಕು ಅಂತ ಆಕೆ ಕೆಳಗೆ ಇಳಿದಾಗ ಆಕೆ ಸೀರೆಯ ಸೆರಗನ್ನು ಹಿಡಿದು ಎಳಿತಾನೆ ಅವನು ಕೌಶಿಕ. ಎಳೆದಾಗ ಆಕೆ ಹೇಳುವಂಥ ಮಾತು, ಹಿಡಿಯದಿರು ತಡೆಯದಿರು ಬಿಡು ಬಿಡು ಕೈಯ ಸೆರಗ. ಆಕೆ ವಚನಗಳು ಇರೋದೇ ಅಂಥದ್ದು, ಎಷ್ಟು ಆ ರಭಸದಲ್ಲಿ ಬರುವಂಥದ್ದು. ಹಿಡಿಯದಿರು ತಡೆಯದಿರು ಬಿಡು ಬಿಡು ಕೈಯ ಸೆರಗ, ಭಾಷೆಯ ಕೊಟ್ಟು ಸತ್ಯಕ್ಕೆ ತಪ್ಪಿದರೆ ಅಘೋರ ನರಕವೆಂದರಿಯ. ಮಾತು ಕೊಟ್ಟಿದ್ದೀಯಾ, ನಡ್ಕೊಳ್ಳದೆ ಹೋದರೆ ಅಘೋರ ನರಕ ಆಗ್ತದೆ ಗೊತ್ತಿಲ್ಲ ನಿನಗೆ. ಚೆನ್ನ ಮಲ್ಲಿಕಾರ್ಜುನನ ಕೈ ಹಿಡಿದ ಸತಿಯ ಮುಟ್ಟಿದರೆ ನಾನು ಯಾರು ಅಂತ ತಿಳ್ಕೊಂಡಿದ್ದೀಯಾ? ಚೆನ್ನ ಮಲ್ಲಿಕಾರ್ಜುನನ ಮದುವೆ ಆದಂಥವಳು, ಆ ಸತಿಯನ್ನು ಮುಟ್ಟಿದರೆ ಏನಾಗುತ್ತೆ ಗೊತ್ತಾ? ಕೆಡುವೆ ಕಾಣ ಮರುಳೆ, ಹಾಳಾಗಿ ಹೋಗ್ತೀಯೋ ನೀನು ಅಂತ ಹೇಳ್ತಾಳೆ. ಅವನು ಕೇಳೋದಿಲ್ಲ. ಅವನು ಆಕೆಗೆ ಅನ್ನಿಸ್ತು, ಹೇಳ್ತಾಳೆ, ನೋಡಪ್ಪ ನೀನು 3 ತಪ್ಪು ಮಾಡಬೇಡ ಅಂತ ಇದ್ದೆ, 3 ತಪ್ಪು ಮುಗಿತಿಂದ ಇಲ್ಲಿಗೆ. ಆದ್ದರಿಂದ ನೀನು ಮಾತು ತಪ್ಪಿಬಿಟ್ಟೆ. ನಾನು ಹೇಳಿದ್ದೆ ನನ್ನ ಮಾತಿಗೆ ನಡ್ಕೊಂಡ್ರೆ ಮಾತ್ರ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದೆ, 3 ಮಾತು ತಪ್ಪು ಹೋಯಿತು. ಆದರೆ ಆತ ಮೊಂಡುತನದಿಂದ ಸೀರೆಯನ್ನು ಸೆಳೆಕೊಂಡಾಗ ಚೆನ್ನ ಮಲ್ಲಿಕಾರ್ಜುನನ ಕೂಡಿ ಆಕೆ ಹೇಳುವಂಥ ಮಾತು, ಚೆನ್ನ ಮಲ್ಲಿಕಾರ್ಜುನನ ಕೂಡಿ ಲಜ್ಜೆಗೆಟ್ಟವಳು ಉಡುಗೆಯ ಸೆಳೆದುಕೊಂಡೆಡೆ ಮುಚ್ಚಿದ ಸೀರೆ ಹೋದರೆ ಅಂಜುವಡೆ ಮರುಳೆ. ಅವನು ಮದುವೆ ಆದವಳು ಲಜ್ಜೆಗೆಟ್ಟವಳು ಅಂತ ಆಗ್ಬಿಟ್ಟಿದ್ದೆ ನಾನು. ಅಂಥವಳು ಆ ಉಡುಗೆ ಸೆಳೆದುಕೊಂಡ್ರೆ ಮುಚ್ಚಿದ ಸೀರೆ ಹೋದರೆ ಅಂಜುತ್ತೇನೆ ನಾನು ಅಂಥೇಳಿ ವೈರಾಗ್ಯದ ಶಿಖರವನ್ನು ಏರಿದಳು ಮಹಾದೇವಿ ಅಂತ ಹೇಳ್ತಾರೆ. ಆಕೆ ಮಾತು ಹೇಗಿದೆ ನೋಡಿ, ಆಕೆ ಹೇಳುವಂಥ ಮಾತು, ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈ ಸಿರಿಯ ದಂಡವ ಕೊಳಲುಂಟೆ. ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ನಲ್ಲಿದ್ದಂಥ ಆಸ್ತಿಗಳನ್ನು ವಸ್ತುಗಳನ್ನು ತಿಳ್ಕೊಬೋದು ದಂಡ ಹಾಕಿ, ಆದರೆ ಮೈ ಸಿರಿಯ ದಂಡವ ಕೊಳಲಹುದೇ. ಉಟ್ಟಂತಹ ಉಡುಗೆ ತೊಡುಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿರ್ದ ಮುಸುಕಿರ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ. ನಾನು ಬಟ್ಟೆ ಸೆಳ್ಕೋಬಹುದು, ಅದರ ನಿರ್ವಾಣ ತಗೊಳ್ಳೋಕ್ಕಾಗತ್ತ ನಿನಗೆ? ಚೆನ್ನ ಮಲ್ಲಿಕಾರ್ಜುನ, ಈ ಮಾತು ಭಾಳ ಮುಖ್ಯ. ಚೆನ್ನ ಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ. ನಾನು ಬಟ್ಟೆ ಉಟ್ಕೊಂಡವಳಲ್ಲ, ಚೆನ್ನ ಮಲ್ಲಿಕಾರ್ಜುನನ ಬೆಳಕು, ಅವನ ಬೆಳಗು ಅಂತಿದೆಯಲ್ಲ, ಅವನ ಆಶೀರ್ವಾದ ಇದೆಯಲ್ಲ, ಅದನ್ನು ಹುಟ್ಟವಳು ನಾನು. ಚೆನ್ನ ಮಲ್ಲಿಕಾರ್ಜುನ ದೇವರ ಬೆಳಗುಂಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆ ಹಂಗೆ ಕೊಮರುಳೆ. ಇದು ಯಾಕೆ ಬೇಕು ಅಂತ ಹೇಳಿ ತಾನು ಹುಟ್ಟಿದ್ದ ಉಡುಗೆ ತೊಡೆಗಳನ್ನೆಲ್ಲ ತೆಗೆದು ಅರಸನ ಮುಖಕ್ಕೆ ಎರಚಿ ಅಕ್ಕ ದಿಗಂಬರಿಯಾಗಿ ಮನೆಯಿಂದ ಹೊರಗೊಟ್ಬಿಡ್ತಾಳೆ. ಇದು ಬಹಳ ದೊಡ್ಡ ಒಂದು ಘಟನೆ ಆದಂಥದ್ದು. ಸಾಮಾನ್ಯವಾಗಿ ಅಕ್ಕ ಮಹಾದೇವಿಯನ್ನು ಹೇಳುವಾಗ ಇವೆರಡನ್ನು ಹೇಳ್ತಾರೆ. ಕೌಶಿಕನ ಮದುವೆ ಆದಂಥದ್ದು, ಎರಡನೇದ್ದು ಮನೆಯಿಂದ ದಿಗಂಬರಿಯಾಗಿ ಹೋಗುವಂಥದ್ದು. ಇದನ್ನು ದಯವಿಟ್ಟು ಗಮನಿಸಬೇಕಾದಂಥ ಮಾತು. ಆ ಕಾಲದಲ್ಲಿ 900 ವರ್ಷಗಳ ಹಿಂದೆ ಮಹಿಳೆಯ ಸ್ಥಿತಿ ಹಾಗಿದ್ದಿದ್ದು ಅಂತ. ಪುರುಷತ್ವ ರಾಜತ್ವ ಎರಡೂ ಸೇರಿ ಅಕ್ಕ ಮಹಾದೇವಿಯನ್ನು ಯಾವ ಸಂಕೋಲೆಯಲ್ಲಿ ಬಂಧಿಸಿಟ್ಟಿರಬಹುದು ಅಂತ ಕಲ್ಪನೆ ಮಾಡ್ಕೋಬೇಕು. ಇವತ್ತಿಗೂ ಮಹಿಳೆಗೆ ಅಷ್ಟು ಪೂರ್ತಿ ಸ್ವಾತಂತ್ರ್ಯ ಇದೆ ಅಂತ ನಂಬೋಕ್ಕಾಗಲ್ಲ. ಅಂಥದ್ದು ಆ ಕಾಲದಲ್ಲಿ ಅಧಿಕಾರ ಮತ್ತು ಯೌವನ ಎಲ್ಲ ಇದ್ದಂಥ ಒಬ್ಬ ರಾಜ ಆಕೆಯನ್ನು ಯಾವ ಬಂಧನದಲ್ಲಿಟ್ಟಿರಬಹುದು ಅಂತ ಹೇಳಿ. ಮತ್ತಿನ್ನೊಂದು, ಆಕೆ ಮಾಡಿದಂಥ ಕೆಲಸ ಯಾವುದು? ಆತ್ಯಂತಿಕವಾದಂಥದ್ದು. ಆಕೆ ಉಟ್ಟಂಥ ಬಟ್ಟೆಗಳನ್ನು ಕಿತ್ಕೊಳ್ಳೋದಿದೆಯಲ್ಲ, ಆತ್ಯಂತಿಕವಾದ ಸ್ಥಿತಿ ಒಬ್ಬ ಹೆಂಗಸಿಗೆ. ಸ್ತ್ರೀ ಬೆತ್ತಲೆಗೆ ಹೆದರುವಷ್ಟು ಇನ್ಯಾವುದಕ್ಕೂ ಹೆದರೋಕ್ಕೆ ಸಾಧ್ಯ ಇಲ್ಲ, ತನ್ನ ಲಜ್ಜೆಗೆ ಹೆದರುವಷ್ಟು ಇನ್ಯಾವುದಕ್ಕೂ ಹೆದರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಪುರುಷರು ದಾಳ ಮಾಡ್ಕೊಂಡಿದ್ರು ಅಷ್ಟು ವರ್ಷ ಅಂತ. ಹೆದರಿಸೋದು ಅದೊಂದರೇ ಹೆದರಿಸೋದು, ಹಾಗೆ ಮಾಡಿಬಿಡ್ತೇನೆ ನಿನಗೆ ಅಂತ ಹೇಳಿ. ಆದ್ದರಿಂದ ಯಾವುದನ್ನು ಕಂಡು, ಅದಕ್ಕೆ ಹೇಳ್ತಾರೆ ದೇಹ ಮೂಲ ಲೆಕ್ಕಾಚಾರಗಳನ್ನು ಹಾಕಲು ಪುರುಷ ಜಗತ್ತು ಕಂಡುಕೊಂಡ ದೊಡ್ಡ ದಾಳ ಇದು ಅಂತ ಬರೀತಾರೆ. ದೊಡ್ಡ ದಾಳ, ಅಲ್ಲಿವರೆಗೆ ಹೆದರಿಸಿಟ್ಟಿದ್ರು ಆಕೆನ. ಆದರೆ ಇದಾದದ್ದು ಅಲ್ವಾ, ತುಂಬಿದ ಸಭೆಯಲ್ಲಿ ಕೌರವರು ಮಾಡಿದ್ದೇನು ದ್ರೌಪದಿಗೆ? ಆಕೆಯನ್ನು ಬೆತ್ತಲೆ ಮಾಡೋಕ್ಕೆ ನೋಡಿದರಲ್ಲ, ಸೀರೆ ಸೆಳೆಯೋಕ್ಕೆ ನೋಡಿದರಲ್ಲ, ಯಾರು? ಮಗನ ಸ್ಥಾನದಲ್ಲಿರುವಂಥ ಮೈದುನ ಬಂದು ಹೇಳಿದಂಥದ್ದು. ಅದನ್ನು ನೋಡ್ಬೇಕು. ಅದನ್ನು ಹಾಗೆ ಮಾಡಿದಾಗ ಆ ದ್ರೌಪದಿ ಕೃಷ್ಣ ಭಕ್ತೆ, ಸರ್ವಾರ್ಪಣ ಭಾವದಿಂದ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅವಳ ಮಾನವನ್ನು ಕಾಪಾಡಿದ. ಆದರೆ ಇಲ್ಲಿ ಅಕ್ಕ ಮಹಾದೇವಿ ಚೆನ್ನ ಮಲ್ಲಿಕಾರ್ಜುನನಿಗೆ ಒಲಿದವಳು. ಆ ದೇವರ ಬೆಳಗು, ಆ ದೇವರ ಅರಿವು, ಆ ದೇವರ ಆಶೀರ್ವಾದ ಆಕೆಗೆ ಉಡುಗೆಯಾಗಿದೆ. ಅದಕ್ಕೆ ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ತಾರೆ, ನನಗೆ ಭಾಳ ಇಷ್ಟವಾದ ಮಾತದು.
ದೊಡ್ಡ ಮಾನಸಶಾಸ್ತ್ರಜ್ಞರು ಬರೆದಂಥದ್ದು. ಬೆತ್ತಲೆಯಿಂದ ಸ್ತ್ರೀಯ ಬಾಯಿ ಮುಚ್ಚಿಸುವ ಪುರುಷನ ಹುನ್ನಾರವನ್ನು ಅಕ್ಕ ಅದೇ ಬೆತ್ತಲೆಯಿಂದ ಮುರಿಯುತ್ತಾಳೆ ಅಂತ. ಇದು ತಾನೇ ಹೆದರಬೇಕಾದದ್ದು. ನಾನು ಅದಕ್ಕೆ ಯಾಕೆ ಹೆದರಿಕೆ ಹೋಗು ಅಂತ. ಯಾವುದನ್ನು ಹೆದರಿಸ್ಕೊಂಡಿರ್ತೇವೋ ಆ ಹೆದರಿಕೆಯನ್ನು ಕಿತ್ತಾಕಿ ಹೋಗ್ಬಿಟ್ಲು ಅಂತ. ಇದು ಗಮನಿಸ್ಬೇಕು ಸ್ವಾಮಿ. ಇದು ಈ ಬೆತ್ತಲೆ ಮೀಮಾಂಸೆ ಕೌಶಿಕ ಮತ್ತು ಅಕ್ಕ ಮಹಾದೇವಿಗೆ ಅಂದಾದದ್ದಲ್ಲ. 21ನೇ ಶತಮಾನದಲ್ಲಿ ಇವತ್ತಿಗೂ ಆಗ್ತಾಯಿದೆ. ಪತ್ರಿಕೆಯಲ್ಲಿ ಬರೋದು ಸ್ವಲ್ಪ, ಬರದೇ ಇರೋದು ಬೇಕಾದಷ್ಟು. ಮಹಿಳೆಗೆ ಆಗ್ತಿರೋದು ಬೇಕಾದಷ್ಟು ಬರಲ್ವಾ ಪೇಪರಲ್ಲಿ? ಅಂದರೆ ಎಷ್ಟು ಅನ್ಯಾಯ. ಅದೊಂದು ದೊಡ್ಡ ಹೆದರಿಕೆ. ಆದ್ದರಿಂದ ಎದಕ್ಕೆ ಹೆದರ್ತಾಳೆ ಹೆಂಗಸು ಅನ್ನೋ ಪ್ರಯತ್ನ ಮಾಡಿದ್ದುಂಟು. ಅಲ್ಲಿಂದ ಆಚೆಗೆ ಅಕ್ಕ ಮಹಾದೇವಿ ಮಾಡಿದಂಥ ಹೋರಾಟ ಕಲ್ಪನೆ ಕಟ್ಟಬೇಕು ನಾವು ಹೇಗಾಗಿತ್ತು ಅಂತ. ಎಷ್ಟು ಅದ್ಭುತ ಹೋರಾಟ ಅದು. ಆಕೆ ವಚನಗಳೇ ಮುಂದೆ ಹೇಳ್ತಾವೆ ಏನು ಮಾಡಿದ್ದಿರ್ಬೇಕಂತ. ಅದು ಯಾವ ಕಾಲವೇ ಆಗಬಹುದು. ಒಂಟಿ ಹೆಣ್ಣು ಮಕ್ಕಳ ಹತ್ರ, ಒಬ್ಬ ಹೆಣ್ಮಗಳ ಹತ್ರ ನಮ್ಮ ಸಮಾಜ ಯಾವ ದೃಷ್ಟಿಯಿಂದ ಯಾವ ಬಗೆಯಿಂದ ನೋಡ್ತದೆ ಅನ್ನೋದು ನಮಗೆಲ್ಲ ಅರಿವಾಗಿದೆ. ಒಂಟಿ ಹೆಣ್ಣಿದ್ದಾಗ ಆ ಎಲ್ಲ ಹಂತಗಳನ್ನು ಅಕ್ಕ ಛಲದಿಂದ ದಾಟಿ ಬರ್ತಾಳೆ, ಸಾಧಿಸ್ತಾಳೆ. ಆಕೆದು 2 ಬಗೆಯ ಹೋರಾಟ ತಾವು ಗಮನಿಸಬೇಕು. ಅಕ್ಕ ಮಹಾದೇವಿ ಜೀವನ ಹೇಗೆ ತತ್ತರಾಗಿ ಹೋಗಿರಬೇಕು ಅಂದರೆ ಆ ಕಾಲಕ್ಕೆ 2 ಹೋರಾಟ ಆಕೆಯೊಳಗಿದೆ. ಒಂದು ಆಂತರಿಕ ಹೋರಾಟ, ಒಂದು ಹೊರಗಿನ ಹೋರಾಟ. ಒಳಗಿನ ಆಂತರಿಕ ಹೋರಾಟ ಅಂದರೆ ನಾನು ಮಲ್ಲಿಕಾರ್ಜುನನ ಮದುವೆ ಆಗಿದ್ದೀನಿ ಅಂತ ಖಚಿತವಾಗಿ ನಂಬ್ಕೊಂಡ್ಬಿಟ್ಟಿದ್ದಾಳೆ. ಆಗಾಗ ಸಂಶಯ ಬರುತ್ತೆ, ಮಲ್ಲಿಕಾರ್ಜುನನ ಒಪ್ಕೊಂಡಿದ್ದಾನೋ ಇಲ್ವೋ. ಆಕೆ ಮನಸ್ಸಿನಲ್ಲಿರುವಂಥ ಆಂತರಿಕ ಹೊಯ್ದಾಟ ಮಲ್ಲಿಕಾರ್ಜುನ ಯಾವಾಗ ಸಿಕ್ಕಾನು, ಯಾವಾಗ ಅವನು ಸೇರೇನು ಅಂತ ಒದ್ದಾಡುವಂಥದ್ದು. ಹೊರಗಿನ ಹೋರಾಟ ದಿಗಂಬರೆಯಾಗಿ ಬಂದಂಥ ಸ್ತ್ರೀ ಬಗ್ಗೆ ಜನ ಏನು ಮಾತಾಡ್ಕೋಬಹುದು ಅಂತ. ಅಕ್ಕ ಒಬ್ಬ ಮಹಿಳೆ ಅತ್ಯಂತ ಸಾಂಪ್ರದಾಯಿಕವಾದಂಥ ಚೌಕಟ್ಟನ್ನು ಒಡೆದು ಹೊರಗೆ ಬಂದಾಗ, ಅಸಾಂಪ್ರದಾಯಿಕ ಸಾಹಸದಲ್ಲಿ ಸೇರಿಕೊಂಡಾಗ ಸಮಾಜ ಆಕೆ ಮುಂದೆ ಬೇಡದಂಥ ಪ್ರಶ್ನೆಗಳು ಯಾವುದು, ಸವಾಲುಗಳು ಯಾವುದು ಅಂತ ತಾವು ಕಲ್ಪನೆ ಮಾಡ್ಕೊಳ್ಳಿ. ಹೇಗಾಗಿರ್ಬೇಕು ಆಕೆಗೆ ಅಂತ. ಸಣ್ಣ ವಯಸ್ಸಿನವಳು, 20 ಕೂಡ ಆಗಿಲ್ಲ ವಯಸ್ಸು ಆಕೆಗೆ. ಅಂಥ ಹೊತ್ತಿನಲ್ಲಿ ಅದು ಅಪೂರ್ವ ಲಾವಣ್ಯವತಿ ಆಕೆ. ಅಂಥವಳು ಹೊರಗೆ ಬಂದಾಗ ಸಮಾಜ ಯಾವ ರೀತಿಯಿಂದ ನೋಡಿದ್ದಿರಬೇಕು, ಯಾವ ಪ್ರಶ್ನೆಗಳನ್ನು ಕೇಳಿರಬೇಕು, ಯಾವ ಸವಾಲುಗಳನ್ನು ಒಡ್ಡಿರಬೇಕು. ಆಕೆ 2 ಕಡೆ ಕಷ್ಟ. ಹೊರಗಡೆ ಸಮಾಜಕ್ಕೆ ಉತ್ತರ ಕೊಡುವಂಥದ್ದು, ಒಳಗಡೆ ತನ್ನ ಆಂತರ್ಯಕ್ಕೆ ಸಮಾಧಾನ ತಂದುಕೊಳ್ಳುವಂಥದ್ದು. 2 ಯುದ್ಧದಲ್ಲಿ ಅಕ್ಕ ಮಹಾದೇವಿ ಒದ್ದಾಡಿ ಹೋಗಿರಬೇಕು. ಈ ಪ್ರಶ್ನೆಗಳು ಆಕೆ ತನ್ನ ಉಡುತಡಿಯನ್ನು ಬಿಟ್ಟು ಕಲ್ಯಾಣವರೆಗೆ ಸೇರುವವರೆಗೂ ಆಕೆ ಒಂದು ನಿರ್ಧಾರ ಆಗೋಯ್ತು. ಯಾವಾಗ ನಾನು ನಿರಂಬಳ ಆಗಿಬಿಟ್ಟಿದ್ದೇನೀಗ, ಯಾವುದರ ಭಯ ಇತ್ತು ಎಷ್ಟು ದಿವಸ, ಅದರ ಭಯ ಇಲ್ಲ ನನಗೀಗ ಅಂತ ಹೊರಗೆ ಬಂದವಳು. ಆಕೆ ಹೋಗಬೇಕಾದದ್ದು ಎಲ್ಲಿಗೆ? ಆಕೆ ಹೋಗಬೇಕಾದದ್ದು ತಾನು ಕದಳಿ ವನಕ್ಕೆ ಹೋಗಬೇಕು, ಶ್ರೀಶೈಲಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು. ಶ್ರೀಶೈಲಕ್ಕೆ ಹೋಗುವಾಗ ದಾರಿಯಲ್ಲಿ ಸುಲಭ ಅಲ್ಲ, ಕಲ್ಯಾಣದ ಮಾಲಕ ಹೋಗಬೇಕು ಅಂತ. ಆಗಾಗಲೇ ಬಸವಣ್ಣನ ಬಗ್ಗೆ ತುಂಬ ಕೇಳಿಬಿಟ್ಟಿದ್ದಾಳೆ. ಅಸಾಧ್ಯ ಗೌರವ ಇದೆ. ಒಂದು ಸಲ ಬದುಕಿದಾಗ ಬಸವಣ್ಣನ ದರ್ಶನ ಮಾಡ್ಕೋಬೇಕು ಅಂತ ಅನಿಸ್ಬಿಟ್ಟಿದೆ ಆಕೆಗೆ. ಆದ್ದರಿಂದ ಕದಳಿ ವನಕ್ಕೆ ಹೋಗುವ ಮೊದಲು ಕಲ್ಯಾಣ ಮಾರ್ಗವಾಗಿ ಹೋಗಬೇಕು ಅಂತ ಹೊರಟು. ಉಡುತಡಿಯಿಂದ ಕಲ್ಯಾಣಕ್ಕೆ ಹೋಗೋ ಸುಲಭ ಅಲ್ಲ ಅದು. ಆಕೆ ಪ್ರವಾಸ ಎಷ್ಟು ದಿವಸ ಮಾಡಿದ್ಲೋ ಗೊತ್ತಿಲ್ಲ, ಎಷ್ಟು ವಾರ ಮಾಡಿದ್ಲೋ, ಬಹುಶಃ ಒಂದು 2-3 ವರ್ಷನೇ ಹಿಡಿದಿರಬೇಕು ಹೋಗಬೇಕಾದ್ರೆ. ನಡ್ಕೊಂಡು ಹೋಗಬೇಕಲ್ಲ. ಆ ಪ್ರವಾಸ ಹೋಗಬೇಕಾದ್ರೆ ಹೇಗೆ ಹೋದ್ಲು ಅದ್ರ ಬಗ್ಗೆ ಯಾವ ವಿವರವೂ ಲಭ್ಯ ಇಲ್ಲ ನಮಗೆ. ಅಲ್ಲಮ್ಮ ಪ್ರಭು ಹೋದದ್ದು ಸ್ವಲ್ಪ ಸಿಗುತ್ತೆ, ಆದರೆ ಅಕ್ಕ ಮಹಾದೇವಿ ಹೋದ ಪ್ರವಾಸದ ವಿವರ ನಮಗೆ ಯಾರಿಗೂ ಸಿಗೋಲ್ಲ. ಆದರೆ ಹೋದರೂ ಕೂಡ ಆಕೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಎಲ್ಲ ಪ್ರಶ್ನೆಗಳು ಆಕೆ ಯೌವನ ತುಂಬಿದ ದೇಹದ ಬಗ್ಗೆ ಇರುವಂಥ ಪ್ರಶ್ನೆಗಳು. ಎಲ್ಲರೂ ಕೇಳಿದ ಅದೇ ಪ್ರಶ್ನೆ ಕೇಳ್ತಾಯಿದ್ರು. ಅದಕ್ಕೆಲ್ಲ ಉತ್ತರಿಸುವಂಥ ತುರ್ತು ಅಕ್ಕ ಮಹಾದೇವಿಗೆ ಬಂದಿತ್ತು. ಅದು ಹೇಗೆ ಉತ್ತರಿಸ್ತಾಳೆ ನೋಡಿ ಆಕೆ. ಧೈರ್ಯ ಅಂದರೆ ಅದು ಹೇಳೋದು. ಒಂದು ಸಲ ಆ ಭಯ ಕಳೆದು ಬಿಟ್ಟರೆ ಹೇಗಾಯ್ತು. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲು ಹಿಡಿದು ಕೆಡದಿರು ಮಲ್ಲಿಕಾರ್ಜುನ ನರಿಯದ ಮರುಳೆ. ಈ ದೇಹ ಚಿಂತೆ ಮಾಡಬೇಡಪ್ಪ. ಇವತ್ತು ಆಕರ್ಷಕವಾಗಿ ಕಾಣ್ಬೋದು, ಅದರೊಳಗೆ ಏನೂ ಇಲ್ಲ. ಅಮೇಧ್ಯದ ಮಡಿಕೆ, ಬರೀ ಹೊಲಸು ತುಂಬಿದಂಥ ಅಮೇಧ್ಯ ತುಂಬಿದಂಥ ಮಡಿಕೆ ಇದೆ. ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಎಲುವಿನ ಹಂದ್ರ ಅದು, ಕೀವಿನ ಹಡಿಕೆ, ಸುಡಲಿ ದೇಹವ. ಇದರೊಳಗೆ ಏನಿಲ್ಲ, ಅದರೊಳಗೆ ಬೊಂಬೆ ಅದು, ಅದರೊಳಗೆ ಏನಿಲ್ಲ. ಅದಕ್ಕೆ ಒಡಲು ಹಿಡಿದು ಕೆಡದಿರು. ಈ ದೇಹಾನೇ ನಂಬಿಕೊಂಡು ಕೆಡಬೇಡಪ್ಪ ನೀನು. ಮಲ್ಲಿಕಾರ್ಜುನನ ಅರಿಯದ ಮರುಳೆ. ಅವನು ಅರ್ಥ ಮಾಡ್ಕೊಂಡಾಗ ದೇಹಕ್ಕೆ ಅರ್ಥ ಇಲ್ಲ ಅಂತ ಗೊತ್ತಾಗತ್ತೆ ಅಂತ ಹೇಳಿ ತಾನು ಧೈರ್ಯವಾಗಿ ಅಡ್ಡಾಡ್ತಾಳೆ. ಅಲ್ಲೊಂದು ಪ್ರಶ್ನೆ ಬರ್ತದೆ, ಎಷ್ಟೋ ಸಲ ಭಾಳ ಜಿಜ್ಞಾಸೆ ಇದೆ ಅದರೊಳಗೆ. ಆಕೆ ಪೂರ್ತಿ ದಿಗಂಬರಿಯಾಗಿ ಹೋದ್ಲು, ತನ್ನ ಕೇಶವನ್ನು ಮರೆ ಮಾಡ್ಕೊಂಡು ಹೋದ್ಲು ಅಂತ ಸಾಕಷ್ಟು ಕಡೆ ಬರುವಂಥದ್ದು. ಇನ್ನೊಂದು ಕಡೆಗೆ ಹೇಳ್ತಾರೆ, ಅಲ್ಲಿ ಪದ್ಧತಿ ಇರುವಂಥದ್ದು ಉತ್ತರ ಕರ್ನಾಟಕದಲ್ಲಿ ಆ ಕಡೆ ಎಲ್ಲನೂ ಕರಿ ಕಂಬಳಿ ಹೊತ್ಕೊಂಡು ಹೋದ್ಲು ಅಂತ. ಇನ್ನು ಕೆಲವರು ಬರೆಯುವಂಥ ಹಾಗೆ ಕೆಲವು ಚಿಂದಿಯನ್ನು ಹೊತ್ಕೊಂಡು ಹೋದ್ಲು, ಮರೆ ಮಾಡಿಕೊಂಡ್ಲು ಕೂದಲಿಂದ ಅಂತ ಹೇಳ್ತಾರೆ. ಅದು ನನಗೆ ಮುಖ್ಯ ಅಲ್ಲ. ಕಂಬಳಿ ಹೊತ್ಕೊಂಡ್ಲೋ ಚಿಂದಿ ಹೊತ್ಕೊಂಡ್ಲೋ ಅದೆಲ್ಲ ಮುಖ್ಯ ಅಲ್ಲ.
ಯಾವ ಸಾಂಪ್ರದಾಯಿಕವಾದ ಚೌಕಟ್ಟಿನ ಬಂಧನ ಇತ್ತೋ ಅದನ್ನು ಒಡೆದು ಕಲ್ಪನಾತೀತವಾಗಿ ಹೊರಗೆ ಬಂದುಬಿಟ್ಲು ಅಂತ. ಯಾರೂ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಈ ಒಂದು ಕ್ವಾಂಟಮ್ ಜಂಪ್ ಅಂತ ಕರಿತೇನೆ, ಕ್ವಾಂಟಮ್ ಜಂಪ್ ಆಕೆ ಮಾಡಿಬಿಟ್ಲು. ಅದು ಮುಖ್ಯ ನಮಗೆ. ನನಗೆ ಯಾರೋ ನನ್ನ ಗುರುಗಳು ಹೇಳ್ತಿದ್ರು ಭಾಳ ಚಂದ, ಸಮರ್ಥ ರಾಮದಾಸರು ಮದುವೆ ಆಗಲಿಲ್ಲ. ಶಿವಾಜಿ ಗುರುಗಳಾಗಿದ್ದವರು ಸಮರ್ಥ ರಾಮದಾಸರು ಮದುವೆ ಆಗಲಿಲ್ಲ ಅಂತ ಮಾತು ಬರ್ತದೆ. ಮದುವೆ ಗೊತ್ತಾಗಿತ್ತಂತೆ ಅವ್ರದ್ದು. ಮದುವೆ ದಿವಸ ಹೋಗ್ಬಿಟ್ರು. ಮದುವೆ ದಿವಸ ಮದುವೆ ಆಗಿ ಮತ್ತೆ ಬಂಧನಕ್ಕೆ ಸಿಕ್ಕ ಹಾಕೋತೀನಲ್ಲ ಅಂತ ಹೋಗ್ಬಿಟ್ರಂತೆ. ಅದು ಮುಖ್ಯ. ಮದುವೆ ಆಗದೆ ಹೋಗಿ ಸನ್ಯಾಸಿ ಆದರೂ ಮುಖ್ಯ. ಅವ್ರು ಹೆಂಗೆ ಹೋದರು? ಮದುವೆ ಮಂಟಪದಲ್ಲಿ ಅಷ್ಟೊಂದು ಜನ ಇದ್ದರಲ್ಲ, ಹಿತ್ತಲು ಬಾಗಿಲಿಂದ ಹೋದ್ರಾ ಅಥವಾ ಬೆಳಗ್ಗೆ ಹೋಗಿರ್ಬೇಕಾ? ಇದೆಲ್ಲ ಮುಖ್ಯ ಅಲ್ಲ. ಭಾಳಷ್ಟು ಚಿಂತೆ ಇದನ್ನು ಮಾಡ್ತೇವೆ ನಾವು. ನಿಜವಾಗಲೂ ಆಕೆ ದಿಗಂಬರೆ ಆಗಿ ಹೋದ್ಲಾ, ಕಂಬಳಿ ಹೊತ್ಕೊಂಡ್ಲಾ, ಚಿಂದಿ ಹೊತ್ಕೊಂಡ್ಲಾ, ಇದು ಯಾವುದೂ ಮುಖ್ಯ ಅಲ್ಲ. ದೇಹ ಭಾವವನ್ನು ತೊರೆದು ದೇಹ ಭಾವಕ್ಕಿಂತ ಪರಮಾತ್ಮನ ಲೀನಾಗಿದ್ದೇನೆ ಅಂದ್ಕೊಂಡು ಹೋಗೋದಿದೆಯಲ್ಲ, ಅಸಂಪ್ರದಾಯಿಕವಾಗಿ ಅದು ಬಹಳ ಮುಖ್ಯ. ಅದು ಹೇಳ್ತಾಳೆ. ಈ ಶ್ರೀಶೈಲಕ್ಕೆ ಹೋಗುವಾಗ ಕಲ್ಯಾಣಕ್ಕೆ ಹೊರಡ್ತಾಳೆ. ಹೆಂಗೆ ಬರಿತಾನೆ ಹರಿಹರ, ಹೇಗೆ ಹೋದ್ಲು ಆಕೆ ಅಂದರೆ, ನದಿಯು ಸಮುದ್ರವನ್ನು ಹುಡುಕಿ ಹೊರಟಂತೆ. ಒಂದು ಹನಿ ನೀರು ಪರ್ವತದ ತುದಿ ಮೇಲೆ ಬಿದ್ದ ಮೇಲೆ ಉರುಳಿಕೊಂಡು ಕೆಳಗೆ ಬರ್ತದೆ. 10 ಹನಿಗಳು ಸೇರಿಕೊಂಡು ಒಂದು ಝರಿ ಆಗ್ತದೆ. 10 ಝರಿ ಸೇರಿ ಒಂದು ತೊರೆ ಆಗ್ತದೆ. 10 ತೊರೆ ಸೇರಿ ಒಂದು ಹಳ್ಳ ಆಗ್ತದೆ. 10 ಹಳ್ಳಗಳ ಸೇರಿ ಒಂದು ನದಿ ಆಗ್ತದೆ. ಆ ನದಿ ಇದ್ದಂಥ ಹನಿ ಇದೆಯಲ್ಲ, ಬೆಟ್ಟದ ಮೇಲೆ ಬಿದ್ದಂಥ ನೀರು, ಅದು ಉರುಳೋಕೆ ಶುರು ಆದಾಗ ಅದರ ಗುರಿ ಯಾವುದು ಗೊತ್ತಾ? ಸಮುದ್ರವನ್ನು ಸೇರಬೇಕು. ಒಂದು ಹನಿ ನೀರು ಪರ್ವತದ ಮೇಲೆ ಬಿದ್ದದ್ದು ಅದರ ಸಾರ್ಥಕ್ಯ ಸಿಗೋದು ಆ ಸಮುದ್ರವನ್ನು ಸೇರಿದಾಗ. ಹೇಗೆ ಒಂದು ನದಿ ಸಮುದ್ರವನ್ನು ಸೇರಬೇಕು ಅಂತ ತಹತಹಸಿ ಹೋಗ್ತದೋ, ಹೊಲಬು ತಪ್ಪಿದ ಶಿಶು ತಾಯಿಯನ್ನು ಹುಡುಕಿ ಅರಸಿಕೊಂಡು ಹೊರಟಂತೆ ಹೋಗುತ್ತಾಳೆ ಅಂತ. ದಾರಿ ತಪ್ಪಿದಂಥ ಮಗು ತನ್ನ ತಾಯಿ ಸಿಕ್ಕಾಳೆ ಇಲ್ಲವೇ ಅಂತ ಸಂಕಟದಿಂದ ಆರ್ತವಾಗಿ ಹೋಗೋ ಹಾಗೆ ಆಕೆ ಹೊರಟಲಂತೆ. ಆಕೆ ಹೇಳ್ತಾನೆ ಅವನು, ಪರಧನ ಪರಪುರುಷನನ್ನು ಒಲ್ಲದ ಸ್ತ್ರೀಯೇ ಯಾವ ಭಯವೂ ಇಲ್ಲ. ಆಕೆ ಯಾವುದೂ ಆಸೆ ಇಲ್ಲ ಅದ್ರ ಬಗ್ಗೆ. ಸ್ತ್ರೀ ಸಹಜವಾದ ಲಜ್ಜೆ ಆಗಲಿ, ಮಾನಾಭಿಮಾನವಾಗಲಿ, ಅಬಲತ್ವವಾಗಲಿ ಆಕೆ ತೊಡಕಾಗಲಿಲ್ಲ. ಚನ್ನಮಲ್ಲಿಕಾರ್ಜುನನ ಮೊರೆ ಹೊಕ್ಕವಳಿಗೆ ಅವನೇ ರಕ್ಷೆ, ಅವನೇ ದಾರಿದೀಪ, ಅವನೇ ಮಾರ್ಗದರ್ಶಿ. ಆಕೆ ನಿರಂಬಳಳಾದಳು. ಯಾವ ಟೆನ್ಷನು ಇಲ್ಲ, ಆರಾಮಾಗಿಬಿಟ್ಲಕ್ಕೆ, ಭಯ ಇಲ್ಲ ಅಂತ. ಆಕೆ ಹೇಳ್ತಾಳೆ, ನಾನು ಹೇಗಿದ್ದೀನಿ ಅಂತ, ಈ ಮಟ್ಟಕ್ಕೆ ಹೇಗೆ ಬಂದಿದ್ದೀನಿ ಅಂತ. ಅಶನದ ಆಸೆಯಂ ತೃಷೆಯ ತೃಷ್ಣಯಂ ಬೆಸನದ ಬೇಗೆಯಂ ವಿಷಯ ವಿಹ್ವಳತೆಯಂ ತಾಪತ್ರಯದ ಕಲ್ಪನೆಗಳಂ ಗೆಲ್ಲಿದೆ. ಇದೇ ನಿನ್ನೇನು ಇನ್ನೇ ನಿನ್ನೇನು ಎನ್ನಿಚ್ಛೆಯಾದುದು ಚನ್ನಮಲ್ಲಿಕಾರ್ಜುನ, ನಿನಗಂಜೆ ನಾನಂಜೆ. ನಿನಗೂ ಅಂಜೋದಿಲ್ಲ ಅಂತ ಹೇಳ್ತಾಳೆ. ನೀನು ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳಿದಾಗೆ, ನೀನು ಯಾಕೆ ಬೇಕು, ನಿನಗಂಜೆ ಅಂತ ಹೇಳ್ತಾಳೆ. ಏನು ಮಾಡಿದ್ದೀನಿ ನಾನು? ಅಶನದ ಆಸೆಯಂ, ಊಟ ಬೇಕು, ಅದರ ಆಸೆ ಇಲ್ಲ ನನಗೆ, ಊಟದ ಆಸೆ ಇಲ್ಲ ಈಗ. ಅಶನದ ಆಸೆಯಂ ತೃಷೆಯ ತೃಷ್ಣಯಂ, ಬಯಕೆಯ ದಾಹ ಇಲ್ಲ ನನಗೀಗ, ಯಾವ ಬಯಕೆಯೂ ಇಲ್ಲ ನನಗೆ, ಬಯಕೆಯ ದಾಹ ಇಲ್ಲ. ಬೆಸನದ ಬೇಗೆಯಂ, ಯಾವ ವ್ಯಸನವೂ ನನಗಿಲ್ಲ, ಯಾವ ವ್ಯಸನದ ತಾಪ ಕೂಡ ನನಗಿಲ್ಲ. ವಿಷಯ ವಿಹ್ವಳತೆಯಂ, ನನಗೆ ಕಾಮದ ತಾಪ, ನೋವು, ತಳಮಳ ಯಾವುದೂ ಇಲ್ಲ. ತಾಪತ್ರಯದ ಕಲ್ಪನೆಗಳಂ ಗೆದ್ದಿದೆ. ನಮಗೆ ತಾಪತ್ರಯ ಅಂತ ಮೂರು ತಾಪಗಳು, ಆದಿದೈವಿಕ, ಆದಿಭೌತಿಕ ಮತ್ತು ಆಧ್ಯಾತ್ಮಿಕ ಅಂತ 3 ತಾಪತ್ರಯಗಳು ಅಂತ ಹೇಳ್ತಾರೆ. ಆ 3 ಕಲ್ಪನೆಯನ್ನು ಕೂಡ ಗೆದ್ದು ಬಿಟ್ಟಿದ್ದೇನೆ ನಾನೀಗ, ದಾಟಿಬಿಟ್ಟಿದ್ದೇನೆ. ಇನ್ನೇನು ಊಟದ ಚಿಂತೆ ಇಲ್ಲ, ದಾಹದ ಚಿಂತೆ ಇಲ್ಲ, ವ್ಯಸನದ ಚಿಂತೆ ಇಲ್ಲ, ಕಾಮದ ಚಿಂತೆ ಇಲ್ಲ ನನಗೆ. ಆದ್ದರಿಂದ ತಾಪತ್ರಯಗಳನ್ನು ಪಾರಾಗಿಬಿಟ್ಟಿದ್ದೇನೆ, ನನಗೇನು ಚಿಂತೆ ಇಲ್ಲ. ಇನ್ನೇನು ಎನ್ನಿಚ್ಛೆಯಾದುದು, ನನ್ನ ಇಚ್ಛೆಯಂತೆ ಎಲ್ಲವೂ ನಡೆದು ಹೋಗಿದೆ. ಚನ್ನಮಲ್ಲಿಕಾರ್ಜುನ ನಿನಗಂಜೆ, ನಿನಗೆ ಕೂಡ ಅಂಜೋದಿಲ್ಲ, ಎಲ್ಲ ಆಯ್ತಲ್ಲ ಇನ್ನೇನು ಅಂತ ಹೇಳ್ತಾಳೆ. ಇದೊಂದು ಕಲ್ಪನೆ ಮಾಡಬೇಕಾದದ್ದು ಒಂದು ಸಣ್ಣ ವಿಷಯ. ಅಕ್ಕ ವಾಸ್ತವ ಜಡ ಮಾಂಸಗಳಿಂದ ಒಂದು ದೇಹಾಕಾರದಲ್ಲಿ ಧರಿಸಿದಂಥವಳು ಅಕ್ಕ, ವಾಸ್ತವವಾಗಿರುವಂಥವಳು, ಜೀವಂತವಾಗಿ ಭಾವ ಬದುಕನ್ನು ಹೊಂದಿದಂಥವಳು ಅಕ್ಕ. ಆದರೆ ಆಕೆ ಗಂಡನಾಗಿ ಸ್ವೀಕರಿಸಿದವನು ಯಾರು? ಗಂಡನಾಗಿದ್ದ ಅಮೂರ್ತ, ನಿರಾಕಾರ, ಅವನ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಆಕೆ ಎಷ್ಟು ತೀವ್ರ ಆಗಿತ್ತು ಆಕೆ ಪ್ರೀತಿ ಬಗ್ಗೆ ಅಂತಂದರೆ, ಅವನು ಮದುವೆ ಆಗಿದ್ದೀನಿ ಅಂತ ನಂಬಿಕೊಂಡ್ಬಿಟ್ಲು. ಆ ನಂಬಿಕೊಂಡಾಗ ಆ ಒಲವಿನಿಂದಾಗಿ, ಎಷ್ಟು ಚಂದ ಬರೀತಾನೆ ಹರಿಹರ, ಒಲವಿನಿಂದಾಗಿ ಈ ವಾಸ್ತವದ ಅಕ್ಕ ಮಹಾದೇವಿಗೂ ಅಮೂರ್ತವಾದ ಶಿವನಿಗಿರುವಂಥ ಅಂತರ ಪೂರ್ತಿ ಕುಗ್ಗಿ ಹೋಗಿತ್ತು ಅಂತ. ಎಷ್ಟು ಚಂದದ ಮಾತದು. ಕಲ್ಪನೆ ಮಾಡೋಕ್ಕಾಗತ್ತಾ? ನಾನೊಬ್ಬ ಜೀವ, ದೇಹ ಭಾವವನ್ನು ಹೊಂದಿದಂಥವನು, ಒಂದು ದೇಹವಾಗಿ ಕೂತಂಥವನು. ಆ ಅಕ್ಕ ಮಹಾದೇವಿ ಆ ಅಮೂರ್ತನಾದಂಥ, ನಿರಾಕಾರರಾದಂಥ, ಪರಮಸತ್ಯನಾದಂಥ ಶಿವನನ್ನು ಮದುವೆ ಆಗಿದ್ದೀನಿ ಅಂತ ಹೇಳೋದು ಅಂತರ ಎಷ್ಟು ದೊಡ್ಡದಲ್ವ. ಆದರೆ ಆ ಭಾವ ತೀವ್ರತೆ ಎಷ್ಟಾಗಿತ್ತು ಅಂದರೆ, ಆ ಪ್ರೀತಿ ಎಷ್ಟು ಗಟ್ಟಿಯಾಗಿತ್ತು ಅಂದರೆ, ಅಂತರ ಕುಗ್ಗಿ ಅತ್ಯಂತ ಹತ್ತಿರ ಬಂದಂಗೆ ಅನಿಸಿತು. ಶ್ರೀರಾಮಕೃಷ್ಣರು ಹಾಗೆ ಮಾಡ್ತಿದ್ರು. ದಕ್ಷಿಣೇಶ್ವರದಲ್ಲಿದ್ದಾಗ
ತಾಯಿ ನೀನು ಸಿಗ್ತಾ ಇಲ್ಲ ನನಗೆ ಕಾಣಿಸ್ತಾ ಇಲ್ಲ, ನೀನು ಒಂದು ದಿವಸ ವ್ಯರ್ಥ ಆಯಿತು ಅಂತ ಹೇಳಿ ಎಷ್ಟು ತಳಮಳದಿಂದ ಉದ್ದ ಕೂದಲ ಆ ನೆಲಕ್ಕೆ ಕೂದಲದಿಂದ ಸಾರಿಸ್ತಿದ್ರಂತೆ. ನೆಲ ಒರೆಸೋದು. ಅಮ್ಮ ಒಂದು ದಿವಸ ಹೋಯ್ತು ನನ್ನ ಜೀವನದಲ್ಲಿ, ಯಾಕೆ ಕಾಣಿಸೋಲ್ಲ ನೀನು? ಪ್ರತಿಕ್ಷಣ ತಾಯಿ ಕಾಣಿಸ್ಬೇಕು ಅಂತ. ನೋಡಿ, ಇಲ್ಲಿ ದೇಹರೂಪವಾಗಿರುವಂಥ ಶ್ರೀರಾಮಕೃಷ್ಣರಿಗೆ ಕಾಳಿ ಕಾಣಿಸ್ಬೇಕು, ತಾಯಿ ಕಾಣಿಸಿದ್ಲು ಅಂತ. ಆ ಭಾವ ತೀವ್ರತೆಯಿಂದ ಆ ಅಂತರ ಕಮ್ಮಿ ಆಗ್ತಾ ಹೋಯಿತು ಅಂತ. ಆತ ಪರಿಪೂರ್ಣನಾದಂಥವನು ಸಿಕ್ಕ. ಆದರೆ ಕೂಡ ಚೆನ್ನ ಇದ್ದಾನಲ್ಲ, ಚೆನ್ನ ಮಲ್ಲಿಕಾರ್ಜುನ, ಅವನು ಸುಲಭಕ್ಕೆ ಸಿಗೋವನಲ್ಲ. ಆಕೆಯೆಲ್ಲ ಹೇಳಿದ್ಲು ನನ್ನ ಗಂಡ ಹೌದಪ್ಪ, ನನ್ನ ತೀವ್ರ ಎಲ್ಲ ಹೇಳಿದ್ಲು. ಆದರೆ ಅವನು ಕೂಡ ಸುಲಭವಾಗಿ ಸಿಗುವಂಥವನಲ್ಲ. ಅವನೇನು ಮಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಅವನು 10 ಬಾರಿ ಆಕೆಯನ್ನು ಕಾಡ್ತಾನೆ, ಬೇಡುವಂತೆ ಮಾಡ್ತಾನೆ, ಒಲವಿನ ಆಳವನ್ನು ಪರೀಕ್ಷೆ ಮಾಡ್ತಾನೆ. ಆದರೆ ಅವನ ಪ್ರೀತಿಗಾಗಿ, ಪ್ರತಿಸ್ಪಂದನೆಗಾಗಿ ಆಕೆ ಎಷ್ಟು ಒದ್ದಾಡ್ತಾಳೆ ಅಂದರೆ, ಇದೊಂದು ಪದ್ಯ ನನಗೆ ಭಾಳ ಅದ್ಭುತ ಅನಿಸುತ್ತೆ. ಒಂದು ವಚನ ಎಷ್ಟು ಅದ್ಭುತವಾದದ್ದು. ಇಂದ್ರನೀಲದ ಗಿರಿಯನೇರಿಕೊಂಡು, ಆಕೆ ಬೇಡ್ಕೊಳ್ಳೋದು ಚೆನ್ನಮಲ್ಲಿಕಾರ್ಜುನನಿಗೆ, ಇಂದ್ರನೀಲದ ಗಿರಿಯನೇರಿಕೊಂಡು ಚಂದ್ರಕಾಂತದ ಶಿಲೆಯ ಮೆಟ್ಟಿಕೊಂಡು. ಏನು ಕಾವ್ಯದ ಭಾಷೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಂದ್ರನೀಲದ ಗಿರಿಯನೇರಿಕೊಂಡು ಚಂದ್ರಕಾಂತದ ಶಿಲೆಯ ಮೆಟ್ಟಿಕೊಂಡು ಕೊಂಬ ಬಾರಿಸುತ್ತ ನಿಮ್ಮ ನೆನೆವುತ್ತ ಎಂದಿಪ್ಪೆನೋ, ಅಂಗಭಂಗ ಮನಭಂಗ ಅಳಿದು ನಿಮ್ಮನ್ನು ಎಂದಿಗೊಮ್ಮೆ ನೆರೆವೆನೋ ಚೆನ್ನಮಲ್ಲಿಕಾರ್ಜುನ. ಚೆನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಹೇಳಿದವಳು ಸ್ವಲ್ಪ ಸಂಶಯ ಬರುತ್ತೆ. ಯಾವಾಗ ಸೇರ್ತೀನೋ ಮಾರಾಯ ನೀನು? ನಾನು ನಂಬ್ಕೊಂಡು ಕೂತಿದ್ದೆ, ನೀನು ಹೆಂಗೆ ಬರ್ಬೇಕು ನೀನು? ಇಂದ್ರನೀಲದ ಗಿರಿಯನ್ನೇರಿಕೊಂಡು ಕೈಲಾಸ ಪರ್ವತವನ್ನು ಏರ್ಕೊಂಬರ್ಬೇಕು ನೀನು. ಚಂದ್ರಕಾಂತದ ಶಿಲೆಯ ಮೆಟ್ಟಿಕೊಂಡು, ಚಂದ್ರಕಾಂತದ ಶಿಲೆ ಇದ್ದಾವಲ್ಲ ಅದ್ರ ಮೇಲೆ ಹತ್ಕೊಂಬರ್ಬೇಕು ನೀನು. ಕೊಂಬ ಬಾರಿಸುತ್ತ, ಸಂಭ್ರಮದಿಂದ ಬರಬೇಕು, ಸುಮ್ಮನೆ ಅಲ್ಲ ಅದು, ಸದ್ವಾ ಕೊಂಬ ಬಾರಿಸ್ಕೋದು ಬರಬೇಕು. ನಿಮ್ಮ ನೆನೆವುತ್ತ ಎಂದಿಪ್ಪೆನೋ, ಹೇಗಿರ್ತೇನಪ್ಪ ನೀನು ನೆನೆಸ್ಕೊಂಡು ನಾನು. ಅಂಗಭಂಗ, ನನಗೆ ಚಿಂತೆ ಇಲ್ಲ, ಅಂಗದ ಭಂಗ ಆಗಿ ಹೋಗಿದೆ, ಮನಭಂಗ ಆಗಿದೆ, ಮನಸ್ಸಿಗೆ ತೊಂದರೆ ಆಗಿದೆ. ಇದೆಲ್ಲವನ್ನು ಅಳಿದು ನಿಮ್ಮನ್ನು ಎಂದಿಗೆ ಬರೆಯವನು ಚೆನ್ನಮಲ್ಲಿಕಾರ್ಜುನ, ಯಾವಾಗ ನೀನು ಸೇರ್ಕೋತೇನಪ್ಪ ಅಂತ ಹೇಳ್ತಾಳೆ. ಅಕ್ಕನ ತಹತಹಿಕೆ, ಆ ಬೇಡಿಕೆ ಎಷ್ಟು ಹಂಬಲ ಘನೀಕೃತವಾಗಿ ಬರುತ್ತೆ ಅಂದರೆ, ಆಕೆ ವಿರಹಿಣಿಯಾಗಿದ್ದಾಳೆ, ಈಗ ಮನೆ ಬಿಟ್ಟು ಬಂದಿದ್ದಾಳೆ, ಆಕೆಗಿನ ಯಾವುದೂ ಬಾಧೆ ಇಲ್ಲ, ಚೆನ್ನಮಲ್ಲಿಕಾರ್ಜುನ ಸೇರ್ಕೋಬೇಕು. ಅದಕ್ಕೆ ಹಾದಿಯಲ್ಲಿ ಹೋಗ್ತಾ ಕೇಳ್ತಾಳೆ, ಚಿಲಿಮಿಲಿ ಎಂದೋಡುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸರವರದೊಳಗಾಡುವ ಹಂಸೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಗಿರಿ ಗೌಹರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಕೊನೆಗೆ ಮಾತು, ಚೆನ್ನಮಲ್ಲಿಕಾರ್ಜುನ ದೇವನೆಲ್ಲಿದ್ದಾನೆಂಬುದು ಬಲ್ಲರೆ ನೀವು ಹೇಳಿರೆ. ನನಗೆ ಕಾಣಿಸ್ತಾ ಇಲ್ಲ ಅವನು, ನೀವು ಹೇಳಿರೆ. ಇದೇ ಥರ ರಾಮನಿಗೂ ಹಾಗೆ ಆಯಿತು. ಸೀತೆಯನ್ನು ಹೋದಾಗ, ಕಾಡಿಗೆ ಹೋದಾಗ ನೀವು ಕಂಡಿರೆ, ನೀವು ಕಂಡಿರೆ ಅಂತ ಎಲ್ಲವನ್ನೂ ಕೇಳ್ಕೊಂಡು ಹೋಗ್ತಾನೆ. ಹಾಗೆ ಆಕೆ ಎಷ್ಟು ಆರ್ತಳಾಗಿದ್ದಾಳೆ, ಎಷ್ಟು ಹತ್ತಿರ ಹೋಗಬೇಕು ಅಂತ ಬಯಸ್ತಾಳೆ ಅಂದರೆ, ಗಿಳಿಗಳನ್ನು, ಹಂಸೆಗಳನ್ನು, ಕೋಗಿಲೆಗಳನ್ನು, ತುಂಬಿಗಳನ್ನು, ನವಿಲೆಗಳನ್ನು ಕೇಳ್ತಾ ನೀವೇನಾದರೂ ಕಂಡ್ರೆ ದಯವಿಟ್ಟು ನನಗೆ ಹೇಳ್ರಿ ಅಂತ ಹೇಳಿ, ಅಳಿ ಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮೆಲ್ಲರನ್ನು ಬೇಡುವೆನು. ಒಂದೇ ನಿಮ್ಮನ್ನು ಕೇಳ್ಕೊಳ್ಳೋದು ನಾವು, ಎಲ್ಲರೂ ಕಾಡಲ್ಲಿ ಇದ್ದೀರಿ ನೀವು. ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ದೇವ ಕಂಡರೆ ಕರೆದು ತೋರಿರೆ. ಎಷ್ಟು ಹೇಳ್ಕೊಳ್ಳೋ ಮಾತು. ಯಾರ್ಯಾರಿಗೆ ಹೇಳೋದು? ಅಳಿಲು ಸಂಕಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮೆಲ್ಲರನ್ನು ಬೇಡುವೆನು. ಒಂದೇ ಕೇಳ್ಕೊಳ್ಳೋದು ನಾನು ನಿಮ್ಮನ್ನು. ಎನ್ನೊಡೆಯ ಚೆನ್ನಮಲ್ಲಿಕಾರ್ಜುನ ದೇವರ ಕಂಡರೆ, ನಿಮಗೇನಾದರೂ ಕಾಣಿಸಿದರೆ ಕರೆದು ತೋರಿರೆ, ನನಗೆ ತೋರಿಸ್ರಿ ಅಂತ. ಕೊನೆಯ ಪದ್ಯ, ವನವೆಲ್ಲ ನೀವೇ. ಚೆನ್ನಮಲ್ಲಿಕಾರ್ಜುನಿಗೆ ಹೇಳ್ತಾಳಕ್ಕೆ, ವನವೆಲ್ಲ ನೀವೇ, ವನದೊಳಗಣ ದೇವ ತರುವೆಲ್ಲ ನೀವೇ, ತರುವಿನೊಳಗಾಡುವ ಖರ್ಗ ಮೃಗವೆಲ್ಲ ನೀವೇ. ಚೆನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನೆಗೇಕೆ ಮುಖ ತೋರೆ. ಆಕೆ ಹೇಳೋದು, ಅಡವಿಗೆ ಹೋಗ್ತಾಳೆ, ವನವೆಲ್ಲ ನೀವೇ. ವನದೊಳಗೆ ಯಾರಿದ್ದಾರಪ್ಪ? ವನದೊಳಗಿರುವಂಥ ಪ್ರತಿಯೊಂದು ನೀವೇನೆ. ವನದೊಳಗಣ ದೇವ ತರುವೆಲ್ಲ ನೀವೇ. ಆ ಕಾಡಿನೊಳಗಿರುವಂಥ ಪ್ರತಿ ಗಿಡದಲ್ಲೂ ನೀವಿದ್ದೀಯಪ್ಪ. ತರುವಿನೊಳಗಾಡುವ ಖಗ ಮೃಗಗಳೆಲ್ಲ ನೀವೇ. ಆ ಕಾಡಿನಲ್ಲಿ ಓಡಾಡುವಂಥ ಖಗ ಮೃಗ ಎಲ್ಲ ಇದ್ದಾವಲ್ಲ, ಎಲ್ಲವೂ ನೀವೇ ತಾನೇ. ನಿನ್ನ ಶಕ್ತಿಯಿಂದ ಓಡಾಡುವಂಥದ್ದು, ನೀನೆಲ್ಲರೊಳಗಿದ್ದೀಯಲ್ಲ. ಚೆನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎಲ್ಲೆಲ್ಲಿ ಇರುವಂಥ ನೀನು ನನಗೇಕೆ ಮುಖದೋರೆ, ನನಗೆ ಯಾಕೆ ಕಾಣಿಸೋದಿಲ್ಲ ಅಂಥೇಳಿ ಆರ್ತತೆಯನ್ನು ಪ್ರದರ್ಶಿಸಿದಂಥ ಅಕ್ಕ ಮಹಾದೇವಿ. ಅಕ್ಕ ಹೊರಡಬೇಕು ಅಂತ ತೀರ್ಮಾನ ಮಾಡಿದ್ಲಲ್ಲ, ಆಕೆ ಜೊತೆಗೆ ಒಂದಿಷ್ಟು ಜನ ಶರಣೆಯರು ಹೊರಟರು. ಆಕೆ ಪರಿಚಿತರಾದಂಥವ್ರು ಹೊರಟರು. ಹೋಗುವಾಗ ಕಣ್ಣಲ್ಲಿ ನೀರು ಬರುವಂಥ ಮಾತದು. ಅಮ್ಮ ಅಪ್ಪಂದ್ರೆ ಬರ್ತಾರೆ. ಇನ್ನೂ 20 ತುಂಬಿಲ್ಲ ಹುಡುಗಿಗೆ, 18 ವರ್ಷ ಇರಬೇಕು. ಹೊರಟಿದ್ದಾಳೆ. ಅದು ಈ ಸ್ಥಿತಿಯಲ್ಲಿ ಹೊರಟಿದ್ದಾಳೆ.
ರಾಜನ ಮನೆಯನ್ನು ತೊರೆದು ಹೊರಟಿದ್ದಾಳೆ, ದಿಗಂಬರಿಯಾಗಿ ಹೊರಟಿದ್ದಾಳೆ, ಜಗತ್ತಿಗೆ ಕಾಣಿಸುವ ಹಾಗೆ ಹೊರಟಿದ್ದಾಳೆ. ಆಗ ಅಪ್ಪ ಅಮ್ಮ ಹೇಳ್ತಾರೆ, ಮಗು ನೀನು ಮನೆ ದಾಟಿ ಹೋದವಳಲ್ಲ, ಊರು ದಾಟಿ ಹೋದವಳಲ್ಲ, ಎಂದೂ ಹೋದವಳಲ್ಲ. ಈಗ ಹೇಗೆ ಹೋಗ್ತೀಯಮ್ಮ ನೀನು ಹೊರಗಡೆ? ಈ ಗಾಳಿ ಬಿಸಿಲು ಮಳೆಯನ್ನು ಹೇಗೆ ಸಹಿಸ್ತೀಯ ನೀನು? ತಡ್ಕೊಳ್ಳೋಕ್ಕಾಗತ್ತಾ? ಹೇಗೆ ಹೋಗ್ತೀಯ ನೀನು ಅಂತ ದುಃಖ ತುಂಬಿ ಕೇಳಿದಾಗ ಅಕ್ಕ ಕೊಡುವಂಥ ಉತ್ತರ ದಿಟ್ಟವಾಗಿ ಕೊಡ್ತಾಳೆ. ಭಾಳ ಪ್ರಸಿದ್ಧವಾದಂಥ ಮಾತು. ಏನೂ ಚಿಂತೆ ಮಾಡಬೇಡ, ಚೆನ್ನ ಮಲ್ಲಿಕಾರ್ಜುನ ನನ್ನ ಬೆನ್ನ ಹಿಂದಿದ್ದಾನೆ, ನಾನು ಹೋಗ್ತೇನೆ. ಹಸಿವಾದರೆ ಊರೊಳಗೆ ಭಿಕ್ಷಾನ್ನಗಳು ಉಂಟು. ಇದು ಕಷ್ಟವನ್ನು ಕಂಡೇ ಇಲ್ಲದಂಥ ಹುಡುಗಿ ಎಲ್ಲವನ್ನು ಬಿಟ್ಟು ಹೊರಟಾಗಿ ಹೇಳುವಂಥ ಧೈರ್ಯ ದಿಟ್ಟ ಮಾತು. ಹಸಿವಾದರೆ ಊರೊಳಗೆ ಭಿಕ್ಷಾನ್ನಗಳು ಉಂಟು, ತೃಷೆಯಾದರೆ ಕೆರೆ ಬಾವಿ ಹಳ್ಳಗಳು ಉಂಟು, ಶಯನಕ್ಕೆ ಹಾಳು ದೇಗಲು ಉಂಟು. ಚೆನ್ನ ಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀ ನೆನಗುಂಟು. ನನಗೆ ಹಸಿವೆ ಆದರೆ ಭಿಕ್ಷಾ ಇದೆ, ಹೋಗಿ ಕೇಳ್ತೇನೆ. ನೀರಡಿಕೆ ಆದರೆ ಕೆರೆ ಬಾವಿ ಹಳ್ಳ ಇದೆ, ಶಯನಕ್ಕೆ ನಿದ್ದೆ ಬಂದಾಗ ಹಾಳು ದೇಗಲುಗಳಿದ್ದಾವೆ, ಅಲ್ಲಿ ಮಲ್ಕೋತೇನೆ. ಇದು ಯಾಕೆ ಧೈರ್ಯ ಬಂತು ಗೊತ್ತಾ ನನಗೆ? ಚೆನ್ನ ಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀ ನೆನಗುಂಟು. ನನ್ನ ಆತ್ಮಸಂಗಾತಿಯಾಗಿ ಚೆನ್ನ ಮಲ್ಲಿಕಾರ್ಜುನ ಇರೋದರಿಂದ ನನಗಿದು ಯಾವುದ್ರದ್ದು ಭಯ ಇಲ್ಲ. ಹಸಿವೆ ಭಯ ಇಲ್ಲ, ನೀರಡಿಕೆ ಭಯ ಇಲ್ಲ, ನಿದ್ರೆ ಭಯ ಇಲ್ಲ ಅಂತ ಹೇಳಿ ದಿಟ್ಟತನದಿಂದ ಹೊರಟಂಥ ಅಕ್ಕ ಮುಂದೆ ಕಲ್ಯಾಣವನ್ನು ಮುಟ್ಟುವರೆಗಿನ ಹಾದಿಯನ್ನು ನಾಳೆ ನೋಡೋಣ. ನಮಸ್ಕಾರ.